ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಇನ್ನೇನು ಆಗಸ್ಟ್ ತಿಂಗಳು ಬರ್ತಾ ಇದೆ. ಈ ಆಗಸ್ಟ್ ತಿಂಗಳಲ್ಲಿ 12 ರಾಶಿಗಳವರಿಗೆ ನಿಮಿತ್ತ ಮತ್ತೆ ಗೋಚಾರದ ಗ್ರಹಗಳ ಮುಖಾಂತರ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ, ಇದೇ ತಿಂಗಳು ಅಂದ್ರೆ ಜುಲೈ ತಿಂಗಳ 25ನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನ ಮಾಡ್ತಾ ಇರ್ತೇವೆ. ಈ ಒಂದು ಆನ್ಲೈನ್ ತರಗತಿ ಬಂದು ಹಸ್ತಾಕ್ಷರಗಳ ನಿಗೂಢ ರಹಸ್ಯಗಳನ್ನ ಭೇದಿಸುವಂತ ಕ್ಲಾಸ್ ಆಗಿರುತ್ತೆ. ಸಂಖ್ಯಾಶಾಸ್ತ್ರ ಆಧಾರಿತ ಸಹಿಗಳ ರಹಸ್ಯ, ಸೀಕ್ರೆಟ್ಸ್ ಆಫ್ ಸಿಗ್ನೇಚರ್, ಅಂದ್ರೆ ಒಂದು ಸಿಗ್ನೇಚರ್ ಅನ್ನ ಯಾವ ತರ ಡಿಸೈನ್ ಮಾಡ್ಕೊಳ್ಬೋದು, ನಮ್ಮ ಲೈಫಿನ ಏಳಿಗೆಗಾಗಿ ಯಾವ ತರ ಅದನ್ನು ಉಪಯೋಗ ಮಾಡ್ಕೊಳ್ಬೋದು, ಒಂದು ಗೌರ್ಮೆಂಟ್ ಜಾಬ್ ಬೇಕು, ಒಂದು ವಿದೇಶ ಪ್ರಯಾಣ ಮಾಡಬೇಕು, ಅಥವಾ ಪೇಪರ್ ವರ್ಕ್ ಆಗಬೇಕು, ಅಥವಾ ಆರೋಗ್ಯ ಕಾಪಾಡಿಕೊಳ್ಬೇಕು, ಹಾಗಾದ್ರೆ ಸಿಗ್ನೇಚರ್ ಅನ್ನ ಯಾವ ತರ ಡಿಸೈನ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು, ಆ ಒಂದು ಟೆಕ್ನಿಕ್ಸ್ಗಳನ್ನ ಸೀಕ್ರೆಟ್ಸ್ಗಳನ್ನ ಈ ಕ್ಲಾಸಲ್ಲಿ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದರ ಜೊತೆಗೆ ಲೋಶೋಗ್ರಿಡ್ ಟೆಕ್ನಿಕ್ ಮತ್ತೆ ಮೊಬೈಲ್ ನಂಬರ್ ಟೆಕ್ನಿಕ್ಸ್ಗಳನ್ನು ಕೂಡ ನಿಮಗೆ ಹೇಳಿಕೊಡ್ತೇವೆ. ಇದರ ಮುಖಾಂತರ ನೀವು ನಿಮ್ಮ ಜೀವನವನ್ನ ಪರಿವರ್ತನೆಗೆ ಒಳಪಡಿಸುವುದಲ್ಲದೆ ನಿಮ್ಮಲ್ಲಿಗೆ ಬರುವವರ ಅಥವಾ ನೀವು ಯಾರ್ದಾದ್ರು ಕನ್ಸಲ್ಟೇಷನ್ ಮಾಡ್ತೀರಂದಾಗ ಅವರ ಜೀವನದಲ್ಲಿ ಕೂಡ ಈ ಒಂದು ಸಿಗ್ನೇಚರ್ ಮುಖಾಂತರ ಬಹಳ ವಿಶೇಷವಾದ ಪರಿವರ್ತನೆಗಳನ್ನು ತರಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಇದೆ. ಹಾಗಾದ್ರೆ ತಡ ಮಾಡದೆ ಕೆಳಗೆರಡು ನಂಬರನ್ನು ಕೊಟ್ಟಿದ್ದೇವೆ ನಾವು, ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ. ಅದರ ಜೊತೆಗೆ ಈ ಒಂದು ಡೀಟೇಲ್ಸ್ ಏನಿದೆ, ಈ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ದಯವಿಟ್ಟು ಅಲ್ಲಿಂದ ನಂಬರನ್ನು ಪಿಕ್ ಮಾಡಿ ಕೂಡ ಅವರಿಗೆ ಕರೆ ಮಾಡಿ ಡೀಟೇಲ್ಸ್ ಅನ್ನ ಪಡೆದುಕೊಂಡು ನಿಮ್ಮ ಸೀಟನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ. ಇದು ಬಹಳ ಬಹಳ ಫೇವರಬಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಎಲ್ಲರೂ ಈ ಕ್ಲಾಸ್ಗೆ ಬಂದು ಸೇರ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ. ಮೊದಲನೇದಾಗಿ ಬಂದ್ಬೇಡ ನಮ್ಮ ಮೇಷರಾಶಿ. ಮೇಷರಾಶಿಯವರಿಗೆ ವಿಶೇಷವಾಗಿ ಏನಾಗುತ್ತೆ, ರಾಷ್ಟ್ರಾಧಿಪತಿ ಕುಜ 6ನೇ ಮನೆಯಲ್ಲಿದ್ದಾನೆ. ಓಕೆ, 6ನೇ ಮನೆ ರೋಗ ಋಣ ರಿಪು, ಆತ ಶತ್ರು ರಾಶಿಯಲ್ಲಿದ್ದಾನೆ. ಆದ ಕಾರಣ ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರು ನಿಮ್ಮ ಹೆಲ್ತ್ ಅನ್ನ ನೋಡ್ಕೊಳ್ಳಿ. ಅದರ ಜೊತೆಗೆ ಯಾರಿಗೆಲ್ಲ ಸಾಲದ ಸಮಸ್ಯೆ ಉಂಟು ಸ್ವಲ್ಪ ತೊಂದರೆಗಳಾಗ್ಬೋದು, ಆನಂತರ ಯಾರಿಗೆಲ್ಲ ಶತ್ರುಕಾಟ ಉಂಟು ಅವರಿಗೂ ಸ್ವಲ್ಪ ತೊಂದರೆಗಳಾಗ್ಬೋದು. ಆದ್ರೂ ಕೂಡ ಈ ಒಂದು ಕುಜ 6ನೇ ಮನೆಯಲ್ಲಿ ಉಪಚಯ ಸ್ಥಾನದಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ, ಹೆದರುವಂತ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಯಾರಿಗೆಲ್ಲ ಬ್ಲಡ್ ರಿಲೇಟೆಡ್ ಸಮಸ್ಯೆ ಇದೆ, ಅಂದ್ರೆ ಶುಗರ್ ಪ್ರಾಬ್ಲಮ್ ಇದೆ, ಅಥವಾ ನಿಮಗೆ ಆ ಪ್ರೆಷರ್ನ ಅಂದ್ರೆ ಬ್ಲಡ್ ಪ್ರೆಷರ್ನ ಪ್ರಾಬ್ಲಮ್ ಇದೆ ಅಂತವ್ರು ಸ್ವಲ್ಪ ಜಾಗರೂಕರಾಗಿರ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ಆ ನಂತರ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಬುಧ ಮಹಾರಾಜ. ಹಾಗಾದ್ರೆ ಬುಧ ಎಲ್ಲಿದ್ದಾನೆ, ಬುಧ 4th ಹೌಸ್ ಇದ್ದಾನೆ, ವಕ್ರಿ ಆಗಿದ್ದಾನೆ. ಭೂಮಿ ಮನೆ ವಿಚಾರಗಳು ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಆಲ್ರೆಡಿ ಕ್ರಿಯೇಟ್ ಮಾಡ್ತಾ ಇದೆ. ಯಾರಿಗೆಲ್ಲ ಮನೆ ಮಾಡಬೇಕು, ಭೂಮಿ ಮಾಡಬೇಕು, ನೀವು ಹೋಗ್ಬೋದು. ಬಟ್ ಬುಧ ವಕ್ರಿಯಾಗಿ ಗುರುವಿನ ಕಡೆಗೆ ಹೋಗ್ತಾ ಇರುವುದರಿಂದ ಅದು ಏನು ಹೇಳ್ಕೊಡ್ತಾ ಇದ್ದಾನೆ, ಬುಧ ವಕ್ರಿಯಾಗಿ ಗುರುವಿನ ಕಡೆ ಹೋಗ್ತಾ ಇದ್ದಾನೆ. ಇದು ಎಲ್ಲ ಒಂದ್ ಕಡೆ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತ ಪೇಪರ್ ವರ್ಕ್, ಡಾಕ್ಯುಮೆಂಟ್ ರಿಲೇಟೆಡ್ ಯಾವುದಾದ್ರೂ ಕೆಲಸ ಕಾರ್ಯಗಳಾಗಬೇಕು, ಅದಕ್ಕೆ ಬೇಕಾಗಿ ನೀವು ತೀವ್ರಗತಿಯಲ್ಲಿ ಪ್ರಯತ್ನ ಮಾಡ್ತೀರಿ ಅಂತ ಇಂಡಿಕೇಶನ್ ಇದೆ. ಖಂಡಿತ ನೀವು ಪ್ರಯತ್ನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆ ಕೆಲಸ ಕಾರ್ಯಗಳು ನಿಮ್ಗೆ ಕೈಗೂಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇಷ್ಟವರೆಗೆ ನಮ್ಮ ಮನೆಯ ಡಾಕ್ಯುಮೆಂಟೇ ಸರಿ ಇಲ್ಲ, ಅದನ್ನು ಸರಿ ಮಾಡಿಸ್ಕೊಳ್ಬೇಕು ಅನ್ನೋರಿಗೆ ಇದು ಒಳ್ಳೆ ಸಮಯ ಅಂತ ಹೇಳ್ತೇನೆ, ಖಂಡಿತ ಮಾಡ್ಕೊಳ್ಬೋದು. ಆನಂತರ ಭೂಮಿ ಮನೆ ವಿಚಾರಗಳಲ್ಲಿ ಕೂಡ ನೀವೊಂದು ಸ್ಟೆಪ್ ಅನ್ನ ಮುಂದಡಿಟ್ಟು ಹೋಗ್ಬೋದು, ತುಂಬಾನೇ ಫೇವರಬಲ್ ಆಗುತ್ತೆ. ಆನಂತರ ನಿಮ್ಮ ಧನಸ್ಥಾನದ ಅಧಿಪತಿಯಲ್ಲಿದ್ದಾನೆ, 3rd ಹೌಸ್ ಅಲ್ಲಿ ಇದ್ದಾನೆ, ಯಾರು ಶುಕ್ರ. ಓಕೆ, ಶುಕ್ರ ಗುರುವನ್ನ ಮೀಟ್ ಮಾಡ್ತಾ ಇದ್ದಾನೆ. ಇದರ ಅರ್ಥ ಏನು, ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಪ್ರೋಗ್ರೆಸ್ ಆಗುತ್ತೆ, ದುಡ್ಡಿನ ವಿಚಾರದಲ್ಲಿ ಪ್ರೋಗ್ರೆಸ್ ಆಗುತ್ತೆ, ಅಥವಾ ಯಾರಿಗೋ ಕೊಟ್ಟಿದ್ದೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅದು ಎಲ್ಲೋ ಒಂದ್ ಕಡೆ ಲಾಭ ಗಳಿಸುವ ನಿಟ್ಟಿನಲ್ಲಿ ನಿಮ್ಗೆ ಅದು ಸಹಾಯ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಅದು ಅದು ಖಂಡಿತ ಆಗುತ್ತೆ ಕೂಡ. ಅದಕ್ಕೋಸ್ಕರ ಹಣಕಾಸಿನ ವಿಚಾರದಲ್ಲಿ ತುಂಬಾ ತೊಂದರೆಗಳನ್ನ ನೀವು ತಗೊಳ್ಳುವಂತ ಅಗತ್ಯ ಇರುವುದಿಲ್ಲ. ಓಕೆ, ಆನಂತರ ಏನಾಗುತ್ತೆ ನಿಮಗೆ, ಇಲ್ಲಿ ವಿಶೇಷವಾಗಿ ಶುಕ್ರ ಬಂದು 7th ಲಾರ್ಡ್ ಕೂಡ 7ನೇ ಮನೆ ಅಧಿಪತಿ. ಹಾಗಾದ್ರೆ ಮೇಷ ರಾಶಿ ಅಥವಾ ಮೇ ಬಿ ಲಗ್ನದವರು ಕೂಡ ನಿಮ್ಗೇನಾದ್ರೂ ಮದುವೆ ಆಗಿಲ್ಲ, ಯೋಗ್ಯ ವಯಸ್ಕರಾಗಿದ್ದೀರಾ, ಮದುವೆಗೆ ಸಮಸ್ಯೆ ಉಂಟು, ಈಗ ಶುಕ್ರ ಗುರುವನ್ನ ಮೀಟ್ ಮಾಡುವುದರಿಂದ
ಡೆಫಿನೆಟ್ ಆಗಿ ಒಂದು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥದ್ದು, ಮದುವೆ ವಿಚಾರ ಮಾತುಕತೆಗಳು ಮುಂದುವರಿಯುವಂಥದ್ದು, ಅಥವಾ ಕೆಲವರಿಗೆಲ್ಲ ಮದುವೆ ಆಗುವಂಥ ಯೋಗ ಭಾಗ್ಯ 100% ಇದೆ. ದಯವಿಟ್ಟು ಅದನ್ನ ಮಿಸ್ ಮಾಡ್ಕೊಳ್ಬೇಡಿ. ಒಳ್ಳೆ ರಿಸಲ್ಟ್ ಇದೆ ನಿಮಗೆ. ಅದಕ್ಕೋಸ್ಕರ ಸೆವೆಂತ್ ಲಾರ್ಡ್ ಶುಕ್ರ ಗುರುವನ್ನ ಮೀಟ್ ಮಾಡುವಾಗ ಮದುವೆ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಆನಂತರ ಹೇಗೂ ಲಾಭಸ್ಥಾನದಲ್ಲಿ ನಿಮಗೆ ರಾಹು ಮಹಾರಾಜ ಇದ್ದಾನೆ, ಒಳ್ಳೆ ಲಾಭವನ್ನು ಕೂಡ ತಂದು ಕೊಡ್ತಾನೆ. ಅದು ಕೂಡ ಅಂತ ಸಮಸ್ಯೆ ಅಂತೂ ಖಂಡಿತ ಅಲ್ವೇ ಅಲ್ಲ. ಶನಿ ಮಹಾರಾಜ ಮಾತ್ರ 12ನೇ ಮನೆಯಲ್ಲಿ ಇದ್ದುಕೊಂಡು ಆತ ಏನ್ ಮಾಡ್ತಾನೆ, ಆತ ರೆಟ್ರೋಗ್ರೇಡ್ ಅಂದ್ರೆ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ. ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಯಾರಿಗೆ ಹಣ ಕೊಡ್ತೀರಾ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಯಾವ ಸಂಸ್ಥೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಥವಾ ಇದೆಲ್ಲ ಒಂದು ವಿಚಾರ ಉಂಟು. ಅದಕ್ಕೋಸ್ಕರ ನಿಮ್ಮ ಇನ್ವೆಸ್ಟ್ಮೆಂಟ್ನ ವಿಚಾರದಲ್ಲಿ ಜಾಗ್ರತೆ ಮಾಡಿಕೊಂಡ್ರೆ ಪರವಾಗಿಲ್ಲ. ಆನಂತರ ಸ್ವಲ್ಪ ಕುಜ ಮತ್ತೆ ಶನಿ ಎದುರಿರೋದ್ರಿಂದ ಸ್ವಲ್ಪ ನೀವು ಪ್ರಯಾಣ ಮಾಡುವಾಗ ಅಥವಾ ನೀವು ಖುದ್ದು ಡ್ರೈವಿಂಗ್ ಮಾಡ್ತಾ ಇದ್ರೆ ಜಾಗ್ರತೆ ವಹಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. 7th ಹೌಸಲ್ಲಿ ನಾನು ಯಾವಾಗ ನಿಮಗೆ ಇದು ಡೇಟನ್ನು ಹಾಕಿದ್ದೇನೆ 1ನೇ ತಾರೀಕಿಗೆ 7th ಹೌಸಲ್ಲಿ ಯಾರು ಚಂದ್ರ ಬಂದು 4th ಲಾರ್ಡ್ 4ನೇ ಮನೆಯಿಂದ 4ನೇ ಮನೆಯಲ್ಲಿ ಇದ್ದಾನಂದಾಗ ಯಾರೆಲ್ಲ ಬಾಡಿಗೆ ಮನೆಯಲ್ಲಿದ್ದೀರಾ, ಬಾಡಿಗೆ ಮನೆ ಚೇಂಜ್ ಮಾಡ್ಲಿಕ್ಕೆ ಉಂಟು, ಮನೆಯಿಂದ ದೂರ ಹೋಗ್ಲಿಕ್ಕೆ ಉಂಟು, ಅದೊಂದು ಯೋಗ ಕ್ರಿಯೇಟ್ ಆಗಿದೆ. ಡೆಫಿನೆಟ್ ಆಗಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ತುಂಬಾ ಫೇವರಬಲ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಈಗ ಪರಿಹಾರ ಏನಪ್ಪ ಮಾಡ್ಕೊಳ್ಬೇಕು ಸರ್, ನಾನು ಪರಿಹಾರ ಏನಪ್ಪ ಮಾಡ್ಕೊಳ್ಬಹುದು? ನಾನು ಹೇಳ್ತೀನಿ, ಕುಜ ಇಲ್ಲಿ ಕನ್ಯಾ ರಾಶಿಯಲ್ಲಿದ್ದಾನೆ, ಅದರ ಡಿಸ್ಪೋಸಿಟರ್ ಬುಧ ಅಲ್ವಾ, ಅದೇ ಬಂದದ್ದು ನಮಗೆ ನಿಮಿತ್ತಗಳ ಪ್ರಕಾರ. ಹಾಗಾದ್ರೆ ಬುಧನಿಗೆ ಸಂಬಂಧಪಟ್ಟ ಪರಿಹಾರ ಮಾಡ್ಕೊಳ್ಳಿ. ಒಂದು ಮುಷ್ಟಿ ಹೆಸರು ಕಾಳಿಂದ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನ ಹೊರಗಡೆ ಹಾಕುವಂತ ಕೆಲಸ ಮಾಡಿ. ಇದನ್ನ ಬೆಳಿಗ್ಗೆ ಸಂಜೆ ನೀವು 2 ಹೊತ್ತು ಕೂಡ ಮಾಡ್ತಾ ಇದ್ರೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಈ ಒಂದು ಆಗಸ್ಟ್ ತಿಂಗಳೇನಿದೆ ನಿಮ್ಮ ಪಾಲಿಗೆ ಒಳ್ಳೆ ರಿಸಲ್ಟ್ ಅನ್ನು ತರುವಂತಹ ಎಲ್ಲಾ ಒಂದು ಯೋಗ ಭಾಗ್ಯ ಕೂಡ ಕೂಡಿ ಬರುತ್ತದೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶಿಯಾಧಿಪತಿ ಶುಕ್ರ ಏನ್ ಮಾಡ್ತಾನೆ, ಆತ 2nd ಹೌಸ್ 2ನೇ ಮನೆಯಲ್ಲಿ ವಿರಾಜಮಾನಾಗಿದ್ದಾನೆ, ಗುರು ಜೊತೆಗಿದ್ದಾನೆ. ಆನಂತರ 2ನೇ ಮನೆ ಬಂದು ಧನಸ್ಥಾನ. ಹಾಗಾದ್ರೆ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ ಇಲ್ಲಿ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಶುಕ್ರ ಯಾರು ಈ ಜಾತಕಕ್ಕೆ, ಆತ 6ನೇ ಮನೆ ಅಧಿಪತಿ ಕೂಡ, ಆನಂತರ ನಿಮ್ಮ ರಾಶಿ ಅಧಿಪತಿ ಕೂಡ 2ನೇ ಮನೆಯಲ್ಲಿ ಇದ್ದಾನಂದಾಗ ಯಾರಿಗೋ ದುಡ್ಡು ಕೊಡ್ಲಿಕ್ಕೆ ನಿಮಗೆ ದೊಡ್ಡ ಮಟ್ಟಿಗೆ ದುಡ್ಡು ಬೇಕಾದೀತು, ಖರ್ಚಿಗೆ ಬೇಕಾಗಿ ದುಡ್ಡು ಬೇಕಾದೀತು, ಅಥವಾ ದುಡ್ಡು ಬರುವಂತ ಯೋಗ ಕೂಡ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ಅದರಲ್ಲಿ ಕೂಡ ಯಾರೆಲ್ಲ ಬಡ್ಡಿ ವ್ಯವಹಾರ ಮಾಡ್ತಾರೆ, ಬಡ್ಡಿಯಿಂದ ಹಣ ಬರಬೇಕು, ಮೇ ಬಿ ಅವರಿಗೆ ಬಡ್ಡಿಯಿಂದ ಹಣ ಬರುವಂತ ಯೋಗ ಭಾಗ್ಯ ಕೂಡ ಡೆಫಿನೆಟ್ ಆಗಿದೆ. ಓವರ್ ಆಲ್ ಏನಂದ್ರೆ ನಮ್ಮ ವೃಷಭ ರಾಶಿಯವರಿಗೆ ದುಡ್ಡು ಬೇಕು, ಬಟ್ ಅದು ನಿಮ್ಮ ಪಾಲಿಗೆ ಬರುತ್ತೆ ಕೂಡ. ಯಾಕಂದ್ರೆ ಶುಕ್ರ ಏನ್ ಮಾಡ್ತಾನೆ, ಗುರು ಜೊತೆಗೆ ಕಂಜಕ್ಷನ್ ನಲ್ಲಿದ್ದಾನೆ. ಅದರಿಂದಾಗಿ ದುಡ್ಡಿನ ವಿಚಾರದಲ್ಲಿ ಹೆದರುವಂತ ಅವಶ್ಯಕತೆ ಇಲ್ಲ. ಇನ್ನೊಂದು ವಿಚಾರ ಏನಾಗುತ್ತೆ, ನಿಮ್ಮ ಗುರು ಬಂದು ಅಷ್ಟಮಾಧಿಪತಿ ಮತ್ತೆ ಲಾಭಾಧಿಪತಿ ಆಗಿರ್ತಾನೆ. ಹಾಗಾದ್ರೆ ಆತ 2ನೇ ಮನೆಯಲ್ಲಿ ಕೂತಿದ್ದಾನಂದಾಗ ಇದುವರೆಗೆ ಯಾರಿಗೂ ಹಣ ಕೊಟ್ಟು ಬ್ಲಾಕ್ ಆಗಿಬಿಟ್ಟಿದ್ದೀರಾ, ಹಣಕಾಸು ಅಲ್ಲಿ ಎಲ್ಲೋ ಒಂದ್ ಕಡೆ ಸಿಗಾಕೊಂಡಿದೆ, ಬರ್ತಾನೆ ಇಲ್ಲ, ತೊಂದರೆ ಅದಕ್ಕೆ ಒಂದು ಒಳ್ಳೆಯ ಪೀರಿಯಡ್ ಈಗ ಬಂದು ನಿಂತಿದೆ. ನೀವೊಂದು ಪ್ರಾಮಾಣಿಕ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡಿಕೊಂಡು ನೀವು ಹಣಕಾಸಿನ ವಿಚಾರದಲ್ಲಿ ವಿಚಾರ ಮಾಡಿದಾಗ ಅಥವಾ ಅವರಿಗೆ ಪ್ರೆಷರ್ ಹಾಕಿದಾಗ ಆ ಹಣಕಾಸು ಸಮೇತ ನಿಮ್ಮ ಪಾಲಿಗೆ ಬರುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಕೂಡ ಶುಕ್ರನೇ ಬಂದಿರುವಂತದ್ದು. ಶುಕ್ರನ ಬಗ್ಗೆ ಈಗಷ್ಟೇ ಹೇಳಿದೆ. ಶುಕ್ರ ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ನಿಮಗೆ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾನೆ, ಏನು ಸಮಸ್ಯೆ ಇಲ್ಲ. ಓಕೆ. ಆನಂತರ 3ನೇ ಮನೆಯಲ್ಲಿ ಯಾರಿದ್ದಾರೆ ನೋಡಿ, 3ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಮತ್ತೆ ಬುಧ ಇದ್ದಾರೆ. ಇದರ ಅರ್ಥ ಸೂರ್ಯ 3ನೇ ಮನೆಯಲ್ಲಿ ಬಂದಿರುವುದರಿಂದ ಖಂಡಿತ ನಿಮ್ಮ ಒಡ ಹುಟ್ಟಿದವರಿಗೆ ಕೆಲವೊಂದು ವಿಚಾರಗಳಲ್ಲಿ ತೊಂದರೆಗಳಾಗ್ಬೋದು, ಅವರಿಗೆ ನಿಮ್ಮ ಹೆಲ್ಪ್ ಬೇಕಾದೀತು ಅಥವಾ ಅವರಿಗೆ ಸಹಾಯ ಮಾಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಮೇ ಬಿ ಅದನ್ನು ಮಾಡಿ ನೋಡಿ, ತೊಂದರೆ ಇಲ್ಲ. ಇನ್ನು ಸೂರ್ಯ ಬಂದು ನಿಮ್ಮ 4th ಲಾರ್ಡ್ 4ನೇ ಮನೆ ಅಧಿಪತಿಯಾಗಿ ಆತ ತನ್ನಿಂದ 12ನೇ ಮನೆಯಲ್ಲಿ ಇರುವುದರಿಂದ ಯಾರಿಗೆಲ್ಲ ಭೂಮಿ ಮನೆ ವಾಹನ ಮಾರಬೇಕಂತ ಇಚ್ಛೆ ಇದೆ, ಅದಕ್ಕೆ ಬೇಕಾಗಿ ತುಂಬಾ ಸಮಯದಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಎಲ್ಲಿವರೆಗೆ ಸೂರ್ಯ ಕರ್ಕಾಟಕ ರಾಶಿಯಲ್ಲಿ ಇದ್ದಾನೆ ಅಲ್ಲಿವರೆಗೆ ಕೂಡ ನಿಮಗೆ ಮನೆ ಮಾರುವಂತಹ, ಭೂಮಿ ಮಾರುವಂತಹ ಒಂದು ಯೋಗ ಭಾಗ್ಯ ಕೂಡ ಇದೆ. ಕೆಲವರು ಸ್ಟ್ರಕ್ ಆಗಿರ್ತಾರಲ್ಲ, ಮಾರ್ಲಿಕ್ಕೆ ಆಗ್ತಾನಿಲ್ಲ ಸರ್, ಏನ್ ಮಾಡೋದು? 3rd ಹೌಸ್ ಯಾವಾಗ ಆಕ್ಟಿವೇಟ್ ಆಗಿಲ್ಲ ಅಂದಾಗ ಭೂಮಿ ಮಾರ್ಲಿಕ್ಕೆ ಆಗಲ್ಲ, ಮನೆ ಮಾರ್ಲಿಕ್ಕೆ ಆಗಲ್ಲ. 3rd ಹೌಸ್ ಆಕ್ಟಿವೇಟ್ ಆದಾಗಲೇ ಅದು 4ನೇ ಮನೆ ವ್ಯಯಸ್ಥಾನ, ಅಂದ್ರೆ ಮಾರ್ಲಿಕ್ಕೆ ಆಗುತ್ತೆ ಅಥವಾ ಮನೆ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ, ದೂರ ಹೋಗ್ಲಿಕ್ಕೆ ಆಗುತ್ತೆ, ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಆಗುತ್ತೆ. ಎಲ್ಲವನ್ನು ಕೂಡ ಒಂದು ವಿಷಯದಲ್ಲಿ ಅಂತ ಕ್ರಿಯೇಟ್ ಮಾಡಿದಾನೆ. ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ, ನೀವು ಚಿಂತೆ ಮಾಡುವಂತಾಗುತ್ತೆ. ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ. ಆನಂತರ ನಿಮ್ಮ 4ನೇ ಮನೆಯಲ್ಲಿ ಕೇತು ಇದ್ದಾನೆ. ಬಿ ಕೇರ್ಫುಲ್. ಯಾವ್ದು ಮನೆ ಮಾಡಬೇಕು, ಭೂಮಿ ಮಾಡಬೇಕು, ವಾಹನ ಮಾಡಬೇಕು ಅಂತ ಯಾರಿಗುಂಟು ಅವರೆಲ್ಲ ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸಿಕೊಂಡು ಮುಂದೆ ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ಅದರ ಜೊತೆಗೆ ವೃಷಭ ರಾಶಿಯವರಿಗೆ ಒಂದು ಮಾತು ಹೇಳ್ತೇನೆ, ಅದು ವೃಷಭ ಲಗ್ನದವರು ಕೂಡ ಇರ್ಬೋದು. ಕೇತು ಮಹಾರಾಜ 4ನೇ ಮನೆಯಲ್ಲಿ ಇರುವುದರಿಂದ ನೀವೇನಾದ್ರೂ ಮನೆಯಲ್ಲಿ ವಾಸ್ತು ಪ್ರಕಾರ ಏನಾದ್ರು ಚೇಂಜ್ ಮಾಡ್ಕೊಂಡ್ರೆ, ವಾಸ್ತು ಮಾಡ್ಲಿಕ್ಕೆ ಹೋದ್ರೆ ಅದು ಹೊಡೆತ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ವಾಸ್ತು ಯಾರ ಮುಖಾಂತರ ಮಾಡಿಸ್ಕೊಳ್ಬೇಕು, ಯಾರಾದ್ರೂ ಸನ್ಯಾಸಿ ತರ ಇರ್ತಾರೆ ಅಥವಾ ಸನ್ಯಾಸಿಗಳಾಗಿರ್ತಾರೆ, ಅವ್ರು ನಿಜವಾಗಿಯೂ ಒಂದು ಸನ್ಯಾಸತನವನ್ನ
ಫಾಲೋ ಮಾಡ್ತಾ ಅಂಥವ್ರನ್ನ ಕರ್ಸ್ಕೊಂಡು ಬಂದು ನೀವು ಮನೆಯಲ್ಲಿ ವಾಸ್ತುಗೆ ಬೇಕಾಗಿ ಅವರ ಕೈಯಿಂದ ಟಚ್ ಮಾಡಿಸಿದಾಗ ಅದು ಒಳ್ಳೆ ರಿಸಲ್ಟ್ ಕೊಡ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಮರ್ಷಿಯಲ್ ರೀತಿಯಲ್ಲಿ ವಾಸ್ತು ಮಾಡೋರು ಯಾರಿದ್ದಾರೆ ಅವರ ಮುಖಾಂತರ ನೀವು ವಾಸ್ತು ಮಾಡಿಸ್ಕೊಂಡಾಗ ಮೇ ಬಿ ಅದು ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ವಾಸ್ತು ಸರಿ ಆಗುವುದು ಬಿಟ್ಟು ಉಲ್ಟಾ ಹೊಡೆತ ಕೊಡುವಂಥ ಸಾಧ್ಯತೆಗಳೇ ಇದ್ದೇ ಇರ್ತವೆ. ಟೆಕ್ನಿಕರ್ನ ಅರ್ಥ ಮಾಡ್ಕೊಳ್ಳಿ, ಗೆಲುವು ಕೂಡ ನಿಮ್ಮದಾಗುತ್ತೆ. ಆನಂತರ ನಿಮ್ಮ ಪಂಚಮದಲ್ಲಿ ಯಾರಿದ್ದಾರೆ ನೋಡಿ, ಕುಜ ಇದ್ದಾನೆ. ಕುಜ ಬಂದು ವ್ಯಯಾಧಿಪತಿ ಮತ್ತೆ ನಿಮ್ಮ ಮಾರಕಾಧೀಶ, ಸೆವೆಂತ್ ಲಾರ್ಡ್ ಆತ. ಒಂದನೇದಾಗಿ ಪ್ರೀತಿ ಪ್ರೇಮ ಅದು ಇದು ಅಂತ ಹೋಗ್ಬೋದು ನೀವು, ಪರವಾಗಿಲ್ಲ. ಒಂದು ಒಂದು ಹಂತದಲ್ಲಿ ಸ್ವಲ್ಪ ಒಳ್ಳೆ ರಿಸಲ್ಟ್ ಇರುತ್ತೆ. ಬಟ್ ಆದ್ರೂ ಕೂಡ ಏನಾಗುತ್ತೆ, ನಿಮ್ಮ ಮಕ್ಕಳಿರ್ಬೋದು ಅಥವಾ ಸ್ನೇಹಿತರಿರ್ಬೋದು, ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಎಲ್ಲೋ ಜಗಳ ಕೂಡ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದರ ಜೊತೆಗೆ ವೃಷಭ ರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳಿಂದ ಬಳಲುವಂತ ಸಾಧ್ಯತೆಗಳು ಇದ್ದೇ ಇದೆ. ಕೆಲವರಿಗೆಲ್ಲ ಅವರ ಒಂದು ಎಜುಕೇಶನ್ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗಿ ಎಜುಕೇಶನ್ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಪರಿಹಾರ ಹೇಳಿಕೊಡ್ತೇನೆ, ಹೆದರುವಂತ ಅವಶ್ಯಕತೆಗಳು ನನ್ನ ಲೆಕ್ಕದೊಂದು ಖಂಡಿತ ಇಲ್ಲ. ಆನಂತರ ನಿಮ್ಮ 6ನೇ ಮನೆಯಲ್ಲಿ ಚಂದ್ರ ಮಹಾರಾಜ ಇದ್ದಾನೆ, ಥರ್ಡ್ ಲಾರ್ಡ್ 6ನೇ ಮನೆಯಲ್ಲಿ ಇದ್ದಾನೆ ಅಂದಾಗ ನಿಮ್ಮ ಒಡ ಹುಟ್ಟಿದವರಿಗೆ ಭೂಮಿ ಮನೆ ವಾಹನ ಮಾಡುವಂತ ಒಂದು ಯೋಗ ಕ್ರಿಯೇಟ್ ಆಗಿದೆ. ಮೇ ಬಿ ನಿಮ್ಮಿಂದ ಹಣಕಾಸನ್ನ ಬಯಸಬಹುದು. ಯಾಕಂದ್ರೆ ಇದರ ಲಾರ್ಡ್ ಯಾರಿದ್ದಾನೆ ಅಥವಾ ಧನಸ್ಥಾನದಲ್ಲಿ ಕನೆಕ್ಟ್ ಆಗಿದ್ದಾನೆ, ಯಾರು? ಶುಕ್ರ. ಅದರಿಂದ ಅವ್ರು ನಿಮ್ಮ ಹತ್ರ ಹಣಕಾಸು ಬಯಸುವಂತ ಸಾಧ್ಯತೆ ಉಂಟು, ಸಹಾಯ ಬಯಸುವಂತ ಸಾಧ್ಯತೆ ಉಂಟು. ಸಾಧ್ಯ ಆದ್ರೆ ಮಾಡಿ ಅಂತ ಹೇಳ್ತೇನೆ, ಒಳ್ಳೆ ರಿಸಲ್ಟ್ ಅನ್ನ ಅದರ ಮುಖಾಂತರ ಕೂಡ ಅನುಭವಿಸ್ತೀರಾ. ಇನ್ನೇನಾಗುತ್ತೆ ನಿಮ್ಗೆ, ನಿಮ್ಮ 10ನೇ ಮನೆಯಲ್ಲಿ ರಾಹು ಇದ್ದಾನೆ. ಅದರಿಂದಾಗಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಚ್ ಬೆಟರ್ ರಿಸಲ್ಟ್ ಅಂತ ಹೇಳ್ತೇನೆ. ತುಂಬಾ ಒಳ್ಳೆ ರಿಸಲ್ಟ್ ಇರುತ್ತೆ, ಏನು ಸಮಸ್ಯೆ ಆಗಲ್ಲ. ಆನಂತರ ಕಾರ್ಯಕ್ಷೇತ್ರದ ಅಧಿಪತಿ ಅಥವಾ ನಿಮ್ಮ ಯೋಗಕಾರಕ ಯಾರು? ಶನಿ. ಆತ ಏನ್ ಮಾಡ್ತಾನೆ, ನೇರವಾಗಿ 12ನೇ ಆತ ಮೀನರಾಶಿಯಲ್ಲಿದ್ದಾನೆ, ವಕ್ರಿಯಾಗಿದ್ದಾನೆ, ಪರವಾಗಿಲ್ಲ. ಬಟ್ ನಿಮಗೆ ಒಳ್ಳೊಳ್ಳೆ ರಿಸಲ್ಟ್ ಅನ್ನ ಅನುಭವಿಸಲಿಕ್ಕೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಸ್ಯಾಲರಿಗೆ ಸಂಬಂಧಪಟ್ಟಂತೆ, ಲಾಭಕ್ಕೆ ಸಂಬಂಧಪಟ್ಟಂತೆ ಅದು ಬಂದೇ ಬರುತ್ತೆ. ಬಟ್ ಕಷ್ಟಪಡಬೇಕಾದಂತ ಅನಿವಾರ್ಯತೆ ಉಂಟು. ಡಿಪ್ರೆಷನ್ ಕೂಡ ಇರುತ್ತೆ, ಇರುವುದಿಲ್ಲ ಅಂತೇನಿಲ್ಲ. ಬಟ್ ಆ ಕಾರ್ಯಕ್ಷೇತ್ರದಲ್ಲಿ ಅಥವಾ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತ ಯೋಗ ಭಾಗ್ಯ ನಮ್ಮ ವೃಷಭ ರಾಶಿಯವರಿಗಂತೂ ಡೆಫಿನೆಟ್ ಆಗಿದೆ. ಓಕೆನಾ, ಗೊತ್ತಾಯ್ತು ಈಗ. ಹಾಗಾದ್ರೆ ಪರಿಹಾರ ಏನ್ ಮಾಡ್ಬೇಕು, ನಿಮ್ಗೆ ಕುಜ ಮಹಾರಾಜ ತುಂಬಾ ತೊಂದರೆ ಕೊಡುವ, ಅದರಿಂದ ತೊಗರ್ಬೇಳೆಯಿಂದ ಪ್ರತಿದಿನ ಬೆಳಿಗ್ಗೆ ಸಂಜೆ ಒಂದು ಮುಷ್ಟಿ ತೊಗರ್ಬೇಳೆ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನ ಹೊರಗಡೆ ಹಾಕುವಂತ ಕೆಲಸ ಮಾಡಿ ಅಂತ ಹೇಳ್ತೇನೆ. ಪ್ರತಿದಿನ ಇದನ್ನ ಮಾಡ್ಕೊಳ್ಳಿ. ಆದಷ್ಟು ಆಗಸ್ಟ್ ತಿಂಗಳಲ್ಲಿ ರೆಡ್ ಕಲರ್ ಬಟ್ಟೆಯನ್ನ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ತುಂಬಾ ಫೇವರಬಲ್ ಆಗುತ್ತೆ ನಿಮ್ಗೆ. ಇಷ್ಟೇ ಮಾಡ್ಕೊಂಡಾಗ ನಮ್ಮ ವೃಷಭ ರಾಶಿಯವರಿಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ, ಒಂದು ಒಳ್ಳೆಯ ಯೋಗ ಭಾಗ್ಯಗಳನ್ನ ಅನುಭವಿಸುವಂತಹ ಯೋಗ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಸೆಕೆಂಡ್ ಹೌಸ್ 2ನೇ ಮನೆಯಲ್ಲಿ ವಿರಾಜಮಾನನಾಗಿದ್ದಾನೆ, ವಕ್ರಿ ಆಗಿದ್ದಾನೆ, ಧನಸ್ಥಾನವನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ. ಜೊತೆಗೆ ಸೂರ್ಯನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಸೂರ್ಯ ಬಂದು ಥರ್ಡ್ ಲಾರ್ಡ್. ಹಾಗಾದ್ರೆ ಯಾರಿಗಾದ್ರು ದುಡ್ಡು ಕೊಡ್ಲಿಕ್ಕಿದ್ರೆ ಮೇ ಬಿ ಸ್ವಲ್ಪ ಮಟ್ಟಿಗೆ ಚಿಂತೆ ಆಗುತ್ತೆ ನಿಮ್ಗೆ. ಅದರಲ್ಲೂ ಸ್ನೇಹಿತರಿಗೆ ಎಲ್ಲೋ ತಗೊಂಡಿದ್ದೀರಾ, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ತಗೊಂಡಿದ್ದೀರಾ, ಮೇ ಬಿ ಅದನ್ನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಖಂಡಿತ ಪ್ರಯತ್ನ ಮಾಡಿ, ಅದು ಕೈಗೂಡುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ನಿಮ್ಮ ಧನಸ್ಥಾನದ ಅಧಿಪತಿಯಲ್ಲಿದ್ದಾನೆ ಆತ 5th ಹೌಸ್ಗೆ ಕನೆಕ್ಟ್ ಮಾಡಿದ್ದಾನೆ. ಇದರ ಅರ್ಥ ಏನು ಅಂದ್ರೆ, ಮೇ ಬಿ ಸ್ನೇಹಿತರಿಗೆ ಕೊಡಬೇಕಾದಂತ ದುಡ್ಡನ್ನು ಕೊಡಬೇಕಾದಿತ್ತು, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನೀವೇನೋ ದುಡ್ಡು ತಗೊಂಡಿದ್ರೆ ಮೇ ಬಿ ಅವ್ರಿಗೆ ಪೇ ಮಾಡಬೇಕಾದಿತ್ತು. ಅದೊಂದು ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ ನಮ್ಮ ಒಂದು ಮಿಥುನ ರಾಶಿಯವರಿಗೆ. ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ, ಧನಾಧಿಪತಿಯಾಗಿ ಪಂಚಮದಲ್ಲಿ ಚಂದ್ರ ಬಂದಿರುವುದರಿಂದ ನಿಮ್ಗೆ ಸ್ನೇಹಿತರ ಮುಖಾಂತರ ಹೆಲ್ಪ್ ಕೂಡ ಸಿಗ್ಬೋದು, ಅಥವಾ ನಿಮ್ಮ ಮಕ್ಕಳ ಮುಖಾಂತರ ಕೂಡ ಹೆಲ್ಪ್ ಸಿಕ್ಕು ಅವರಿಂದ ಕೂಡ ನೀವೇನ್ ಮಾಡ್ಬೋದು, ದುಡ್ಡನ್ನ ಪೇ ಮಾಡ್ಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. ಓವರ್ ಆಲ್ ದುಡ್ಡು ಬರುದಿಲ್ಲ ಅಂತ ಖಂಡಿತ ದುಡ್ಡು ಬರುತ್ತೆ ನಿಮ್ಗೆ. ಯಾಕಂದ್ರೆ ಧನಾಧಿಪತಿ ಪಂಚಮದಲ್ಲಿ ದುಡ್ಡು ಬರೋದಕ್ಕೆ ಏನು ಸಮಸ್ಯೆ ಇಲ್ಲ, ದುಡ್ಡು ಬರುತ್ತೆ. ಬಟ್ ಸೂರ್ಯ ಇದ್ದಾನೆ, ದುಡ್ಡು ನಿಲ್ಲೋದಿಲ್ಲ. 2ನೇ ಮನೇಲಿ ಸೂರ್ಯ, ದುಡ್ಡು ನಿಲ್ಲೋದು ನಿಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತೂ 100% ಆಗಿ ಆಗೋದು. ಓಕೆನಾ. ಸೊ ಓವರ್ ಆಲ್ ನೋಡ್ಲಿಕ್ಕೆ ನಾನು ಹೇಳ್ತೀನಿ, ನೀವು ನಿಮ್ಮ ದುಡ್ಡಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಿ. ಆನಂತರ ಅಲ್ಲಿ ಬುಧ ಇರುವುದರಿಂದ ನಿಮ್ಮ ಕುಟುಂಬದ ವಿಚಾರಗಳನ್ನು ಯಾರ ಜೊತೆ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ, ಯಾವುದೇ ತರ ಕೂಡ. ಸೊ ಅಲ್ಲಿ ಮೌನವಾಗಿರಿ, ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರವಿ, ರವಿ ಮಹಾರಾಜ ಬಂದಿದ್ದಾನೆ. ರವಿ ಬಂದು ಥರ್ಡ್ ಲಾರ್ಡ್ ಆತ ಎಲ್ಲಿದ್ದಾನೆ, ತನ್ನಿಂದ 12ನೇ ಮನೆಯಲ್ಲಿದ್ದಾನೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಒಡ ಹುಟ್ಟಿದವರು ಇರ್ಬೋದು, ಸರೌಂಡಿಂಗ್ಸ್ ಇರ್ಬೋದು, ಅಕ್ಕಪಕ್ಕದ ಮನೆಯವರು, ಅವರಿಂದ ತೊಂದರೆಗಳಾಗ್ಬೋದು, ಅಥವಾ ಪೇಪರ್ ವರ್ಕ್ಗೆ ಸಂಬಂಧಪಟ್ಟ ತೊಂದರೆಗಳಾಗ್ಬೋದು. ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ನಮ್ಮ ಮಿಥುನ ರಾಶಿ ಇರ್ಬೋದು, ಮಿಥುನ ಲಗ್ನ ಇರ್ಬೋದು, ಯಾವುದೇ ಕಾರಣಕ್ಕೂ ಮೊಬೈಲ್ ನಂಬರ್ ಚೇಂಜ್ ಮಾಡೋದಾಗ್ಲಿ ಅಥವಾ ಹೆಸರನ್ನ ಚೇಂಜ್ ಮಾಡೋದಾಗ್ಲಿ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಅಂತ ಹೋಗಬೇಡಿ ಅಂತ ಹೇಳ್ತೇನೆ. ಒಂದು ವೇಳೆ ಮಾಡಲೇಬೇಕಾದ್ರೆ ಜಾತಕವನ್ನು ಚೆಕ್ ಮಾಡ್ಕೊಂಡು ಮುಂದುವರಿಬೇಕಂತ ಅನಿವಾರ್ಯತೆ ಉಂಟು. ಯಾಕಂದ್ರೆ ಕೇತು ಮಹಾರಾಜ 3ನೇ ಮನೆಯಲ್ಲಿ ಇರುವುದರಿಂದ ಡೆಫಿನೆಟ್ ಆಗಿ ಅದು ನಿಮ್ಗೆ ಏನಾಗುತ್ತೆ, ಆ ಒಂದು ಏನಾದ್ರು ಚೇಂಜ್
ಚೇಂಜಿಂಗ್ ಮಾಡಿಕೊಂಡಾಗ ಹೆಸರು ಸಿಗ್ನೇಚರ್ ಅಲ್ಲಿ ಮೇ ಬಿ ನಿಮಗೆ ರಿಸಲ್ಟ್ ಬರುವಂತ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡುತ್ತೆ. ಇದರ ಬಗ್ಗೆ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಗೆದ್ದು ಬಿಡ್ತೀರಾ. ಆನಂತರ ಸೂರ್ಯ ಬಂದಿರೋ ಸೂರ್ಯ ಆರೋಗ್ಯ, ಹೆಲ್ತಿನ ಬಗ್ಗೆ ತುಂಬಾ ಗಮನ ಕೊಡಬೇಕು. ಆರೋಗ್ಯ, ಕಣ್ಣು ನೋವಿನ ಸಮಸ್ಯೆಗಳು, ತಲೆ ಸಿಡಿತದ ಸಮಸ್ಯೆಗಳು, ಕಣ್ಣು ಉರಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದರ ಬಗ್ಗೆ ಗಮನ ಕೊಡಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನೀವು ಡಾಕ್ಟರ್ ಬಳಿಗೆ ಓಡಿ ಹೋಗಿ ಅವ್ರ ಹತ್ರ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬೇಕು. ನಿಮ್ಗೆ ನಿಮ್ಮ ಒಂದು ರಾಶಿಯಲ್ಲಿನೇ ಶುಕ್ರ ಮತ್ತೆ ಗುರುವಿನ ಭ್ರಮಣ ಆಗ್ತಾ ಉಂಟು. ಹಾಗಾದ್ರೆ ಶುಕ್ರ ಬಂದು ಕಳತ್ರಕಾರಕ ಆಂತರ, ಗುರು ಬಂದು 7th ಲಾರ್ಡ್, ಓಕೆನಾ, 7ನೇ ಮನೆ ಅಧಿಪತಿ. ಇಬ್ರು ಕೂಡ 7ನೇ ಮನೆಯನ್ನು ನೋಡುವುದರಿಂದ ಯೋಗ್ಯ ವಯಸ್ಕರು ಯಾರೆಲ್ಲ ಇದ್ದಾರೆ ಅಂದ್ರೆ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರು, ಅವ್ರಿಗೆ 100% ಮದುವೆ ಯೋಗ ಬಂದು ನಿಂತಿದೆ. ದಯವಿಟ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಆಗಸ್ಟ್ ತಿಂಗಳಲ್ಲಿ ಶಕ್ತಿ ಮೀರಿ ಪ್ರಯತ್ನ ಮಾಡಿ, ಮದುವೆ ಫಿಕ್ಸ್ ಆಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿದೆ. ದಯವಿಟ್ಟು ಈ ಒಂದು ಅಪರ್ಚುನಿಟೀಸ್ ಅನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಾರ್ದು ನಮ್ಮ ಮಿಥುನ ರಾಶಿ ಮಿಥುನ ಲಗ್ನದವರು. ಇನ್ನು ನಿಮ್ಮ ಜಾತಕದಲ್ಲಿ ತುಂಬಾನೇ ಅಫ್ಲಿಕ್ಷನ್ಸ್ ಇದೆ, ತುಂಬಾ ತೊಂದರೆ ಇದೆ, 7th ಲಾರ್ಡ್ ಇಲ್ಲ ಅಥವಾ ಕಾರಕತ್ವಕ್ಕೆ ತೊಂದರೆ ಇದೆ ಅಂದಾಗ ದಯವಿಟ್ಟು ನೀವು ಅದಕ್ಕೆ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ. ಯಾರಾದ್ರೂ ಜ್ಯೋತಿಷಿಗಳ ಹತ್ರ ತೋರಿಸಿ ಒಳ್ಳೆ ಪರಿಹಾರ ಮಾಡಿಕೊಂಡು ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಯೋಗ್ಯ ವಯಸ್ಕರಿಗೆ ಮದುವೆ 100% ಯೋಗ, ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಬಹುದು, ತೊಂದರೆ ಇಲ್ಲ. ಇನ್ನು ಕೆಲವರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡುವ ಯೋಗ, ಅದು ಹೋಗ್ಬೋದು. ಒಳ್ಳೆ ನಾಲೆಜ್ ಅನ್ನ ಗಳಿಸ್ಕೊಳ್ತೀರಾ. ಒಳ್ಳೆ ಗುರುಗಳ ತರ ಇರುವವರು ಅಥವಾ ಒಂದು ಒಳ್ಳೆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅವರಿಂದ ಕೂಡ ಒಳ್ಳೆ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಬಹುದು, ಅಥವಾ ಅವರ ಒಂದು ಸಜೆಷನ್ ತಗೊಂಡು ಕೂಡ ನೀವು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. 4ನೇ ಮನೆಯಲ್ಲಿ ಕುಜ ಇದೆ ನೋಡಿ, ಕನ್ಯಾ ರಾಶಿಯಲ್ಲಿ ಕುಜ ಅಲ್ವಾ. ಕುಜ ಯಾರು? ಈ ಜಾತಕಕ್ಕೆ ಆತ ಷಷ್ಠಾಧಿಪತಿ ಮತ್ತೆ ಲಾಭಾಧಿಪತಿಯಾಗಿ ನಿಮ್ಮ 4th ಹೌಸ್ ಅಲ್ಲಿ ಕೂತಿದ್ದಾನೆ ಅಂದಾಗ ಭೂಮಿ ಮನೆ ವಿಚಾರಗಳಲ್ಲಿ ಏನಾದ್ರೂ ಪ್ರೊಸೀಡ್ ಆಗ್ಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಡಿಸ್ಪ್ಯೂಟ್ ಆಗುವಂಥದ್ದು, ಜಗಳ ಆಗುವಂಥದ್ದು, ಅಥವಾ ನೀವು ಮನೆ ಮಾಡಬೇಕು ಅದಕ್ಕೆ ಲೋನ್ಗೆ ಹೋದ್ರಿ, ಅಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಅದಕ್ಕೆ ನಾನು ಹೇಳ್ತೀನಿ, ಕುಜ ತುಲಾ ರಾಶಿಗೆ ಬರುವವರೆಗೆ ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡಿ, ಆನಂತರ ನೀವು ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಅನುಭವಿಸ್ತೀರಾ. 10ನೇ ಮನೆಯಲ್ಲಿ ಶನಿ ಇರುವ ಕಾರಣ ಕೆಲಸದಲ್ಲಿ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ, ಬಟ್ ವಕ್ರಿ ಆಗಿಬಿಟ್ಟಿದ್ದಾನೆ ಅಂದಾಗ ಏನಾಗುತ್ತೆ, ಕೆಲಸ ಚೇಂಜ್ ಮಾಡ್ಕೊಳ್ಳಿಕ್ಕೆ ಮನಸ್ಸಾಗುತ್ತೆ. ಅಥವಾ ವಿದೇಶಕ್ಕೆ ಹೋಗ್ಬೇಕು, ವಿದೇಶದಲ್ಲಿ ಇದ್ದವ್ರಿಗೆ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕು, ಭಾರತದಲ್ಲಿದ್ದವ್ರಿಗೆ ವಿದೇಶ, ಅಥವಾ ಇದೆಲ್ಲ ಒಂದು ಥಾಟ್ಸ್ ಬರುವಂತ ಸಾಧ್ಯತೆ ಉಂಟು. ನಾನು ಹೇಳ್ತೀನಿ, ಶನಿ ಮಹಾರಾಜ ವಕ್ರಿಯಾಗಿ ರಾಹು ಕಡೆಗೆ ಬರುವುದರಿಂದ ಥಾಟ್ಸ್ ಈ ತರ ಬರುವುದು ಸಹಜ ರೀತಿಯಲ್ಲೇ ಇರುತ್ತೆ. ಬಟ್ ಜಾತಕವನ್ನು ತೋರಿಸ್ಕೊಂಡೇ ನೀವು ಪ್ರೊಸೀಡ್ ಆಗಬೇಕೇ ಹೊರತು ಅವಸರದ ನಿರ್ಣಯಗಳನ್ನ ಕೈಗೊಳ್ಳುವ ಹಾಗಿಲ್ಲ. ಇದರ ಬಗ್ಗೆ ಗಮನ ಕೊಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸದ್ಯದ ಮಟ್ಟಿಗೆ ನಿಮ್ಗೆ ಏನ್ ನೀವು ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಅಂತ ಕೇಳಿದ್ರೆ, ಸೂರ್ಯ ಅಲ್ವಾ, ನಿಮ್ಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ರವಿ ಮಹಾರಾಜ ನಿಮ್ಮ ಇಡೀ ಒಂದು ನಿಮ್ಮ ಆಗಸ್ಟ್ ತಿಂಗಳನ್ನ ಆಳ್ತಾನೆ. ಹಾಗಾದ್ರೆ ಗೋಧಿಯ ದಾನ ಅಲ್ವಾ, ಹಾಗಾದ್ರೆ ಆದಿತ್ಯವಾರ ದಿವಸ 1 ಕಿಲೋ ಅಥವಾ 10 ಕಿಲೋ ಗೋಧಿಯನ್ನ 4 ಆದಿತ್ಯವಾರಗಳ ಕಾಲ ಕೂಡ 10 ಗಂಟೆಗಿಂತ ಮುಂಚೆ ಯಾರಿಗಾದ್ರು ನಿಮ್ಮ ಕೈಯಿಂದ ದಾನ ಮಾಡಿ ಅಥವಾ ಅನಾಥಾಶ್ರಮಕ್ಕೆ ಕೊಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ನಮ್ಮ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವ ತರ ದುಡ್ಡಿನ ವಿಚಾರದಲ್ಲಿ ತೊಂದರೆಗಳಾಗಬೇಕು, ಸಮಸ್ಯೆಗಳಾಗಬೇಕು, ಅಥವಾ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಾಗಬೇಕು, ಮೇ ಬಿ ಅದರಿಂದ ಬಚಾವಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಟೆಕ್ನಿಕ್ ಅನ್ನ ಫಾಲೋ ಮಾಡಿ, 100% ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ ಮೇಡ ನಮ್ಮ ಕರ್ಕಾಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಚಂದ್ರ 4th ಹೌಸ್ ಅಲ್ಲಿ ವಿರಾಜಮಾನಾಗಿದ್ದಾನೆ. ಇದರ ಅರ್ಥ ಏನಂದ್ರೆ, ಯಾರಿಗೆಲ್ಲ ಭೂಮಿ ಮನೆ ವಾಹನ ಮಾಡಬೇಕು ಅದಕ್ಕೆ ಒಂದು ಒಳ್ಳೆ ಸಮಯ ಬಂದು ನಿಂತಿದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು. ಆನಂತರ ಚಂದ್ರ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಅದರ ಅರ್ಥ ಹೊಸ ಕೆಲಸ ಬೇಕು, ಕೆಲಸದಲ್ಲಿ ಬದಲಾವಣೆ ಮಾಡಬೇಕು ಅನ್ನುವರಿಗೆ ಕೂಡ ಒಂದು ಒಳ್ಳೆ ಪೀರಿಯಡ್ ಬಂದು ನಿಂತಿದೆ. ಖಂಡಿತ ನೀವು ಪ್ರಯತ್ನ ಮಾಡ್ಬೋದು, ಪರವಾಗಿಲ್ಲ. ಓಕೆ, ಆನಂದ ಏನಾಗುತ್ತೆ, ಇದರ ಒಬ್ಬ ಡಿಸ್ಪೋಸಿಟರ್ ಇದ್ದಾನೆ, ರಾಷ್ಟ್ರಾಧಿಪತಿ. ಆತ ಏನ್ ಮಾಡ್ತಾನೆ, ಗುರು ಜೊತೆಗೆ ಸೇರ್ಕೊಂಡಿದ್ದಾನೆ, ಶುಕ್ರ. ಓಕೆ, 12ನೇ ಮನೆಯಲ್ಲಿದೆ. ಹಾಗಾದ್ರೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಸೋದು ಅಲ್ವಾ, ಯಾರಿಗೆಲ್ಲ ಹೊಸ ಮನೆ ಮಾಡಬೇಕು ಅಂದವರಿಗೆ ಆಗಸ್ಟ್ ತಿಂಗಳಲ್ಲಿ ಫೌಂಡೇಶನ್ ಹಾಕುವಂತ ಒಂದು ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಒಳ್ಳೆಯ ಜ್ಯೋತಿಷರ ಅಥವಾ ಪುರೋಹಿತರನ್ನ ಭೇಟಿ ಮಾಡಿ ಅವ್ರ ಹತ್ರ ಎಲ್ಲ ಮುಹೂರ್ತವನ್ನು ಕೇಳಿಕೊಂಡು ನೀವು ಪ್ರೊಸೀಡ್ ಆಗಿ, ತೊಂದರೆ ಇಲ್ಲ. ಬಟ್ ಯೋಗ ಅಂತೂ ಬಂದು ನಿಂತಿದೆ, ತೊಂದರೆ ಇಲ್ಲ. ಕನ್ಸ್ಟ್ರಕ್ಷನ್ ಮಾಡ್ಬೋದು, ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಒಳ್ಳೆಯ ಯೋಗ ಭಾಗ್ಯ ಭೂಮಿ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಬಂದು ನಿಂತಿದೆ. ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಮೇ ಬಿ ಗೆಲುವು ನಿಮ್ಮದಾಗುತ್ತೆ, ತೊಂದರೆ ಇಲ್ಲ. ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ, ಈ ಜಾತಕ ಗುರು ಬಂದು ಭಾಗ್ಯಾಧಿಪತಿ ಆಯ್ತಾ, ಭಾಗ್ಯಾಧಿಪತಿ ಮತ್ತೆ ಷಷ್ಠಾಧಿಪತಿ. ಆತ 12ನೇ ಮನೆಯಲ್ಲಿದ್ದಾನೆ. ಯಾವಾಗ ಗುರುವನ್ನ 4th ಲಾರ್ಡ್ ಅಂದ್ರೆ ನಿಮ್ಮ 4ನೇ ಮನೆ ಅಧಿಪತಿ ಟಚ್ ಮಾಡ್ತಾನೆ, ಆವಾಗ ಮನೆ ವಿಚಾರ, ಮನೆಯನ್ನ ದೊಡ್ಡದು ಮಾಡಿ ಕಟ್ಟೋಣ, ಮೇಲೆ ಕಟ್ಟೋಣ, ಸೇರಿಸಿ ಕಟ್ಟೋಣ, ಹೊಸ ಮನೆ ಕಟ್ಟೋಣ, ಕನ್ಸ್ಟ್ರಕ್ಷನ್ ಮಾಡೋಣ, ಏನಾದ್ರೂ ಒಳಗಡೆ ಚೇಂಜಸ್ ಮಾಡೋಣ, ಇದೆಲ್ಲ ಒಂದು ಥಾಟ್ಸ್ 100% ಬಂದೇ ಬರುತ್ತಲ್ವಾ.
ಡೆಫಿನೆಟ್ ಆಗಿ ಬರುತ್ತೆ. ಈಗ ನೀವು ಮಾಡ್ತೀರಿ ಮಾಡಲ್ಲ ನಿಮ್ಮ ಜಾತಕದ ಪ್ರಕಾರ ಇರ್ತದೆ ಅಲ್ವಾ, ನಿಮ್ಮ ಓನ್ ಜಾತಕ ಅದರ ಪ್ರಕಾರ ಇರುತ್ತೆ, ಏನು ದಶಾಭುಕ್ತಿ ನಡೀತಾ ಉಂಟು ಅದಕ್ಕೆ ಸಂಬಂಧಪಟ್ಟದ್ದು. ಇಲ್ಲಾಂದ್ರೆ ಗೋಚಾರದ ಪ್ರಕಾರ ಆ ಥಾಟ್ಸ್ ಅಂತ ಬರುತ್ತೆ. ಈಗ ಯಾರಿಗೆಲ್ಲ ಈ ಒಂದು ವಿಷಯ ಜಾಸ್ತಿನೇ ಇಂಪ್ಯಾಕ್ಟ್ ಆಗುತ್ತೆ, ಯಾರಿಗೆಲ್ಲ ಚಂದ್ರ ದೇಶ ನಡೀತಾ ಉಂಟು, ಶುಕ್ರ ದೇಶ ನಡೀತಾ ಉಂಟು, ಗುರು ದೇಶ ನಡೀತಾ ಉಂಟು, ಶನಿ ದೇಶ ನಡೀತಾ ಉಂಟು, ಅವ್ರಿಗೆಲ್ಲ ಈ ಇಂಪ್ಯಾಕ್ಟ್ ಜಾಸ್ತಿನೇ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ಪ್ರಯತ್ನ ಮಾಡಿ ಗೆಲುವು ನಿಮ್ಮದಾಗುತ್ತೆ. ಓಕೆ, ಆನಂತರ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನ್ಸ್ ಬಂದು ರಾಹು ಮಹಾರಾಜ. ಓಕೆನಾ, ರಾಹು ಮಹಾರಾಜ 8ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ, 8th ಹೌಸ್. ಓಕೆ, ಸೊ ಇಲ್ಲೇನಾಗುತ್ತೆ, 8ನೇ ಮನೆ ಆಕ್ಟಿವೇಟ್ ಆಗಿರುವುದರಿಂದ 8ನೇ ಮನೆ ಬಂದು ಏನದು ನಿಮ್ಮ ಹಿರಿಯರ ಪ್ರಾಪರ್ಟಿ ಅಲ್ವಾ, ವಿಶೇಷವಾಗಿರೋ ಹಿರಿಯರ ಪ್ರಾಪರ್ಟಿ. ಹಾಗಾದ್ರೆ ಹಿರಿಯರ ಪ್ರಾಪರ್ಟಿ ವಿಚಾರದಲ್ಲಿ ಕೆಲವೊಂದು ಬಾರಿ ಡಿಸ್ಪ್ಯೂಟ್ಸ್ಗಳು ಆಗ್ಬೋದು ಅಂತ ಒಂದು ಇಂಡಿಕೇಶನ್. ಯಾಕಂದ್ರೆ ಈ ಒಂದು ಇದರ ಅಧಿಪತಿ ಇರ್ತಾನಲ್ಲ, ಕುಂಭರಾಶಿ ಅಧಿಪತಿ ಯಾರು, ಶನಿ ಮಹಾರಾಜ, ಆತ ಭಾಗ್ಯದಲ್ಲಿದ್ದಾನೆ, ಬಟ್ ವಕ್ರಿಯಾಗಿ ಮತ್ತೆ ರಾಹು ಕಡೆಗೆ ಬರ್ತಾ ಇದ್ದಾನೆ. ಅದರರ್ಥ ಕೋರ್ಟ್ ಕಚೇರಿ ಬರ್ಬೋದು, ತುಂಬಾನೇ ಡಿಸ್ಪ್ಯೂಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ನಾನು ಹೇಳ್ತೀನಿ, ಎಲ್ಲಿವರೆಗೆ ಶನಿ ಮಹಾರಾಜ ವಕ್ರತನವನ್ನು ಬಿಡುವುದಿಲ್ಲ ಅಲ್ಲಿವರೆಗೆ ಈ ಒಂದು ಭೂಮಿ ಮನೆ ವಿಚಾರ, ಅದರಲ್ಲೂ ಕೂಡ ಹಿರಿಯರಿಂದ ಬರ್ತಕ್ಕಂಥ ಭೂಮಿ ಮನೆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗಬೇಡಿ, ಸುಮ್ಮನೆ ಇರೋದು ಲೇಸು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆನಂತರ ಇನ್ನೊಂದು ವಿಚಾರ ಏನ್ ಬರ್ತದೆ, ಯಾರಿಗೆಲ್ಲ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ, ಅಥವಾ ಮದುವೆ ಆದವರಿಗೆ ನಿಮ್ಮ ಅತ್ತೆ ಮನೆಯಲ್ಲಿ ಸಮಸ್ಯೆಗಳಾಗುವಂಥದ್ದು, ಅದರಲ್ಲೂ ಕೂಡ ಸ್ತ್ರೀಯರು ಏನಾದರೂ ಅತ್ತೆ ಮನೆಯಲ್ಲಿ ವಿಪರೀತ ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾದೀತು. ಕೆಲವೊಮ್ಮೆ ನಿಮ್ಮನ್ನು ಅವರು ತುಂಬಾ ಇನ್ಸಲ್ಟ್ ಮಾಡುವಂಥದ್ದು, ಕೆಳಗೆ ಹಾಕುವಂಥದ್ದು, ಅಥವಾ ನಿಮ್ಮ ಪಾರ್ಟ್ನರೇ ನಿಮಗೆ ತೊಂದರೆ ಕೊಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಪರಿಹಾರ ಹೇಳಿಕೊಡ್ತೇನೆ. ಬಟ್ ಇದೊಂದು ಪಾಸಿಬಿಲಿಟಿ ಅಂತ ಹೇಳ್ತೇನೆ, ಆಗುತ್ತಾನೆ ಅಂತ ನಾನಂತೂ ಹೇಳುವುದಿಲ್ಲ. ಯಾಕಂದ್ರೆ ಗುರು ಮಹಾರಾಜ ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ 8ನೇ ಮನೆಯನ್ನ ರಾಹುವನ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಸಮಸ್ಯೆಗಳು ಬರ್ಬೋದು, ಬಟ್ ಹಾಗೇನೆ ಸೊಲ್ಯೂಷನ್ ಕೂಡ ಅದಕ್ಕೆ ಅಲ್ಲಿಂದಲೇ ಆಗ್ಬೋದು ಅಂತ ಹೇಳ್ತೇನೆ, ಹೆದರುವಂತ ಅವಶ್ಯಕತೆ ಇಲ್ಲ. 8ನೇ ಮನೆಯಲ್ಲಿ ರಾಹು ಇದ್ದುಕೊಂಡು 2ನೇ ಮನೆಯನ್ನು ನೋಡುವುದರಿಂದ ಈ ಸಮಯದಲ್ಲಿ ಯಾರಿಗೂ ದುಡ್ಡು ಕೊಡ್ಲಿಕ್ಕೆ ಹೋಗಬಾರ್ದು. 2ನೇ ಮನೆಯಲ್ಲಿ ಕೇತು ಮಹಾರಾಜ ಇದ್ದಾನೆ. ಕೇತು ಮಹಾರಾಜ ಇರಬೇಕಾದ್ರೆ ಈ ಸಮಯದಲ್ಲಿ ನೀವೇನಾದ್ರೂ ದುಡ್ಡು ಕೊಟ್ಟು ಬಿಟ್ರೆ ಸಾಲದ ರೂಪದಲ್ಲಿ ಮೇ ಬಿ ಅದು ಬರುವ ಸಾಧ್ಯತೆ ತೀರಾ ಕಡಿಮೆ. ನೋಡಿ, ಯಾರಿಗಾದ್ರೂ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ಯಾರೋ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಕೇಳ್ತಾರೆ ಹೆಲ್ಪ್ ಮಾಡಿ, ಮದುವೆಗೆ ಹೆಲ್ಪ್ ಮಾಡಿ, ಎಲ್ಲ ಮಾಡಿ, ತೊಂದರೆ ಇಲ್ಲ ಅಲ್ವಾ. ಯಾರಾದ್ರೂ 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಕೇಳ್ತಾರೆ ಅಂದಾಗ ದಯವಿಟ್ಟು ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ, ಅನ್ಯಥಾ ತೊಂದರೆಯಲ್ಲಿ ಸಿಕ್ಕಾಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು. ಯಾಕಂದ್ರೆ ಅಲ್ಲಿ ಏನಾಗುತ್ತೆ, ಶನಿ ಮಹಾರಾಜ ವಕ್ರಿಯಾಗಿ ಬರ್ತಾ ಇದ್ದಾನೆ, ರಾಹು ಕಡೆಗೇನೆ ಬರ್ತಾ ಇದ್ದಾನೆ, ಆನಂತರ 2ನೇ ಮನೆಯಲ್ಲಿ ಕೇತು ಇದ್ದಾನೆ ಅಂದಾಗ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಇದ್ದೇ ಇರ್ತವೆ. ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ನಿಮ್ಮ ರಾಶಿಯಲ್ಲಿನೇ ಬುಧ ಮತ್ತೆ ಸೂರ್ಯ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬುಧ ಬಂದು ಈ ಜಾತಕಕ್ಕೆ ವ್ಯಯಾಧಿಪತಿಯಾಗಿ ಬರ್ತಾನೆ, ಮತ್ತೆ ಥರ್ಡ್ ಲಾರ್ಡ್ 3ನೇ ಮನೆ ಅಧಿಪತಿಯಾಗಿ ಬರ್ತಾನೆ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು. ಸೂರ್ಯ ಇರುವುದರಿಂದ, ಸೂರ್ಯ ಮಾರಕಾಧೀಶನಾಗಿ ನಿಮ್ಮ ರಾಶಿಯಲ್ಲಿದ್ದಾನೆ, ಧನಾಧಿಪತಿಯಾಗಿ. ಹಾಗಾದ್ರೆ ಹೆಲ್ತ್, ಆರೋಗ್ಯ ಒಂದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆ ಉಂಟು. ಯಾವಾಗ ತೊಂದರೆ ಆಗ್ಬೋದು, ನೀವು ಯಾವಾಗ ಟ್ರಾವೆಲಿಂಗ್ ಮಾಡ್ತೀರಾ ಆ ಸಮಯದಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಅಥವಾ ಕೆಲವೊಂದು ಬಾರಿ ಏನಾಗುತ್ತೆ, ನೀವೆಲ್ಲ ವಾಕಿಂಗ್ ಮಾಡ್ತಾ ಇದ್ದೀರಾ, ಅಲ್ಲಿ ಬೀಳುವಂಥದ್ದು, ಹೇಳುವಂಥದ್ದು, ಇಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದರ ಬಗ್ಗೆ ಗಮನ ಕೊಡಬೇಕನ್ನ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ಆನಂತರ ನಿಮ್ಮ 7th ಲಾರ್ಡ್ ಹೇಗೂ ಶನಿ ಮಹಾರಾಜ, ಈಗಷ್ಟೇ ಹೇಳಿದೆ, ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಂದಾನೇ ಸಮಸ್ಯೆಗಳು ಆಗ್ಬೋದು ಅಥವಾ ಅವರಿಂದ ತೊಂದರೆಗಳಾಗ್ಬೋದು, ಅದರ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. 3ನೇ ಮನೆಯಲ್ಲಿ ಕುಜ ಇರುವುದರಿಂದ ಆಕ್ಚುಲಿ ಒಳ್ಳೆ ಲಕ್ಷಣ. ಕುಜ ಬಂದು ಈ ಜಾತಕಕ್ಕೆ ಯೋಗಕಾರಕ ಕೂಡ, ಬಟ್ ಅದ ಕನ್ಯಾ ರಾಶಿಯಲ್ಲಿದ್ದಾನೆ. ಸ್ವಲ್ಪ ಜಾಗರೂಕರಾಗಿರ್ಬೇಕು. ಅಕ್ಕಪಕ್ಕದ ಮನೆಯವರ ಜೊತೆಗೆ ಮಾತಾಡುವಾಗ, ಕಮ್ಯುನಿಕೇಟ್ ಮಾಡುವಾಗ, ಆನಂತರ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಕಮ್ಯುನಿಕೇಟ್ ಮಾಡುವಾಗ ಸ್ವಲ್ಪ ಸಂಯಮಧಾರಿಯಾಗಿರ್ಬೇಕಾಗುತ್ತೆ. ತುಂಬಾ ರಫ್ ಅಂಡ್ ಟಫ್ ಅನ್ನ ಮಾತಾಡಬೇಡಿ. ಯಾಕಂದ್ರೆ ನಿಮ್ಮ 2ನೇ ಮನೆ ಮತ್ತೆ 3ನೇ ಮನೆಗೆ ಯಾರ ಕನೆಕ್ಷನ್ ಉಂಟು ನೋಡಿ, ಕೇತು ಮತ್ತೆ ಕುಜನ ಕನೆಕ್ಷನ್ ಇದೆ. ಎರಡು ಕೂಡ ಅಗ್ನಿ ತತ್ವದ ಪ್ಲಾನೆಟ್ಸ್. ಓಕೆ, ಹಾಗಾದ್ರೆ ನಿಮ್ಮ ಮಾತಿನಿಂದ ತೊಂದರೆ ಆಗ್ಬೋದು, ಕಮ್ಯುನಿಕೇಶನ್ ಇಂದ ತೊಂದರೆ ಆಗ್ಬೋದು, ಇದರಿಂದ ನಿಮ್ಮ ವ್ಯಾಪಾರ ಡೌನ್ ಆಗ್ಬೋದು, ಅಥವಾ ಕಸ್ಟಮರೇ ಬರ್ಲಿಕ್ಕಿಲ್ಲ ಆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು, ಅಥವಾ ಸರೌಂಡಿಂಗ್ಸ್ ಅಲ್ಲಿ ಜಗಳಗಳು ಆಗ್ಬೋದು. ಓಕೆನಾ, ಹಾಗಾದ್ರೆ ಮಾತುಗಾರಿಕೆಯಲ್ಲಿ ಬಹಳ ಸಂಯಮದಾರಿಯಾಗಿರಿ, ಕಾಮಾಗಿರಿ, ಕೂಲಾಗಿರಿ ಅಲ್ವಾ. ಒಂದು ಅದೇ ಹೇಳ್ತಾರಲ್ಲ, ತಂಡ ದಿಮಾಕಿಂದ ಮಾತಾಡಲಿಕ್ಕೆ ಶುರು ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಆನಂತರ ಕುಜ ಹೇಗೂ 3ನೇ ಮನೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಸಹಾಯ ಅಂತೂ ಖಂಡಿತ ಮಾಡ್ತಾನೆ, ಕಮ್ಯುನಿಕೇಶನ್ ಅನ್ನ ನೀವು ಚೆನ್ನಾಗಿ ಇಟ್ಕೊಂಡಾಗ. ಓಕೆನಾ, ಗೊತ್ತಾಯ್ತು ಈಗ. ಹಾಗಾದ್ರೆ ನೀವೇನ್ ಮಾಡ್ಬೇಕು, ಸದ್ಯದ ಮಟ್ಟಿಗೆ ಪರಿಹಾರ, ರಾಹುಗೆ ಬೇಕಾಗಿ ಪರಿಹಾರ ಮಾಡಿ. ನಾನು ಹೇಳ್ತೀನಿ, ನಮ್ಮ ಕರ್ಕಾಟಕ ರಾಶಿಯವರು ವಿಶೇಷವಾಗಿ ರಾಹು ಮಹಾರಾಜ ಅಂದ್ರೆ ನಾಗದೇವರಿಗೆ ಹಾಲಿನ ಅಭಿಷೇಕವನ್ನ ಮಾಡಿಸಿ ಅಂತ ಹೇಳ್ತೇನೆ. ನಿಮ್ಮ ಕುಟುಂಬದ ನಾಗದೇವರು ಇರ್ಬೋದು, ಅಥವಾ ಎಲ್ಲಿ ಬೇಕಾದ್ರೂ ಹೋಗಿ ನೀವು ಪಂಚಮಿ ದಿವಸ ಅಥವಾ ಶನಿವಾರ ಅಥವಾ ಮಂಗಳವಾರ ದಿವಸ ಆದ್ರೂ ಕೂಡ ಪರವಾಗಿಲ್ಲ, ನೋಡಿ ಹಾಲಿನ ಅಭಿಷೇಕ ಮಾಡಿಸ್ಲಿಕ್ಕೆ ಆಗುತ್ತಾ ನೋಡಿ. ಇದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಆನಂತರ 2ನೇ ಮನೆಯಲ್ಲಿ ಕೇತು, ಗಣಪತಿಯ ಆರಾಧನೆ, ಗಣಪತಿಯ ಟೆಂಪಲ್ಗೆ ಹೋಗಿ ಅಲ್ಲಿ ಗರಿಕೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಇದನ್ನ ಆಗಸ್ಟ್ ತಿಂಗಳಲ್ಲಿ ಪೂರ್ತಿಯಾಗಿ ಮಾಡ್ಕೊಳ್ಳಿ, ಇದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಬಹಳ ಪ್ಲಸ್ ಪಾಯಿಂಟ್ ಆಗಿ ಬಂದಿರುವಂತದ್ದು ಯಾವುದಂದ್ರೆ ಭೂಮಿ ಮನೆ ವಿಚಾರಗಳನ್ನ ಕನ್ಸ್ಟ್ರಕ್ಷನ್ ಮಾಡುವಂತದ್ದು. ಕರ್ಕಟಕ ರಾಶಿ ಇರ್ಬೋದು, ಕರ್ಕಟಕ ಲಗ್ನ ಇರ್ಬೋದು, ಇವರಿಬ್ಬರಿಗೂ ಆ ಯೋಗ ಕ್ರಿಯೇಟ್ ಆಗಿರುವುದರಿಂದ ಅದಕ್ಕೆ ಬೇಕಾಗಿ ಪ್ರೊಸೀಡ್ ಆಗಿ ನಾನು ಹೇಳಿದಂತ ಟೆಕ್ನಿಕ್ ಅನ್ನ ಫಾಲೋ ಮಾಡಿ. ಖಂಡಿತ ಆಗಸ್ಟ್ ತಿಂಗಳು ಏನಿದೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ತಂದುಕೊಡುವುದರಲ್ಲಿ ನಿಮಗೆ ಸಂಶಯನೇ ಇಲ್ಲ. ನೆಕ್ಸ್ಟ್ ಬಂದು ಮೇಡ ನಮ್ಮ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಏನಾಗುತ್ತೆ, ಬಹಳ ವಿಶೇಷವಾಗಿ
ರಾಷ್ಟ್ರಾಧಿಪತಿ ಸೂರ್ಯ 12ನೇ ಮನೆಯಲ್ಲಿ ಜಲತತ್ವದ ರಾಶಿಯಲ್ಲಿ ವಿರಾಜಮಾನಾಗಿದ್ದಾನೆ. ಆನಂತರ ಅದರ ಅಧಿಪತಿ ಒಬ್ಬ ಇದ್ದಾನೆ, ಅದು ಬಂದು ಚಂದ್ರ. ಚಂದ್ರ 3ನೇ ಮನೆಯಲ್ಲಿ ತುಲಾ ರಾಶಿಯಲ್ಲಿ ವಾಯುತತ್ವದ ರಾಶಿಯಲ್ಲಿ ವಿರಾಜಮಾನಾಗಿದ್ದಾನೆ. ಇದು ದೊಡ್ಡ ಇಂಡಿಕೇಶನ್ ಏನಂದ್ರೆ, ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು, ದೂರ ಪ್ರಯಾಣ ಮಾಡಬೇಕು, ದೂರ ಹೋಗಬೇಕು ಅಥವಾ ಕೆಲಸ ಚೇಂಜ್ ಮಾಡ್ಕೊಳ್ಬೇಕು, ಅವ್ರಿಗೆ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ. ಅದರಲ್ಲೂ ವಿದೇಶಕ್ಕೆ ಹೋಗುವವರಿಗೆ ಅತ್ಯುತ್ತಮವಾದ ಪೀರಿಯಡ್ ಅಂತ ಹೇಳ್ತೇನೆ. ತುಂಬಾ ಫೇವರಬಲ್ ಆಗುತ್ತೆ, ಖಂಡಿತ ನೀವು ಹೋಗ್ಬೋದು. ಯಾಕಂದ್ರೆ ಜೊತೆಗೆ ಯಾರಿದ್ದಾರೆ ಸೂರ್ಯನ ಜೊತೆಗೆ ಅಂದ್ರೆ ರಾಶಿಯಾಧಿಪತಿ ಬುಧ ಇದ್ದಾನೆ. ಬುಧ ವಕ್ರಿಯಾಗಿ ನೋಡಿ, ಬುಧ ಬಂದು ಲಾಭಾಧಿಪತಿ ಆತ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ವಿದೇಶಕ್ಕೆ ಹೋಗುವಂತವ್ರಿಗೆ ಒಂದು ಒಳ್ಳೆ ಪೀರಿಯಡ್ ಬಂದು ನಿಂತಿದೆ. ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಅದು ತುಂಬಾ ಫೇವರಬಲ್ ಆಗುತ್ತೆ. ಓಕೆ, ತೊಂದರೆ ಇಲ್ಲ. ಹಾಗಾದ್ರೆ ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಟ್ರಾವೆಲಿಂಗ್ ಮಾಡುವಂತ ಯೋಗ ಅಂತೂ ಆಲ್ರೆಡಿ ಇದೆ. ಯಾಕಂದ್ರೆ ಜಲತತ್ವದ ರಾಶಿ, ವಾಯುತತ್ವದ ರಾಶಿ ಎಲ್ಲ ಆಕ್ಟಿವೇಟ್ ಆಗಿದೆ. ಅದರಿಂದಾಗಿ ಪ್ರಯಾಣ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇರೋದ್ರಿಂದ ಟ್ರಾವೆಲಿಂಗ್ ಮಾಡ್ಬೋದು, ವಿದೇಶಕ್ಕೆ ಹೋಗ್ಬೋದು, ಅದು ಫೇವರೇಬಲ್ ಆಗುತ್ತೆ. ಬಟ್ 12ನೇ ಮನೆ ಇನ್ವೆಸ್ಟ್ಮೆಂಟ್, ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಮಾತ್ರ ಜಾಗರೂಕರಾಗಿರಿ. ಯಾಕಂದ್ರೆ ನೀವು ಬಿಸ್ನೆಸ್ಗೆ ಹಣ ಹಾಕ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಸೂರ್ಯನ ಜೊತೆಗೆ ಬುಧ, ಆನಂತರ ನಿಮ್ಮ ಚಂದ್ರ ಯಾರಿರ್ತಾನೆ ಅಂದ್ರೆ ಕರ್ಕಾಟಕ ರಾಶಿ ಅಧಿಪತಿ 12th ಲಾರ್ಡ್ ಆತ ತುಲಾ ರಾಶಿಯಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ ಬಿಸ್ನೆಸ್ಗೆ ಹಣವನ್ನ ವಿನಿಯೋಗ ಮಾಡ್ತೀರಿ ಅಥವಾ ಅಂತ ಥಾಟ್ಸ್ ಬರ್ಬೋದು. ಬಟ್ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. 7th ಹೌಸಲ್ಲಿ ರಾಹು ಇರುವುದರಿಂದ ನೀವೆಲ್ಲೋ ಒಂದ್ ಕಡೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋದಾದ್ರೆ ತೊಂದರೆಗಳನ್ನು ಕೂಡ ಎದುರಿಸಬೇಕಾದಂತ ಅನಿವಾರ್ಯತೆ ಉಂಟು. ಓವರ್ ಆಲ್ ನಿಮಗೆ ವಿದೇಶಕ್ಕೆ ಹೋಗುವಂತ ಯೋಗ ಇದೆ. ಯಾರಿಗೆಲ್ಲ ಇಷ್ಟವರೆಗೆ ಆಗ್ಲಿಲ್ಲ ಆ ಕೆಲಸ, ಈಗ ಪ್ರಯತ್ನ ಮಾಡಿ, ಖಂಡಿತ ಅದು ನಿಮ್ಮ ಪಾಲಿಗೆ ಕೈಗೂಡುತ್ತೆ. ಇನ್ನು ನಿಮಿತ್ತಗಳ ಪ್ರಕಾರ ನಮಗೆ ಬಂದ ಪ್ಲಾನೆಟ್ಸ್ ಬಂದು ಕೂಡ ಚಂದ್ರನೇ ಬಂದಿರ್ತಾನೆ. ಚಂದ್ರ ವ್ಯಯಾಧಿಪತಿ ನೋಡಿ, ತೃತೀಯ ಭಾವದಲ್ಲಿದ್ದಾನೆ. ಆತ ಮತ್ತೆ ತೋರಿಸ್ತಾ ಇದ್ದಾನೆ ವಿದೇಶ ಪ್ರಯಾಣ ಮಾಡುವಂಥದ್ದು. ಖಂಡಿತ ನೀವು ಹೋಗ್ಬೋದು, ಏನು ತೊಂದರೆ ಇಲ್ಲ. ನಿಮ್ಮ ರಾಶಿಯಲ್ಲಿನೇ ಕೇತುವಿನ ಭ್ರಮಣ ಆಗುವುದರಿಂದ ದಯವಿಟ್ಟು ನಿಮ್ಮ ಹೆಲ್ತ್, ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾಗುತ್ತೆ. ಹೊಟ್ಟೆ ರಿಲೇಟೆಡ್ ಸಮಸ್ಯೆಗಳು ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ರತಿದಿನ ಯೋಗ, ನಾನು ಹೇಳ್ತೀನಿ, ಯೋಗ ಮತ್ತೆ ಬ್ರೀದಿಂಗ್ ಟೆಕ್ನಿಕ್ ಅನ್ನ ಮಾಡಿದಾಗ ಮೇ ಬಿ ಕೇತು ಮಹಾರಾಜ ಶಾಂತನಾಗಿ ಬಿಡ್ತಾನೆ. ಆನಂತರ ಹೇಗೂ ಇದೆ, ಗಣಪತಿ ಟೆಂಪಲ್ಗೆ ಹೋಗುವಂಥದ್ದು, ಪೂಜೆ ಮಾಡಿಸ್ಕೊಂಡು ಬರುವಂತ ಒಂದು ಯೋಗ ಭಾಗ್ಯ ಇರ್ತದೆ. ಅದನ್ನು ಕೂಡ ನೀವು ಮಾಡ್ಕೊಂಡಾಗ ನಿಮ್ಮ ಆರೋಗ್ಯದಲ್ಲಿ ಅದೇನು ಸಮಸ್ಯೆ ಬರಬೇಕೋ ಅದು ನಿವಾರಣೆ ಆಗುತ್ತೆ. ಯಾಕಂದ್ರೆ ಇಲ್ಲೇನಾಗುತ್ತೆ, ರಾಶಿಯಾಧಿಪತಿ 12ನೇ ಮನೆಯಲ್ಲಿ ಇರುವುದರಿಂದ ಇದು ಹೆಲ್ತ್ ಕೂಡ ಒಂದು ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಇರ್ತದೆ. ಹಾಸ್ಪಿಟಲ್ಗೆ ಹೋಗಬೇಕಾದಂತ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು. ಒಂದು ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ ನೀವು ಹಾಸ್ಪಿಟಲ್ಗೆ ಹೋಗ್ಬೋದು, ಅಥವಾ ಬೇರೆಯವರ ಆರೈಕೆ ಮಾಡ್ಲಿಕ್ಕೆ, ಯಾಕಂದ್ರೆ ಕರ್ಕಾಟಕ ರಾಶಿಯ ಸೂರ್ಯ ಆರೈಕೆ ಮಾಡ್ಲಿಕ್ಕೆ ಬೇಕಾಗಿ ಕೂಡ ನೀವು ಹಾಸ್ಪಿಟಲ್ಗೆ ಹೋಗುವಂತ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಗಮನ ಕೊಡಿ. ಓವರ್ ಆಲ್ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ. ಮೇ ಬಿ ನಿಮ್ಮ ಆರೋಗ್ಯ ಕೂಡ ಸುಸ್ಥಿತಿಯಲ್ಲಿ ಇರುತ್ತೆ, ತೊಂದರೆ ಇಲ್ಲ. 7th ಹೌಸಲ್ಲಿ ರಾಹು ಮಹಾರಾಜ ಇರುವುದರಿಂದ ಅಥವಾ ಮದುವೆ ಯಾರೆಲ್ಲ ಆಗಿದ್ದೀರಾ, ಮೇ ಬಿ ಡೌಟ್ಸ್ ಎಲ್ಲ ಪಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಪಾರ್ಟ್ನರ್ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ. ಆನಂತರ ಯಾರಿಗೆಲ್ಲ ಮದುವೆ ಆಗಬೇಕು ಅವರು ನಿಮ್ಮ ಜಾತಕವನ್ನು ತೋರಿಸಿ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಈಗ ಏನಾಗುತ್ತೆ ಗೊತ್ತಾ, ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು. ಈಗ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಗುರು ಮತ್ತೆ ಶುಕ್ರನ ಒಂದು ಕಾಂಬಿನೇಷನ್ ಒಟ್ಟಾಗಿದೆ ಅಲ್ವಾ. ಶುಕ್ರ ಬಂದು ನ್ಯಾಚುರಲ್ ಆಗಿ ಕಳತ್ರಕಾರಕ, ಗುರು ಬಂದು ಮ್ಯಾನಿಫೆಸ್ಟೇಷನ್. ಹಾಗಾದ್ರೆ ಶುಕ್ರ ಯಾವಾಗ ಗುರುವನ್ನ ಮೀಟ್ ಮಾಡ್ತಾನಲ್ವ, ಈಗ 6 ಡಿಗ್ರಿಯಲ್ಲಿ ಇದ್ದಾನೆ ಶುಕ್ರ. ಇನ್ನು ಗುರುವಿನ ಡಿಗ್ರಿಯ ಹತ್ತಿರಕ್ಕೆ ಬಂದಾಗ, ಮೇ ಬಿ 12 ಡಿಗ್ರಿ ಬಂದಾಗ, ಯಾರಿಗೆಲ್ಲ ಯಾರು ಬೇಕಾದ್ರೂ ಕರ್ಕಾಟಕ ಇದು ಯಾವುದೇ ಲಗ್ನ, ಯಾವುದೇ ರಾಶಿ ಇರ್ಬೋದು, ಯಾರಿಗೆಲ್ಲ ಮದುವೆ ಆಗಿಲ್ಲ, ನಾನು ದಯವಿಟ್ಟು ಹೇಳ್ತೀನಿ, ನೀವು ಅದಕ್ಕೆ ಬೇಕಾಗಿ ತೀವ್ರ ತರದ ಪ್ರಯತ್ನ ಮಾಡಿ. ಅದು ಮದುವೆ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ, ಆಯ್ತಾ. ನಾನು ಹೇಳ್ತೀನಿ, ಲಗ್ನ ರಾಶಿ ಒಂದು ಸೈಡ್ ಅಲ್ಲಿ ಇರಲಿ, ಬಟ್ ಕಳತ್ರಕಾರಕ ಶುಕ್ರ ಗುರುವನ್ನ ಮೀಟ್ ಮಾಡ್ತಾ ಇದ್ದಾನೆ. ಗುರುವಿನ ಡಿಗ್ರಿ ಹತ್ತಿರ ಬರುವಾಗ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರುತ್ತೆ. ಮದುವೆ ಫಿಕ್ಸ್ ಆಗುವಂತ ಯೋಗ ಭಾಗ್ಯ ಎಲ್ಲಾ ರಾಶಿ ಲಗ್ನದವರಿಗೂ ಕೂಡ ಕ್ರಿಯೇಟ್ ಆಗುತ್ತೆ. ಓಕೆನಾ. ಇಂಥ ಪರ್ಟಿಕ್ಯುಲರ್ ಅಂತ ಹೇಳಲ್ಲ, ಪರ್ಟಿಕ್ಯುಲರ್ ಯಾರಿಗೆ ಇರ್ತದೆ, ಕನ್ಯಾ ಲಗ್ನದವ್ರಿಗೆ ಇರ್ತದೆ, ಮಿಥುನ್ ಲಗ್ನದವ್ರಿಗೆ ಇರ್ತದೆ, ಅವರಿಗೆಲ್ಲ ಮದುವೆ ಕನ್ಯಾ ಲಗ್ನ, ಕನ್ಯಾ ರಾಶಿ, ಮಿಥುನ್ ಲಗ್ನ, ಮಿಥುನ್ ರಾಶಿಯವರಿಗೆ ಅದು ಪರ್ಟಿಕ್ಯುಲರ್ ಆಗಿರುವಂತದ್ದು. ಬಟ್ ಬಾಕಿ ಉಳಿದವರಿಗೂ ಕೂಡ ಯೋಗ ಕ್ರಿಯೇಟ್ ಆಗಿದೆ, ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ. ಓಕೆನಾ. ಅದೇ ತರ ನಮ್ಮ ಸಿಂಹ ಲಗ್ನ, ಸಿಂಹ ರಾಶಿಯವರು ಕೂಡ ಏನಾದ್ರು ಮದುವೆ ಆಗ್ಬೇಕಾದ್ರೆ ಮೊದಲು ನೀವು ಅವರ ಹಿನ್ನೆಲೆಯನ್ನೆಲ್ಲ ಚೆಕ್ ಮಾಡಿನೇ ಪ್ರೊಸೀಡ್ ಆಗಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಡೆಫಿನೆಟ್ ಆಗಿದೆ. ಯಾಕಂದ್ರೆ ಇಲ್ಲೇನಾಗುತ್ತೆ, ನಿಮ್ಮ 8ನೇ ಮನೆ ಮತ್ತೆ 7ನೇ ಮನೆಯಲ್ಲಿ ಶನಿ ಮತ್ತೆ ರಾಹುವಿನ ಇಂಪ್ಯಾಕ್ಟ್ ಇದೆ. ಆನಂತರ ಶನಿ ಮಹಾರಾಜ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇರುವುದರಿಂದ ಮದುವೆ ಆದವರಿಗೂ ಕೂಡ ಅವರ ಇನ್ಲಾಸ್ ಅಲ್ಲಿ ತೊಂದರೆಗಳಾಗುವಂಥದ್ದು, ಅವರ ಅತ್ತೆ ಮನೆಯಲ್ಲಿ ಸಮಸ್ಯೆಗಳಾಗುವಂಥದ್ದು, ಮದುವೆ ಆಗುವವರಿಗೆ ಕೆಲವೊಂದು ಬಾರಿ ಮೋಸಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅಂತ ಹೇಳ್ತೇನೆ. ಸೊ ಇದರ ಮಟ್ಟಿಗೆ ಗಮನ ಅಂತೂ ಕೊಡ್ಲೇಬೇಕು. ಓಕೆನಾ. ಆನಂತರ ದ್ವಿತೀಯ ಸ್ಥಾನ ಅಂದ್ರೆ ನಿಮ್ಮ ಕುಟುಂಬ ಸ್ಥಾನ ಮತ್ತೆ ವಾಣಿ ಸ್ಥಾನ ಮತ್ತೆ ಧನ ಸ್ಥಾನದಲ್ಲಿ ಕುಜನ ಇಂಪ್ಯಾಕ್ಟ್ ಇದೆ. ಕುಜ ಬಂದು ಈ ಜಾತಕಕ್ಕೆ ಆತ ಯೋಗಕಾರಕ ಕೂಡ. ಆನಂತರ ಆತ ನಿಮ್ಮ
ಫೋರ್ತ್ ಲಾರ್ಡ್ ಅದು ಭಾಗ್ಯಾಧಿಪತಿ ಯೋಗಕಾರಕ, ಆತ ಎರಡನೇ ಮನೆಯಲ್ಲಿದ್ದಾನೆ. ತೋ ಅಲ್ಲಿ ಕನ್ಯಾ ರಾಶಿಯಲ್ಲಿದ್ದಾನೆ, ಆತ ಶತ್ರು ರಾಶಿಯಲ್ಲಿದ್ದಾನೆ. ಅದಕ್ಕೋಸ್ಕರ ಮಾತಿನಲ್ಲಿ ಇಲ್ಲಿ ಕೂಡ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ. ರಫ್ ಅಂಡ್ ಟಫ್ ಯಾರಿಗೂ ಮಾತಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಿ ನಿಮ್ಮ ಒಡ ಹುಟ್ಟಿದವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೇನೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಇದರ ಬಗ್ಗೆ ತೀವ್ರ ತರದಲ್ಲಿ ಗಮನ ಕೊಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಓಕೆನಾ. ಓವರ್ ಆಲ್ ಈಗ ಏನಾಗುತ್ತೆ ನೋಡಿ, ಸಿಂಹರಾಶಿಗೆ ಕುಜ ಬಂದು ಬಾಧಾಧಿಪತಿ ಕೂಡ, ಅದ್ರ ಜೊತೆಗೆ ಆತ ಯೋಗಕಾರಕ ಕೂಡ, ಅದು ಕೂಡ ಶತ್ರು ರಾಶಿಯಲ್ಲಿದ್ದಾನೆ. ಆ ಆ ರಾಶಿ ಪ್ರಾಬ್ಲಮ್ ಕೊಡುವಂತ ಸಾಧ್ಯತೆ ಇರುವುದರಿಂದ ನೀವು ಏನ್ ಪರಿಹಾರ ಮಾಡ್ಕೊಳ್ಬಹುದು ನಾನು ಹೇಳ್ತೀನಿ. ಅದರ ರಾಶಿಯಾಧಿಪತಿ ಯಾರಿರ್ತಾನೆ, ಬುಧ ವಕ್ರಿಯಾಗಿದ್ದಾನೆ ಆಲ್ರೆಡಿ. ಓಕೆ, ಹಾಗಾದ್ರೆ ಹೆಸರು ಕಾಳಿಂದ ಪ್ರತಿದಿನ ನಿವಾಳಿಸಿ ತೆಗೆಯುವುದು ಯಾರು, ನಮ್ಮ ಸಿಂಹರಾಶಿಯವರು. ಹೆಸರು ಕಾಳಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಅದನ್ನು ಹೊರಗಡೆ ಹಾಕೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಓಕೆ, ಅಷ್ಟೊಂದು ಮಾಡಿ ಗೆಲುವು ನಿಮ್ಮದಾಗುತ್ತೆ. ಓವರ್ ಆಲ್ ನಿಮಗೆ ಒಂದು ಮೇಜರ್ ರಿಸಲ್ಟ್ ಏನಿರ್ತದೆ, ವಿದೇಶ ಪ್ರಯಾಣ, ಟ್ರಾವೆಲಿಂಗ್ ಮಾಡುವಂಥದ್ದು, ಜೊತೆಗೆ ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ. ಆಗಸ್ಟ್ ತಿಂಗಳು ಏನಿದೆ ಅದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಪ್ರಿಕಾಷನ್ ಎಲ್ಲ ತಗೊಳ್ಬೇಕಾಯ್ತಾ, ಹೇಳಿದ್ದೆಲ್ಲ ಕೇಳಿಸ್ಕೊಳ್ಬೇಕು. ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದಾದ್ರೆ ಜಾತಕವನ್ನು ವಿಮರ್ಶೆ ಮಾಡಿಸಬೇಕು. ಏನಾ ತುಂಬಾನೇ ಫೇವರಬಲ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಾ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಶಿಯಾಧಿಪತಿಯಲ್ಲಿದ್ದಾನೆ, ಆತ ಲಾಭ ಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆ, ಲಾಭ ಸ್ಥಾನ ಇಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು. ಓಕೆ, ಒಳ್ಳೆ ಪರಿಸ್ಥಿತಿ, ತೊಂದರೆ ಇಲ್ಲ. ಆತ ವಕ್ರಿಯಾಗಿ ಗುರುವಿನ ಹತ್ರ ಬರ್ತಾ ಇದ್ದಾನೆ ಅಂದಾಗ ಕಾರ್ಯಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹೊಸ ಕೆಲಸ ಬೇಕಾದ್ರೆ ಹೊಸ ಕೆಲಸ ಸಿಗುತ್ತೆ. ದೂರ ಹೋಗಿ ಕೆಲಸ ಮಾಡಬೇಕು ಅಂಥವ್ರಿಗೆ ಕೂಡ ಒಂದು ಒಳ್ಳೆಯ ಯೋಗ ಭಾಗ್ಯ ಆಲ್ರೆಡಿ ಇರುವುದರಿಂದ ಇದರಲ್ಲಿ ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಇಲ್ಲೇನಾಗುತ್ತೆ, ಬುಧನ ಒಂದು ಕಾಂಬಿನೇಷನ್ ಸೂರ್ಯನ ಜೊತೆ ಇದೆ. ಸೂರ್ಯ ಬಂದು ವ್ಯಯಾಧಿಪತಿ, ಹಾಗಾದ್ರೆ ಕೆಲಸ ಚೇಂಜ್ ಮಾಡೋರಿಗೆ ಒಳ್ಳೆ ಸಮಯ, ಕೆಲಸ ಚೇಂಜ್ ಮಾಡ್ಬೋದು. ಬಟ್ ನಿಮ್ಮ ಜಾತಕವನ್ನು ತೋರಿಸಿನೇ ನೀವು ಪ್ರೊಸೀಡ್ ಆಗಬೇಕಾದಂಥ ಅನಿವಾರ್ಯತೆ ಉಂಟು. ಓಕೆನಾ, ಇದು ನಾನು ಗೋಚಾರದಲ್ಲಿ ಹೇಳ್ತಾ ಇರುವಂಥದ್ದು. ಆನಂತರ 10ನೇ ಮನೇಲಿ ಯಾರಿದ್ದಾರೆ ನೋಡಿ, ಗುರು ಮತ್ತು ಶುಕ್ರನ ಒಂದು ಕಾಂಬಿನೇಷನ್ ಇದೆ. ಹಾ, ನಿಮಗೆ ಕೆಲಸದ ಒತ್ತಡ ಇರ್ಬೋದು, ಕಾರ್ಯಕ್ಷೇತ್ರದಲ್ಲಿ ತುಂಬಾನೇ ಒಂಥರ ಏನು ಪ್ರೆಷರನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಅದಂತೂ ಬರ್ಬೋದು ನಿಮಗೆ. ಆದರೂ ಕೂಡ ಎರಡು ಶುಭ ಪ್ಲಾನೆಟ್ಸ್ ಅಲ್ಲಿ ಇರುವುದರಿಂದ ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಇದ್ದೇ ಇದೆ, ತೊಂದರೆ ಇಲ್ಲ. ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನೆಟ್ಸ್ ಬಂದು ಕುಜ ಮಹಾರಾಜ. ಕುಜ ಮಹಾರಾಜ ಈ ಜಾತಕಕ್ಕೆ 8ನೇ ಮನೆ ಅಧಿಪತಿಯಾಗಿ ರಾಶಿಯಲ್ಲಿದ್ದಾರೆ. ಓಕೆ, ತೃತೀಯಾಧಿಪತಿಯಾಗಿ. ಓಕೆ, ಕುಜನಿಂದ ಒಳ್ಳೆ ರಿಸಲ್ಟ್ ಕೂಡ ಈ ಒಂದು ಜಾತಕಕ್ಕೆ ಇರುವುದಿಲ್ಲ. ನಾನು ಆಲ್ಮೋಸ್ಟ್ ಇದರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೇನೆ. ಈ ರಾಶಿ ಈ ಲಗ್ನದವರಿಗೆ ಇಂಥ ಸಮಯದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕುಜನಿಗೆ ಸಂಬಂಧಪಟ್ಟದ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಹೆಲ್ತ್ ಪ್ರಾಬ್ಲಮ್ ಆಗುವಂಥದ್ದು, ಆಕ್ಸಿಡೆಂಟ್ಸ್ ಆಗುವಂಥದ್ದು, ನಿಮಗೆ ಇನ್ಸಲ್ಟ್ ಆಗುವಂಥದ್ದು, ಯಾರು ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡುವಂಥದ್ದು, ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಸ್ವಲ್ಪ ತೊಂದರೆಗಳನ್ನು ದೈಹಿಕ ರೀತಿಯಲ್ಲಿ ಮಾನಸಿಕ ರೀತಿಯಲ್ಲಿ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಕನ್ಯಾ ರಾಶಿಯವರಿಗೆ ಡೆಫಿನೆಟ್ ಆಗಿ ಬರ್ಬೋದು. ಅದರ ಬಗ್ಗೆ ಮಾತ್ರ ಗಮನ ಕೊಡಬೇಕು. ತೊಗರುಬೇಳೆಯಿಂದ ನಿವಾಳಿಸಿ ತೆಗೆದು ಪರಿಹಾರ ಅಲ್ಲಿ ಹೇಳಿದ್ದೇನೆ ಆಲ್ರೆಡಿ. ತೊಗರುಬೇಳೆಯಿಂದ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ನಿವಾಳಿಸಿ ತೆಗೆದು ಅದನ್ನು ಹೊರಗೆ ಹಾಕೋದು, ಸ್ವಲ್ಪ ರೆಡ್ ಕಲರ್ನ ಆದಷ್ಟು ಅವಾಯ್ಡ್ ಮಾಡುವುದು ಅತ್ಯುತ್ತಮವಾದ ಪರಿಹಾರ. ಇದನ್ನು ಮಾಡಿಕೊಂಡಾಗ ಕನ್ಯಾ ರಾಶಿಯವರಿಗೆ ಅದೇನು ಸಮಸ್ಯೆಗಳು ಕುಜನಿಂದ ಬರಬೇಕು, ಮೇ ಬಿ ಅದು ಬರಲ್ಲ, ತುಂಬ ಫೇವರಬಲ್ ಆಗುತ್ತೆ. ಓಕೆನಾ. ನಿಮ್ಮ ಧನಸ್ಥಾನದಲ್ಲಿ ಯಾರಿದ್ದಾರೆ, ಚಂದ್ರ ಮಹಾರಾಜ ಲಾಭಾಧಿಪತಿಯಾಗಿ ಧನಸ್ಥಾನದಲ್ಲಿ ಇದ್ದಾನೆ ಅಂದಾಗ 100% ದುಡ್ಡಿನ ವಿಚಾರದಲ್ಲಿ ಅಂತಹ ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ. ದುಡ್ಡಿನ ವಿಚಾರದಲ್ಲಿ ನಿಮಗೆ ಒಂದು ಮೂವ್ಮೆಂಟ್ ಅಂತೂ 100% ಇದ್ದೇ ಇರುತ್ತೆ. ಇನ್ನು ದುಡ್ಡು ಬೇಕಾದ್ರೂ ಕೂಡ ಬರುತ್ತೆ, ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರು ಕೂಡ ನಿಮಗೆ ಹೆಲ್ಪ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದಕ್ಕೆ ಪ್ರಯತ್ನ ಮಾಡಿ ನೀವು ಗೆಲ್ತೀರಾ. ಆನಂತರ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕೂಡ, ಮದುವೆಗೆ ಸಂಬಂಧಪಟ್ಟಂತೆ ಯಾರು, ಗುರು ಎಲ್ಲಿದ್ದಾನೆ ನೋಡಿ, ಶುಕ್ರನ ಜೊತೆಗೆ 10ನೇ ಮನೆ. ಆದರೆ ಮದುವೆ ಸುಖದಲ್ಲಿ ಕೂಡ ಪ್ರಾಬ್ಲಮ್ ಒಂದು ಉಂಟಾಗಲ್ಲ. ಬಟ್ ಇಲ್ಲಿ 7th ಹೌಸಲ್ಲಿ ಶನಿ ಮಹಾರಾಜ ವಕ್ರಿಯಾಗಿ 6ನೇ ಮನೆಗೆ ಬರ್ತಾ ಇದ್ದದ್ದು ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಅಂದರೆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಾದ್ರೆ ಲೆಕ್ಕಾಚಾರಗಳಲ್ಲಿ ತೀವ್ರನೇ ವ್ಯತ್ಯಯಗಳು ಉಂಟಾಗಿ ಅಲ್ಲಿ ನೀವು ಹೊಡೆತ ತಿನ್ನುವಂಥದ್ದು, ಅಥವಾ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ನಿಮ್ಮ ಪಾರ್ಟ್ನರ್ನ ಹೆಲ್ತನ್ನು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ಆನಂತರ ರಾಹು ಮಹಾರಾಜ ಹೇಗೂ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ದಾನೆ. ಅಂದ್ರೆ ನಿಮಗೆ ಶತ್ರು ಕಾಟದಿಂದ ಬಚಾವ್ ಮಾಡಲಿಕ್ಕೆ, ಲೋನ್ ನಿಂದ ಬಚಾವ್ ಮಾಡಲಿಕ್ಕೆ, ಅಥವಾ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು ಅದರಲ್ಲಿ ಬಚಾವ್ ಮಾಡಲಿಕ್ಕೆ ರಾಹು ಮಹಾರಾಜ ಆಲ್ರೆಡಿ ನಿಮಗೆ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಹೆದರುವಂತ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಆನಂತರ ಇಲ್ಲಿ ಇನ್ನೊಂದು ವಿಚಾರ ಇದೆ, 12ನೇ ಮನೆಯಲ್ಲಿ ಕೇತು ಮಹಾರಾಜ ಇದ್ದಾನೆ. ಓಕೆನಾ. ಸೊ ಮೆಡಿಟೇಷನ್ ಮಾಡೋರಿಗೆ ಇದು ಒಳ್ಳೆಯ ಒಂದು ಪೀರಿಯಡ್ ಅಂತ ಹೇಳ್ತೇನೆ. ನೀವು ಒಳ್ಳೆ ಮೆಡಿಟೇಷನ್ ಮಾಡಿ, ರೇಖಿ ಕಲ್ತಿದ್ರೆ ಅದರಲ್ಲಿ ಮೆಡಿಟೇಷನ್ ಮಾಡ್ಕೊಳ್ಳಿ, ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ನಿಮಗೆ. ಟ್ರಾವೆಲಿಂಗ್ ಮಾಡುವಾಗ ಜಾಗರೂಕರಾಗಿರ್ಬೇಕು. ಅಂದ್ರೆ ಒಂದು ನಿಮ್ಮ ರಾಶಿಯಲ್ಲಿ ಕುಜನ ಭ್ರಮಣ ಆಗ್ತಾ ಉಂಟು, ಆನಂತರ ನಿಮ್ಮ 12ನೇ ಮನೆ ಕೇತುವಿನ ಭ್ರಮಣ ಆಗ್ತಾ ಉಂಟು. ಹಾಗಾದ್ರೆ ಇಲ್ಲಿ ಎರಡೂ ಕಡೆ ಕೂಡ ಹೆಲ್ತ್ ಅನ್ನ ತೋರಿಸ್ತಾ ಉಂಟು. ಅದರಿಂದಾಗಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ, ಡ್ರೈವಿಂಗ್ ಮಾಡಬೇಕಾದ್ರೆ, ಅಥವಾ
ಯಾರಾದರೂ ಡ್ರೈವಿಂಗ್ ಮಾಡಿ ಅವರಿಗೆ ಮೊದಲೇ ಹೇಳಿ ಇಷ್ಟೇ ಸ್ಪೀಡಲ್ಲಿ ಗಾಡಿ ಹೋಗಬೇಕು, ಅಥವಾ ನೀವೇನಾದರೂ ಡ್ರೈವಿಂಗ್ ಮಾಡೋದಿದ್ರೆ ನಿಮ್ಮ ಜೊತೆಗೆ ಯಾರನ್ನಾದ್ರು ಇರಿಸ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಇದೆ. ಓಕೆನಾ. ಆನಂತರ ನಿಮ್ಮ ಒಂದು ಸಿಂಹರಾಶಿಲಿ ಕೇತು ಬಂದಿರೋದ್ರಿಂದ ಈ ಸ್ನೇಹಿತರಿರ್ಬೋದು, ಪ್ರೀತಿ ಪ್ರೇಮ ಅಲ್ವಾ, ಯಾಕಂದ್ರೆ ಪಂಚಮದ ಸ್ಥಾನದ ಅಧಿಪತಿ ಎಲ್ಲ ಪಂಚಮಾಧಿಪತಿ ಇಲ್ಲಿ ಶನಿ ಆಲ್ರೆಡಿ ವಕ್ರಿಯಾಗಿದ್ದಾನೆ. ಆನಂತರ ನ್ಯಾಚುರಲ್ ಪಂಚಮ ಸ್ಥಾನ ಏನುಂಟು ಸಿಂಹರಾಶಿ, ಅಲ್ಲಿ ಕೇತು ಇದ್ದಾನೆ ಆಲ್ರೆಡಿ. ಆನಂತರ ಸೂರ್ಯ ಏನು ಮಾಡ್ತಾನೆ, ತನ್ನ ರಾಶಿಗೆ 12ನೇ ಮನೆಯಲ್ಲಿದ್ದಾನೆ. ಈ ಸಂದರ್ಭದಲ್ಲಿ ಸ್ನೇಹಿತರಿಂದ ತೊಂದರೆಗಳಾಗುವಂಥದ್ದು, ಅಥವಾ ನೀವು ನಿಮ್ಮ ನಂಬಿಕಸ್ಥರಿಂದ ತೊಂದರೆಗಳಾಗುವಂಥದ್ದು, ಅಥವಾ ನಿಮ್ಮ ಪ್ರೀತಿ ಪ್ರೇಮ ಅಂತ ಏನುಂಟು ಅದು ಕೈ ಕೊಟ್ಟು ಹೋಗುವಂಥದ್ದು ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ನೋಡಿ ಏನಾಗುತ್ತೆ ಮುಂದೆ ಹೋಗಿ ಸರಿಯಾಗ್ಬೋದು, ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಅಂತಹ ಒಂದು ಸಿಚುವೇಶನ್ ಅನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಉಂಟಪ್ಪ, ಅದರ ಬಗ್ಗೆ ಗಮನ ಕೊಡಿ. ಓಕೆನಾ. ಪರಿಹಾರ ಹೇಳಿಕೊಟ್ಟಿದ್ದೇನೆ. ಸೊ ನಮ್ಮ ನೋಡಿ ಕನ್ಯಾ ರಾಶಿಯವರಿಗೆ ಬಾಕಿ ಎಲ್ಲ ಒಳ್ಳೇದಿದೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನಾನು ಏನು ಪ್ರಿಕಾಷನ್ ಹೇಳಿದ್ದೇನೆ ಮತ್ತು ನಾನು ಏನು ಟೆಕ್ನಿಕನ್ನು ಹೇಳಿದ್ದೇನೆ ಅದನ್ನು ಫಾಲೋ ಮಾಡಿದಾಗ ಮೇ ಬಿ ಕನ್ಯಾ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಾನೇ ಸಾಲ್ವ್ ಆಗುತ್ತೆ. ಇನ್ನು ನಮ್ಮ ಕನ್ಯಾ ರಾಶಿಯವರಿಗೆ ಅಲ್ವಾ, ಕನ್ಯಾ ರಾಶಿಯವರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದರೆ, ನಿಮ್ಮ ಫೋರ್ತ್ ಲಾರ್ಡ್ ಗುರು ಶುಕ್ರನ್ ಜೊತೆ ಸೇರಿಕೊಂಡು 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಓಕೆನಾ. ಇದರ ಮುಖಾಂತರ ಏನಾಗುತ್ತೆ, ಭೂಮಿ ಮನೆ ವಾಹನ ಮಾಡುವಂಥ ಯೋಗ 100% ಬಂದು ನಿಂತಿದೆ. 100%. ದಯವಿಟ್ಟು ನಿಮ್ಮ ಜಾತಕವನ್ನು ತೋರಿಸಿ ಇಷ್ಟವರೆಗೆ ಭೂಮಿನೇ ಮಾಡಿಲ್ಲ, ಮನೆಯೇ ಮಾಡಿಲ್ಲ, ಒಂದು ವಾಹನ ತಗೊಳ್ಳಿಕ್ಕೆ ಆಗಲಿಲ್ಲ ಅಂಥವ್ರಿಗೆ ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ. ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ಗುರು ಕರ್ಕಾಟಕ ರಾಶಿಗೆ ಹೋಗುವುದಕ್ಕಿಂತ ಮುಂಚೆನೆ ನಿಮಗೆ ಭೂಮಿ ಮನೆ ವಾಹನ ಅಥವಾ ಅದನ್ನು ಡೆವಲಪ್ ಮಾಡುವಂಥ ಒಂದು ಯೋಗ ಭಾಗ್ಯ ಇರುವುದರಿಂದ ಅದನ್ನು ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಖಂಡಿತ ಗೆಲುವು ನಿಮ್ಮದಾಗುತ್ತೆ ನಮ್ಮ ಕನ್ಯಾ ರಾಶಿಯವರಿಗೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ತುಲಾರಾಶಿ. ತುಲಾರಾಶಿಯವರಿಗೆ ರಾಶಿಯಾಧಿಪತಿ ಭಾಗ್ಯದಲ್ಲಿದ್ದಾನೆ, ಗುರು ಜೊತೆಗೆ ಕಾಂಬಿನೇಷನ್ ಇದೆ. ಗುರು ಬಂದು ಈ ಜಾತಕಕ್ಕೆ ಉಪಚಯ ಸ್ಥಾನಾಧಿಪತಿ, 3rd ಲಾರ್ಡ್ ಮತ್ತೆ 6th ಲಾರ್ಡ್ ಆತ. ಭಾಗ್ಯಕ್ಕೆ ತೊಂದರೆ ಇಲ್ಲ, ಭಾಗ್ಯ ಪ್ರೊಸೀಡ್ ಆಗುತ್ತೆ. ಹೈಯರ್ ಎಜುಕೇಶನ್ ಮಾಡಬೇಕು, ದೂರ ಹೋಗಬೇಕು, ಸ್ಟೇಟಸ್ ಅನ್ನ ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು, ಕಾರ್ಯಕ್ಷೇತ್ರದಲ್ಲಿ ಬಾಸ್ ಥರನೇ ನಾನು ಕೂಡ ಇರಬೇಕು, ಅದಕ್ಕೆಲ್ಲ ಫೇವರೇಬಲ್. ಯಾಕಂದ್ರೆ ನಿಮ್ಮ 10ನೇ ಮನೆಯಲ್ಲಿ ಯಾರಿದ್ದಾರೆ ನೋಡಿ, 10ನೇ ಮನೆ ಮತ್ತು 9ನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಒಳ್ಳೆ ಪ್ಲಾನೆಟ್ಸ್, ಅಂದ್ರೆ ಬೆನಿಫಿಕ್ ಪ್ಲಾನೆಟ್ಸ್ ಇಂದ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು. ಅದರಿಂದ ಕಾರ್ಯಕ್ಷೇತ್ರ ತೊಂದರೆ ಇಲ್ಲ. ಆನಂತರ ಭಾಗ್ಯಕ್ಕೆ ತೊಂದರೆ ಇಲ್ಲ. ಹೈಯರ್ ಎಜುಕೇಶನ್ ಮಾಡೋರಿಗೆ ಒಳ್ಳೆ ಪೀರಿಯಡ್, ವಿದೇಶ ಪ್ರಯಾಣ ಮಾಡೋರಿಗೆ ಒಳ್ಳೆ ಪೀರಿಯಡ್, ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತ ಒಂದು ಇಂಡಿಕೇಶನ್ ಡೆಫಿನೆಟ್ ಆಗಿದೆ. ಓಕೆನಾ. ಗೊತ್ತಾಯ್ತು. ಈಗ ಸಾಧಾರಣ ಮಟ್ಟಿಗೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಧನಾಧಿಪತಿ ಇದ್ದಾನಲ್ಲ, ಅಥವಾ ವ್ಯಯಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದೆ. ಇದು ನಿಮಗೆ ವಿಪರೀತ ರೀತಿಯಲ್ಲಿ ಖರ್ಚು ವೆಚ್ಚಗಳು. ಯಾಕೆ ಖರ್ಚು ವೆಚ್ಚ? ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ ಖರ್ಚು ವೆಚ್ಚಗಳು ನಿಮ್ಮನ್ನ ಕಾಡಬಹುದು ಅಂತ ಒಂದು ಇಂಡಿಕೇಶನ್. ಏನು ಹೆಲ್ತ್ ರಿಲೇಟೆಡ್ ಆಗ್ಬೋದು? ಮೇ ಬಿ ಹೊಟ್ಟೆಗೆ ಸಂಬಂಧಪಟ್ಟ ಕನ್ಯಾ ರಾಶಿ ಇದೆ, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳಿಂದ ನೀವು ಬಳಲಿ ಅದರಿಂದ ತೊಂದರೆಯನ್ನು ಅನುಭವಿಸಿ ನೀವು ಹಾಸ್ಪಿಟಲೈಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಇಂಡಿಕೇಶನ್ ಇದೆ. ಹಾಗಾದರೆ ನಮ್ಮ ತುಲಾ ರಾಶಿಯವರು ವಿಶೇಷ ರೀತಿಯಲ್ಲಿ ನಿಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಬಹಳ ಕೇರ್ ತಗೊಳ್ಬೇಕಾದ ಅನಿವಾರ್ಯತೆ ಉಂಟಾ ಅಲ್ವಾ. ಖಾರದ ವಸ್ತುಗಳನ್ನು ತಿನ್ನಬೇಡಿ. ಹಸಿಮೆಣಸು, ಅದರಲ್ಲೂ ಕೂಡ ಹಸಿಮೆಣಸು, ಕುಜನ ತೊಂದರೆ ಇದ್ದಾಗ ಹಸಿಮೆಣಸನ್ನು ತಿನ್ನಬಾರ್ದು. ಹಸಿಮೆಣಸನ್ನೇನೋ ನೀವು ತಿಂದರೆ ಕುಜನಿಂದ ಪ್ರಾಬ್ಲಮ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಖಾರ ಹೇಗೂ ಕಡಿಮೆ ಮಾಡಲೇಬೇಕು. ರೆಡ್ ಕಲರ್ನ ಬಳಸೋದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ, ತುಂಬ ಫೇವರಬಲ್ ಆಗುತ್ತೆ. ಆನಂತರ ನಿಮ್ಮ 7th ಲಾರ್ಡ್ ಕೂಡ ಕುಜನೇ ಆಗಿ ಬಂದಿರೋದ್ರಿಂದ ಮೇ ಬಿ ಏನಾಗುತ್ತೆ, ಗಂಡ ಹೆಂಡತಿಗೆ ಒಂದು ವೇಳೆ ಬೆಡ್ರೂಮ್ ಅಲ್ಲಿ ಹೋಗಿ ಜಗಳ ಮಾಡ್ಕೊಳ್ತಾರಂತ ಅಲ್ವಾ. ಬೆಡ್ರೂಮ್ ಅಲ್ಲಿ ಹೋಗಿ ಲೆಕ್ಕಾಚಾರಗಳ ವಿಚಾರಗಳಲ್ಲಿ ಜಗಳ ಮಾಡ್ಕೊಳ್ತಾರೆ. ಲೆಕ್ಕಾಚಾರ ಗೊತ್ತಾಗುತ್ತೆ. ಲೆಕ್ಕಾಚಾರ ಅಂದ್ರೆ ಕನ್ಯಾ ರಾಶಿ ಬಂದು ಬುಧನ ರಾಶಿ, ಅಲ್ಲಿ ಉಂಟು ಲೆಕ್ಕಾಚಾರ. ಸೂಕ್ಷ್ಮ ಲೆಕ್ಕಾಚಾರ ಇಟ್ಟುಕೊಂಡು ಜಗಳ ಮಾಡ್ಕೊಳ್ತೀರಾ, ಫೈಟಿಂಗ್ ಮಾಡ್ಕೊಳ್ತೀರಾ ಅಂತ ಒಂದು ಇಂಡಿಕೇಶನ್. ಅದರ ಬಗ್ಗೆ ಗಮನ ಕೊಡಬೇಕು. ಅದಕ್ಕೆ ಪಕ್ಕದಲ್ಲಿ ಸಾಥ್ ಕೊಡ್ಲಿಕ್ಕೆ ಯಾರಿದ್ದಾರೆ? ಕೇತು ಮಹಾರಾಜ ಇದ್ದಾನೆ. ಓಕೆನಾ. ಅಥವಾ ಅದರಿಂದಾಗಿ ನಿಮ್ಮ ಗಂಡ ಹೆಂಡತಿ ಮಧ್ಯೆ ತುಂಬಾ ಜಗಳಗಳಾಗುವಂಥದ್ದು, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು, ಲೆಕ್ಕಾಚಾರಗಳ ವಿಚಾರ ಮಾತ್ರ ನೀವು ಮಾಡಲೇಬೇಡಿ ಅಂತ ಹೇಳ್ತೇನೆ. ಇದು ಒಳ್ಳೇದಾಗುತ್ತೆ ನಿಮಗೆ, ಪರವಾಗಿಲ್ಲ. ಆನಂತರ ನೋಡಿ, ನಿಮ್ಮ ಪಂಚಮದ ಭಾವ ಮತ್ತೆ 6ನೇ ಮನೆ ಅಲ್ವಾ, ಇಲ್ಲಿ ರಾಹು ಮತ್ತೆ ಶನಿಯ ಇಂಪ್ಯಾಕ್ಟ್ ಇದೆ. ಆಕ್ಚುಲಿ ಶನಿ ಕೂಡ ಏನ್ ಮಾಡ್ತಾನೆ, 6ನೇ ಮನೆ ಶನಿ ಪರವಾಗಿಲ್ಲ, ಒಳ್ಳೆ ಲಕ್ಷಣ, ಏನೋ ತೊಂದರೆ ಅಂತೂ ಖಂಡಿತ ಅಲ್ಲ. ಓಕೆನಾ. ಈಗ ರಾಶಿಯಿಂದ ಗುರುಬಲ ಇದೆ, ರಾಶಿಯಿಂದ ನಿಮ್ಗೆ ಶನಿ ಮಹಾರಾಜ ಒಳ್ಳೆ ಪ್ಲೇಸ್ಮೆಂಟ್, ಬಟ್ ಅದು ವಕ್ರಿಯಾಗಿ ಎಲ್ಲಿ ಹೋಗ್ತಾ ಇದ್ರೆ 5ನೇ ಮನೆಗೆ ಹೋಗ್ತಾ ಇದ್ದಾನೆ. ಅದರ ಅರ್ಥ ಏನು ಅಂದ್ರೆ, ಇಲ್ಲಿ ಮೊದಲೇ ಹೇಳಿದೆ ನಿಮಗೆ ಹೊಟ್ಟೆ ರಿಲೇಟೆಡ್ ಸಮಸ್ಯೆಗಳಾಗ್ಬೋದು. ಹಾಗಾದ್ರೆ ಇಲ್ಲಿ ಕೂಡ ಅದನ್ನೇ ತೋರಿಸಿಕೊಂಡು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಯಾರೆಲ್ಲ ನಿಮ್ಮ ಪ್ರೀತಿ ಪಾತ್ರ ಇರ್ತಾರೆ, ಸ್ನೇಹಿತರು ಇರ್ತಾರೆ, ಅಥವಾ ನಿಮ್ಮ ಪ್ರೀತಿ ಪ್ರೇಮ ಅಂತ ಏನು ಅದರಲ್ಲಿ ಮೋಸಗಳನ್ನ ನೋಡ್ಬೇಕಾದ
ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಂಡಾಗ ಮೇ ಬಿ ನಿಮಗೆ ಗೆಲುವು ಕೂಡ ನಿಮ್ಮದಾಗುತ್ತೆ. ಇಷ್ಟೇ ಮಾಡ್ಕೊಳ್ಳಿ, ಬೇರೆ ಏನು ಕೂಡ ಬೇಕಾಗಿಲ್ಲ. ನಿಮ್ಮ ರಾಶಿಯಲ್ಲಿ ಯಾರು ಬಂದು ಸೇರ್ಕೊಂಡಿದ್ದಾರೆ ನೋಡಿ, ಚಂದ್ರ ಇದ್ದಾನೆ. ಚಂದ್ರ ಬಂದು ನಿಮ್ಮ ದಶಮಾಧಿಪತಿ ಚಂದ್ರ ಅಲ್ಲಿ ಬಂದು ಸೇರ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಒಂದು ಯೋಗ ಅಂತೂ ಆತ ಕ್ರಿಯೇಟ್ ಮಾಡಿದ್ದಾನೆ. ಹಾಗಾದ್ರೆ ಕೆಲಸಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಅದರ ಡಿಸ್ಪೋಸಿಟರ್ ಶುಕ್ರ ಇಲ್ಲಿದ್ದಾನೆ ನೋಡಿ ಭಾಗ್ಯದಲ್ಲಿ. ಹಾಗಾದ್ರೆ ಕೆಲಸದಲ್ಲಿ ಸ್ಟೇಟಸ್ ಬೇಕು ಅಂದ್ರೆ ಆ ಮಟ್ಟದಲ್ಲಿ ಇರಬೇಕು, ನನಗೆ ಸರ್ಟಿಫಿಕೇಟ್ ಬೇಕು, ನನಗೆ ಮೆಡಲ್ ಬೇಕು, ನನಗೆ ಬ್ಯಾಜ್ ಬೇಕು, ಅವರೆಲ್ಲರಿಗೂ ಕೂಡ ಇದು ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ. ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ, ಅದು ನಿಮ್ಮ ಪಾಲಿಗೆ ಒಲಿದು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದ್ರೆ ಗುರು ಮತ್ತೆ ಶುಕ್ರ ಏನ್ ಮಾಡ್ತಾರೆ, ಥರ್ಡ್ ಹೌಸ್ ಅನ್ನು ವೀಕ್ಷಣೆ ಮಾಡ್ತಾರೆ. ಥರ್ಡ್ ಹೌಸ್ ಬಂದು ಸ್ಟೇಟಸ್. ಹಾಗಾದ್ರೆ ಸ್ಟೇಟಸ್ ಕ್ರಿಯೇಟ್ ಮಾಡಿಸ್ಕೊಳ್ಳಿಕ್ಕೆ ಇದು ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ. ಪರವಾಗಿಲ್ಲ, ಓವರ್ ಆಲ್ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಎಲ್ಲಿರ್ತದೆ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಓಕೆನಾ? ಆ ನಂತರ ನಿಮ್ಮ ಸ್ಟೇಟಸ್ಗೆ ಸಂಬಂಧ. ಬಾಕಿ ವಿಚಾರದಲ್ಲಿ ಕ್ಯಾರ್ ತಗೋಬೇಕಾಗುತ್ತೆ. ನೀವೇನ್ ಮಾಡಬೇಕು, ಕುಜ ಇಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಆನಂತರ ನಮ್ಮ ಶಕುನಗಳ ಪ್ರಕಾರ ನಮಗೆ ಬಂದ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ. ಅದರಿಂದ ರಾಹು ಮಹಾರಾಜ 5ನೇ ಮನೆಯಲ್ಲಿದ್ದಾನೆ. ತೋ ಇದು ಎರಡು ಕೂಡ ಷಡಾಷ್ಟಕದಲ್ಲಿದ್ದಾರೆ. ತೋ ಎರಡು ಕೂಡ ನಿಮಗೆ ಸ್ವಲ್ಪ ತೊಂದರೆಗಳನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ 5ನೇ ಮನೆಯಲ್ಲಿ ರಾಹು, ಅದನ್ನ ಗುರು ನೋಡ್ತಾ ಇದ್ದಾನೆ. ಭಾಗ್ಯ ದೃಷ್ಟಿಯಿಂದ ಪರವಾಗಿಲ್ಲ, ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಇದೆ. ಕುಜ ಹಾಗಲ್ಲ, ಕುಜನನ್ನು ಯಾರು ನೋಡ್ತಾ ಇಲ್ಲ. ಅದರಿಂದಾಗಿ ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಉಂಟು. ಅದರಿಂದಾಗಿ ನೀವೇನ್ ಮಾಡ್ಬೇಕು, ತೊಗರಿಬೇಳೆ, ಒಂದು ಮುಷ್ಟಿ ತೊಗರಿಬೇಳೆಯಿಂದ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನೊಂದು ಪೇಪರಲ್ಲಿ ಕಟ್ಟಿ ದೂರ ಬಿಸಾಡಿ ಅಂತ ಹೇಳ್ತೇನೆ. ಬೆಳಿಗ್ಗೆ ಸಂಜೆ ಇದನ್ನ ಮಾಡ್ಕೊಳ್ಳಿ, ಆಗಸ್ಟ್ ತಿಂಗಳು ಪೂರ್ತಿ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಅದೇನು ಮೆಂಟಲ್ ಟಾರ್ಚರ್ ಆಗಬೇಕು, ಸಮಸ್ಯೆ ಆಗಬೇಕು, ತೊಂದರೆ ಆಗಬೇಕು, ಮೇ ಬಿ ನಿಮ್ಮ ಪಾಲಿಗೆ ಬರೋದಿಲ್ಲ. ಓಕೆನಾ? ಸೊ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ, ನಮ್ಮ ತುಲಾ ರಾಶಿಯವರಿಗೆ ಗೆಲುವು ಬಂದೇ ಬರುತ್ತೆ. ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶಿಯಾಧಿಪತಿ ಆಲ್ರೆಡಿ ಲಾಭಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆನಾ? ಲಾಭಸ್ಥಾನದಲ್ಲಿ ಇರ್ತಾನೆ ಆಗಸ್ಟ್ ತಿಂಗಳಲ್ಲಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಲಾಭದಲ್ಲಿ ಏನು ಕೊರತೆ ಇಲ್ಲ, ಲಾಭ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ. ಆನಂತರ ನಿಮ್ಮ ನಿಮ್ಮ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುವಂಥದ್ದು, ಸ್ಯಾಲ್ರಿ ಚೆನ್ನಾಗಿ ಬರುತ್ತೆ, ಏನು ಸಮಸ್ಯೆ ಆಗಲ್ಲ. ಇಸ್ ದ ಮಚ್ ಬೆಟರ್. ಒಂದು ಲೆಕ್ಕಕ್ಕೆ ಫೇವರೇಬಲ್ ಆದಂತಹ ರಿಸಲ್ಟ್ ನಿಮ್ಮ ಪಾಲಿಗೆ ಉಂಟು ಅಂತ ಇಂಡಿಕೇಶನ್ ಇದೆ. ಹಾ, ಒಂದು ಕನ್ಯಾ ರಾಶಿ ಇದೆ. ಕನ್ಯಾ ರಾಶಿಯಲ್ಲಿ ಕುಜ ಅಥವಾ ಶತ್ರು ರಾಶಿಯಲ್ಲಿ ಇರುವುದರಿಂದ ಇದರ ಬಗ್ಗೆ ವಾದ ವಿವಾದ ಬೇಕಾಗಿಲ್ಲ. ಈಗ ಸ್ಯಾಲ್ರಿ ಜಾಸ್ತಿ ಮಾಡಬೇಕು, ಅದರ ಬಗ್ಗೆ ಈಗ ಮಾತಾಡ್ಲಿಕ್ಕೆ ಹೋಗಬೇಡಿ. ಅಥವಾ ಲಾಭ ಜಾಸ್ತಿ ಬೇಕು, ಅದರ ಬಗ್ಗೆ ಈಗ ಮಾತಾಡ್ಲಿಕ್ಕೆ ಹೋಗಬೇಡಿ. ಅದು ಕುಜ ತುಲಾ ರಾಶಿಗೆ ಹೋದ ನಂತರ ಪರವಾಗಿಲ್ಲ, ಅವಾಗ ಮಾತಾಡಿ, ಈಗ ಬೇಡ. ಅವಾಗ ಕುಜ ಗುರುವಿನ ದೃಷ್ಟಿಗೆ ಒಳಗಾಗಿರ್ತಾನೆ, ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಬರುತ್ತೆ. ಇದರ ಬಗ್ಗೆ ಗಮನ ಅಂತೂ ಕೊಡ್ಲೇಬೇಕು ನೀವು. ಓಕೆನಾ? ಗೊತ್ತಾಯ್ತು. ಈಗ ಆನಂತರ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ಗುರು ಮಹಾರಾಜ. ಆತ 8ನೇ ಮನೆಯಲ್ಲಿದ್ದಾನೆ, ಶುಕ್ರನ್ ಜೊತೆಗೆ ಕಾಂಬಿನೇಷನ್. ಶುಕ್ರ ಬಂದು 7th ಲಾರ್ಡ್. ಸೊ ನಿಮ್ಮಲ್ಲಿ ಏನ್ ಥಾಟ್ಸ್ ಬರುತ್ತೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ವೃಶ್ಚಿಕ ರಾಶಿಯವರಿಗೆ? 8ನೇ ಮನೆ ಬಂದು ಅನ್ಅರ್ನ್ಡ್ ಮನಿ ಅಥವಾ ಈಸಿ ಮನಿ. ಹಾಗಾದ್ರೆ ಗುರು ಬಂದು ಧನಾಧಿಪತಿ, ಶುಕ್ರನ್ ಜೊತೆಗೆ ಕಾಂಬಿನೇಷನ್ ಇರುವುದರಿಂದ ಏನೋ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತಹ ಒಂದು ಸಾಧ್ಯತೆಗಳು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಹೋಗುವಂತಹ ಸಾಧ್ಯತೆಗಳು, ನಮಗೆ ಹಣಕಾಸು ವಿಶೇಷ ರೀತಿಯಲ್ಲಿ ಬೇಕು, ಜಾಸ್ತಿ ಕಮಾಯಿಸಬೇಕು, ಅದರ ಜೊತೆಗೆ ಅದು ಈಸಿಯಾಗಿ ಬರಬೇಕು. ಅದಕ್ಕೋಸ್ಕರ ಒಂದು ಬಿಸ್ನೆಸ್ಗೆ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ಪರವಾಗಿಲ್ಲ, ಬಟ್ ಅವಸರ ಮಾಡಿ ಹೋಗುವುದು ಬೇಕಾಗಿಲ್ಲ. ನಿಮ್ಮ ಜಾತಕವನ್ನು ತೋರಿಸಿ ಅದರಲ್ಲಿ ಒಳ್ಳೆ ರಿಸಲ್ಟ್ ಉಂಟು, ಖಂಡಿತ ನೀವು ಪ್ರೊಸೀಡ್ ಆಗಿ, ತೊಂದರೆ ಇಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಏನು ಗೊತ್ತಾ, ನಿಮ್ಮ ಭಾಗ್ಯದಲ್ಲಿ ಮತ್ತೆ ನಿಮ್ಮ 8ನೇ ಮನೆಯಲ್ಲಿ ಫೇವರಬಲ್ ಪ್ಲಾನೆಟ್ಸೇ ಇದೆ ಅಲ್ವಾ? ಇಲ್ಲಿ ಸೂರ್ಯ ಇದ್ದಾನೆ, ದಶಮಾಧಿಪತಿಯಾಗಿ ಬಂದಿದ್ದಾನೆ ಭಾಗ್ಯಕ್ಕೆ. ಆನಂತರ ಬುಧ ಬಂದು ನಿಮ್ಗೆ ಯಾರು, ಲಾಭಾಧಿಪತಿ. ಆನಂತರ ಆತ ಅಷ್ಟಮಾಧಿಪತಿ, ವಕ್ರಿಯಾಗಿ ಅಷ್ಟಮಕ್ಕೇನೆ ಬರ್ತಾ ಇದ್ದಾನೆ ಅಂದಾಗ ಥಾಟ್ಸ್ ಅನ್ನ ಆ ತರ ತರ್ತಾನೆ ಬಿಸ್ನೆಸ್ ಮಾಡುವಂತದರ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಭಾಗ್ಯಕ್ಕೆ ವಿಶೇಷ ರೀತಿಯ ಬಲ ಇದೆ. ಆ ಬಲ ನಿಮ್ಗೆ ಎಲ್ಲಿಂದ ಕೂಡ ಬರ್ಬೋದು, ನಿಮ್ಮ ಇನ್ಲಾಸ್ ಅಂದ್ರೆ ನಿಮ್ಮ ಅತ್ತೆ ಮನೆಯಿಂದ ಕೂಡ ಬರ್ಬೋದು. ಮದುವೆ ಆಗಿದ್ರೆ ಅತ್ತೆ ಮನೆಯಿಂದ ಕೂಡ ಬರ್ಬೋದು, ಅಥವಾ ನಿಮ್ಗೆ ನಿಮ್ಮ ಒಡ ಹುಟ್ಟಿದವರ ಮುಖಾಂತರ ಕೂಡ ಬರ್ಬೋದು. ಒಡ ಹುಟ್ಟಿದವರು ಸಪೋರ್ಟ್ ಮಾಡಿ ಕೂಡ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುವಂತೆ ಮಾಡ್ಬೋದು ಅವರು. ಅಥವಾ ನಿಮಗೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಮದುವೆ ಆಗಿದೆ ಅಂದಾಗ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಅವರ ಮುಖಾಂತರ ಕೂಡ ಭಾಗ್ಯಕ್ಕೆ ಬಲ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಖಂಡಿತ ಪ್ರಯತ್ನ ಮಾಡುವ, ಏನೂ ತೊಂದರೆ ಇಲ್ಲ. ಅದರಲ್ಲೂ ಕೂಡ ಏನಾಗುತ್ತೆ, 8ನೇ ಮನೆಯಲ್ಲಿ ಗುರು ನಿಮಗೆ ಬಹಳ ವಿಶೇಷವಾಗಿ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುವುದರಿಂದ ಯಾರೆಲ್ಲ ಯಾರೆಲ್ಲ ಫಿಲ್ಮಿ ಲೈನ್ ಅಲ್ಲಿ ಇದ್ದಾರೆ, ಆಕ್ಟಿಂಗ್ ಅಲ್ಲಿ ಇದ್ದಾರೆ, ಆಕ್ಟಿಂಗ್ ಮಾಡುವವರು ಇದ್ದಾರೆ, ಪರಿವರ್ತನೆ ಅಂದ್ರೆ ಒಂದು ನೀವು ರಿಯಾಲಿಟಿ ಈ ತರ ಇರ್ತೇವೆ, ಮತ್ತೆ ಒಂದು ವೇಷ ಹಚ್ಚಿಕೊಳ್ತೇವೆ ನಾವು, ಅಂದ್ರೆ ಪರಿವರ್ತನೆಗೊಳಗಾಗ್ತೇವೆ, ಟ್ರಾನ್ಸ್ಫಾರ್ಮೇಶನ್ಗೊಳಗಾಗ್ತೇವೆ. ಅಂದ್ರೆ ಯಾರೆಲ್ಲ
ಫಿಲ್ಮ್ ಇಂಡಸ್ಟ್ರಿಯಲ್ಲಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಬಗ್ಗೆ ಆಲ್ರೆಡಿ ಬಂದು ನಿಂತಿದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ತೊಂದರೆ ಇಲ್ಲ. ಇನ್ನೇನಾದರೂ ನಿಮ್ಮ ಹಣಕಾಸು ಇಷ್ಟವರೆಗೆ ಕೂಡ ಎಲ್ಲೋ ಸಿಕ್ಕಾಕೊಂಡಿದೆ, ತೊಂದರೆಯಲ್ಲಿದೆ ಅಂದಾಗ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಕೂಡ ಆ ಹಣ ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ಬುಧ ಮಾರ್ಗಿ ಆಗಬೇಕು, ಆ ಸಂದರ್ಭದಲ್ಲಿ ಖಂಡಿತ ಬಂದೇ ಬರುತ್ತೆ. ಓಕೆನಾ? ಪ್ರಿಕಾಷನ್ ಏನಪ್ಪ ತಗೋಬೇಕು ಈಗ ನೀವು ಅಲ್ವಾ? ಪ್ರಿಕಾಷನ್ ಏನು ಬೇಕು ನಿಮಗೆ ನೋಡಿ ಹೇಳಿಕೊಡ್ತೇನೆ. ಇಲ್ಲಿ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರ ಮತ್ತೆ ನಿಮ್ಮ 11ನೇ ಮನೆಯಲ್ಲಿ 2 ಅಗ್ನಿತತ್ವದ ಪ್ಲಾನೆಟ್ಸ್ ಇದೆ. ಹಾಗಾದ್ರೆ ಕೆಲಸದ ವಿಚಾರದಲ್ಲಿ ಜಗಳಗಳಾಗುವಂಥದ್ದು, ಕೆಲಸದಲ್ಲಿ ತೆಗೆದುಹಾಕುವಂಥದ್ದು ಅಥವಾ ಕೆಲಸವನ್ನು ಖುದ್ದು ಬಿಟ್ಟು ಬರುವಂಥದ್ದು ಅಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅವಸರ ಮಾಡಿ ಯಾವುದೇ ನಿರ್ಣಯಗಳನ್ನು ದಯವಿಟ್ಟು ತಗೊಳ್ಬೇಡಿ. ಅಂದರೆ ಬಿಸ್ನೆಸ್ ಮಾಡಬೇಕು, ಅದಕ್ಕೆ ಹಣ ಹಾಕಬೇಕು, ಇದಕ್ಕೆ ಹಣ, ಅವ್ರು ಕರೀತಾ ಇದ್ದಾರೆ, ಇವ್ರು ಈ ಥರದ್ದೆಲ್ಲ ಬಂದು ನೀವು ಅವಸರದ ನಿರ್ಣಯಗಳನ್ನು ತೆಗೆದುಕೊಂಡ್ರೆ ಅಪಾಯದ ಸುಳಿಯಲ್ಲಿ ನೀವು ಸಿಕ್ಕಾಕೊಳ್ಳೋದು ಪಕ್ಕ. ಅದಕ್ಕೋಸ್ಕರ 2 ಅಗ್ನಿತತ್ವದ ಪ್ಲಾನೆಟ್ಸ್ ಅಲ್ಲಿ ಬಹಳ ಮೇಜರ್ ರೂಲ್ ಅನ್ನು ನಿಭಾಯಿಸ್ತಾ ಇರುವುದರಿಂದ ಕಾರ್ಯಕ್ಷೇತ್ರ ಮತ್ತೆ ನಿಮ್ಮ ಸ್ಯಾಲರಿಯ ವಿಚಾರದಲ್ಲಿ ಅಲ್ಲಿ ಅವಸರದ ನಿರ್ಣಯಗಳು ಬಹಳ ಪೇಷನ್ಸ್ ಆಗಿರಿ, ಬಹಳ ಚೆನ್ನಾಗಿರಿ. ಅಂತ ಕುಜ ಯಾವಾಗ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ ಆ ಮೂಮೆಂಟ್ ಅಲ್ಲಿ ಬೇಕಾದ್ರೆ ನೀವು ಒಂದು ಡಿಸಿಷನ್ ಅನ್ನು ತಗೊಳ್ಳಿ, ಪರವಾಗಿಲ್ಲ. ಆನಂತರ ನೆಕ್ಸ್ಟ್ ಏನಾಗುತ್ತೆ, ಸೂರ್ಯ ಕೇತುವಿನ ಮೇಲೆ ಭ್ರಮಣ ಮಾಡ್ತಾನೆ. ಆ ಸಂದರ್ಭದಲ್ಲಿ ಕೂಡ ನೀವು ಕೆಲಸದ ವಿಚಾರದಲ್ಲಿ ಹೋಗ್ಬೋದು, ಮುಂದೆ ತೊಂದರೆ ಇಲ್ಲ. ಇನ್ನೊಂದು ಪ್ರಿಕಾಷನ್ ಏನಿದೆ ನಿಮಗೆ, ನಿಮ್ಮ 5 ಮತ್ತೆ 4ನೇ ಮನೆ ರಾಹು ಮಹಾರಾಜ ಇದ್ದಾನೆ. ಹಾಗಾದ್ರೆ ಭೂಮಿ ಮನೆ ವಿಚಾರಗಳಲ್ಲಿ ನೀವು ಹೋಗ್ಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರುವೆ. ಈಗ ಮೊದಲೇ ಶನಿ ಏನ್ ಮಾಡ್ತಾನೆ, ವಕ್ರಿಯಾಗಿ ರಾಹು ಕಡೆಗೆ ಹೋಗ್ತಾ ಇದ್ದಾನೆ. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ಪಿತೃಶಾಪ ಉಂಟಾಗುತ್ತೆ, ತೊಂದರೆ ಆಗುತ್ತೆ. ಅಂದ್ರೆ ಮೋಸಗಳನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ನಮ್ಮ ವೃಶ್ಚಿಕ ರಾಶಿಯವರಿಗೆ ಉಂಟಾಗುತ್ತೆ. ಸ್ವಲ್ಪ ಕ್ಯಾರ್ ತಗೊಳ್ಳಿಪ್ಪ, ಪರವಾಗಿಲ್ಲ. ನಿಮ್ಗೆ ತುಂಬಾ ಫೇವರಬಲ್ ಆಗಿರುವಂತದ್ದು ನಿಮ್ಮ ಭಾಗ್ಯಸ್ಥಾನ ಅಂತ ಹೇಳ್ತೇನೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಗುರುವಿನ ಸೇವೆ ಮಾಡಿ ಅಥವಾ ಯಾವುದೇ ದೇವಸ್ಥಾನಗಳಿಗೆ ನಿರಂತರವಾಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ, ದೇವಿಯ ಆರಾಧನೆ ಮಾಡಿ, ಆನಂತರ ತೀರ್ಥಕ್ಷೇತ್ರ ಯಾತ್ರೆ ಮಾಡಿ, ಟ್ರಾವೆಲಿಂಗ್ ಮಾಡಿ, ವಿದೇಶ ಪ್ರಯಾಣಕ್ಕೂ ಕೂಡ ನೀವು ಹೋಗ್ಬೋದು, ತೊಂದರೆ ಇಲ್ಲ. ಇದೆಲ್ಲ ಓವರಾಲ್ ಆದ ಒಂದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಭಾಗ್ಯಕ್ಕೆ ಬಲ ಇದೆ, ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ. ಅದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ, ತೊಂದರೆ ಇಲ್ಲ. ಬಟ್ ನಾನು 2 ಕಡೆ ತೋರಿಸಿದ್ದೇನಲ್ವಾ ಈ ಪಾರ್ಟಲ್ಲಿ, ಇಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಅಲ್ಲಿ ಕಾಮನ್ ಸೆನ್ಸ್ ಬೇಕಾಗುತ್ತೆ, ತುಂಬಾ ಪೇಷನ್ಸ್ ಅನ್ನ ಇಟ್ಟುಕೊಂಡು ಮುಂದೆ ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಇನ್ನೊಂದೇನಾದ್ರೆ ನಿಮ್ಮ ಭಾಗ್ಯಾಧಿಪತಿ 12th ಹೌಸ್ ಅಲ್ಲಿ ಇದ್ದಾನೆ ಅಲ್ವಾ? ಸೊ ವಿದೇಶ ಪ್ರಯಾಣ ಮಾಡುವವರಿಗೆ ಒಳ್ಳೆ ಸಮಯ ಇದೆ, ಖಂಡಿತ ಪ್ರಯತ್ನ ಮಾಡಿ. ಕೆಲಸ ಚೇಂಜ್ ಮಾಡುವವರೆಗೂ ಒಳ್ಳೆ ಸಮಯ ಅಂತೂ ಇದೆ. ಬಟ್ ಕುಜ ಮತ್ತು ಕೇತುವಿನಿಂದ ಅಲ್ಲಿ ಎಲ್ಲೋ ಒಂದ್ ಕಡೆ ತೊಂದರೆಗಳಾಗುವಂಥದ್ದು ಅಥವಾ ಅಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕು ಅಥವಾ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳಗಳಾಗುವಂಥ ಸಾಧ್ಯತೆಗಳು ಇರುವುದರಿಂದ ಸೊ ಅದನ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ರಿಸಲ್ಟ್ ಅನ್ನ ನೀವು ಖಂಡಿತ ಪಡ್ಕೊಳ್ತೀರಾ. ಓಕೆನಾ? ನಿಮಗೆ ವಿಶೇಷವಾಗಿ ತೊಂದರೆ ಯಾರಿಂದ ಬರ್ತಾ ಉಂಟು, ಈಗ ಕೇತು ಮಹಾರಾಜ 10ನೇ ಮನೆಯಲ್ಲಿ ಇರೋದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಕೆಲಸಕ್ಕೆ ಸಂಬಂಧ ಪರವಾಗಿಲ್ಲ, ಬಟ್ ಅಲ್ಲಿ ನಿಮಗೆ ಯಾರು ನಿಮ್ಮ ಬಾಸ್ ಇರ್ತಾರೆ ಅಥವಾ ಯಾರು ಅವರಿಂದ ಇರಿಟೇಷನ್ ಅಂತೂ ಆಗಿಯೇ ಆಗುತ್ತೆ. ಅದಕ್ಕೋಸ್ಕರ ಗಣಪತಿಯ ಆರಾಧನೆ ಅತ್ಯುತ್ತಮವಾದ ಪರಿಹಾರ ನಿಮ್ಮ ಪಾಲಿಗೆ. ಗಣಪತಿಯ ಟೆಂಪಲ್ಗೆ ಹೋಗಿ ಗರಿಕೆ ಇಟ್ಟು ಒಂದು, ನಾನು ಹೇಳ್ತೀನಿ, ಸಾಧ್ಯ ಆದರೆ 21 ಪ್ರದಕ್ಷಿಣೆ, ಇಲ್ಲಾಂದ್ರೆ 11 ಪ್ರದಕ್ಷಿಣೆ ಆದರೂ ಪರವಾಗಿಲ್ಲ, ಅಷ್ಟನ್ನು ಹಾಕೊಂಡು ನೀವು ಬರಬೇಕಾಗುತ್ತೆ ಆಗಸ್ಟ್ ತಿಂಗಳು ಪೂರ್ತಿ. ಅವಾಗ ಏನಾಗುತ್ತೆ, ವೃಶ್ಚಿಕ ರಾಶಿಯವರಿಗೆ ಅದೇನು ಸಮಸ್ಯೆ ಬರಬೇಕು ನಿಮಗೆ ಅಲ್ವಾ, ಯಾವುದ್ರಲ್ಲಿ ಅಂತ ಹೇಳಿದ್ದೇನೆ ಆಲ್ರೆಡಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ ಸಮಸ್ಯೆಯಿಂದ 100% ನೀವು ಮುಕ್ತರಾಗಿಬಿಡ್ತೀರಾ. ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಧನುರಾಶಿ. ಧನುರಾಶಿಯವ್ರಿಗೆ ಏನಾಗುತ್ತೆ, ಇವ್ರ ರಾಷ್ಟ್ರಾಧಿಪತಿ 7th ಹೌಸ್ ಅಲ್ಲಿ ಇದ್ದಾನೆ. ಅದು ಶುಕ್ರನ ಜೊತೆಗೆ ಕಾಂಬಿನೇಷನ್ ಅಲ್ಲಿ. ಓಕೆನಾ? ಶುಕ್ರ ಬಂದು ಲಾಭಾಧಿಪತಿ ಮತ್ತೆ ಷಷ್ಠಾಧಿಪತಿ. ಒಂದು ಒಳ್ಳೆ ಯೋಗ ಅಂದ್ರೆ ಮದುವೆ ಯೋಗ. ಓಕೆನಾ? ಸೊ ಯಾರಿಗೆಲ್ಲ ಧನುರಾಶಿಯವರಿಗೆ ಮದುವೆಗೆ ಇಷ್ಟವರೆಗೆ ಪ್ರಾಬ್ಲಮ್ ಆಗ್ತಾ ಉಂಟು, ಮದುವೆ ಆಗ್ತಾನೆ ಇಲ್ಲ, ಈಗ ಶುಕ್ರ ಕಳತ್ರಕಾರಕ ಶುಕ್ರ ಗುರುವನ್ನ ಮೀಟ್ ಮಾಡ್ತಾ ಇದ್ದಾನೆ. 7th ಹೌಸ್ ಆಲ್ರೆಡಿ ಆಕ್ಟಿವೇಟ್ ಆಗಿದೆ ಅಲ್ವಾ? ಸೊ ಹಾಗಾದ್ರೆ ಮದುವೆಗೆ ಸಂಬಂಧಪಟ್ಟಂತಹ ಮಾತುಕತೆಗಳನ್ನು ನಡೆಸುವುದಕ್ಕೆ ಇದು ಅತ್ಯುತ್ತಮವಾದ ಸಮಯ ಅಂತ ಹೇಳ್ತೇನೆ. ಮದುವೆ ಮಾಡಿಸ್ಲಿಕ್ಕೂ ಅತ್ಯುತ್ತಮವಾದ ಸಮಯ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ನೀವು ಗೆಲುವನ್ನು ಪಡ್ಕೊಳ್ತೀರಾ, ತೊಂದರೆ ಇಲ್ಲ. ಎರಡನೇದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ, ಮೂರನೇದಾಗಿ ವಿದೇಶ ಪ್ರಯಾಣ ಮಾಡೋರಿಗೆ ಒಳ್ಳೆ ಸಮಯ ಅಂತ ಹೇಳ್ತೇನೆ. ಏನು ಸಮಸ್ಯೆ ಆಗಲ್ಲ, ಯಾಕಂದ್ರೆ ರಾಶಿಗೆ ಗುರುವಿನ ದೃಷ್ಟಿ ಇರುವುದರಿಂದ ಒಂದಷ್ಟು ತೊಂದರೆಗಳಿಂದ ನೀವು ಪಾರಾಗಿ ಬಿಡ್ತೀರಾ, ಒಂದಷ್ಟು ಸಮಸ್ಯೆಗಳಿಂದ ನೀವು ಪಾರಾಗಿ ಬಿಡ್ತೀರಿ ಅಂತ ಇಂಡಿಕೇಶನ್ ಆಲ್ರೆಡಿ ಇದೆ. ಅದರಿಂದಾಗಿ ಆಗಸ್ಟ್ ತಿಂಗಳಲ್ಲಿ ಒಂದಷ್ಟು ತೊಂದರೆಗಳಿಂದ ಪಾರಾಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ 100% ಇದ್ದೇ ಇದೆ. ಓಕೆನಾ? ಗೊತ್ತಾಯ್ತು. ಈಗ ಆನಂತರ ಏನಾಗುತ್ತೆ, ನಿಮಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನೆಟ್ಸ್ ಒಂದು ರವಿ ಮಹಾರಾಜ. ಆತ ಅಷ್ಟಮದ ರಿಸಲ್ಟ್ ಅನ್ನು ಕೊಡ್ತಾ ಇದ್ದೀನಿ. 8ನೇ ಮನೆ ಭಾಗ್ಯಾಧಿಪತಿಯಾಗಿ 8ನೇ ಮನೆಯಲ್ಲಿದ್ದಾನೆ. ಸೊ ಇದು ಸ್ವಲ್ಪ ಒಳ್ಳೆ ಲಕ್ಷಣ ಅಲ್ಲ ಅಂತಂದು. ಇದರ ಅರ್ಥ ಏನು ಅಂದ್ರೆ, ಭಾಗ್ಯಾಧಿಪತಿಗೆ ಬಂದಿದ್ದಾನೆ, ಭಾಗ್ಯಸ್ಥಾನದಲ್ಲಿ ಕೇತು ಇದ್ದಾನೆ. ಹಾಗೆ ನಿಮ್ಮ ತಂದೆಯ ಆರೋಗ್ಯ ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಓಕೆನಾ? ತಂದೆಯ ಆರೋಗ್ಯ ಇಲ್ಲಿ ಏನಾಗುತ್ತೆ ಗೊತ್ತಾ, ತಂದೆಗೆ ಈ ಒಂದು ಸೂರ್ಯ ಏನ್ ಮಾಡ್ತಾನೆ, ರವಿ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ 2ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. 2ನೇ ಮನೆ ಬಂದು ನಿಮ್ಮ ತಂದೆಗೆ ಅದು ಆರೋಗ್ಯದ ಸ್ಥಾನ. ಓಕೆನಾ? ರೋಗ ಋಣ ರಿಪು. ಅದರ ಅಧಿಪತಿ 4ನೇ ಮನೆಯಲ್ಲಿದ್ದಾನೆ, ವಕ್ರಿಯಾಗಿದ್ದಾನೆ. 4ನೇ ಮನೆ ಬಂದು ತಂದೆಯ ಆಯುಷ್ಯದ ಜಾಗ. ಹಾಗಾದ್ರೆ
ತಂದೆಗೆ ಪ್ರಾಬ್ಲಮ್ ಆಗುವುದು ಮೇ ಬಿ ಬಹಳ ವಿಶೇಷವಾಗಿರುತ್ತೆ. ಅವ್ರಿಗೆ ತೊಂದರೆ ಆದಾಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಅವರ ಸೇವೆ ಮಾಡಿ, ಅವ್ರಿಗೆ ನಿಮ್ಮಿಂದ ಏನು ಬೇಕು ಅದನ್ನು ಕೊಡಿಸಿ ತುಂಬ ಚೆನ್ನಾಗಿರುತ್ತೆ. ಈಗ ನಿಮ್ಮ ಜಾತಕದಲ್ಲಿ ಎಲ್ಲ ಫೇವರೇಬಲ್ ಆಗಿದೆ, ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿದೆ, ಸೂರ್ಯನು ಚೆನ್ನಾಗಿದ್ದಾನೆ, ಏನು ಸಮಸ್ಯೆ ಇಲ್ಲ, ಆಗ ಓಕೆ, ನೋ ಪ್ರಾಬ್ಲಮ್. ಬಟ್ ಗೋಚಾರದ ಪ್ರಕಾರ ಈ ಥರ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಉಂಟು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸೊ ತಂದೆಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದಯವಿಟ್ಟು ನೀವು ಅವರನ್ನು ಬಚಾವ್ ಮಾಡುವಂಥ ಕೆಲಸ ಮಾಡಿ, ಅಥವಾ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ. ಇದು ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾರೆ. ಓಕೆನಾ. 10ನೇ ಮನೆಯಲ್ಲಿ ಕುಜ ಭ್ರಮಣ ಮಾಡ್ತಾ ಇದ್ದಾನೆ. ಕುಜ ಬಂದು ಈ ಜಾತಕಕ್ಕೆ ಆತ ಪಂಚಮಾಧಿಪತಿಯಾಗಿ 10ನೇ ಮನೆಯಲ್ಲಿ ಇದ್ದಾನಂದಾಗ ಇದು ಒಳ್ಳೆ ಯೋಗ. ಇದರ ಮುಖಾಂತರ ಕಾರ್ಯಕ್ಷೇತ್ರದಲ್ಲಿ ಏನಾದ್ರು ಬದಲಾವಣೆ ಬೇಕು, ಯಾಕಂದರೆ ಅಥವಾ ವ್ಯಯಾಧಿಪತಿಯಾಗಿ ಕೂಡ ಬಂದಿರ್ತಾನೆ. ಕಾರ್ಯಕ್ಷೇತ್ರ ಚೇಂಜ್ ಮಾಡುವಂಥದ್ದು, ಬದಲಾವಣೆ ಮಾಡುವಂಥದ್ದು, ಬೇರೆ ಕಡೆಗೆ ಹೋಗುವಂಥ ಇದು ಏನಾದರೂ ಮನಸ್ಸಿದ್ರೆ ಜಾತಕವನ್ನು ತೋರಿಸಿ ಕನ್ಫರ್ಮ್ ಮಾಡ್ಕೊಂಡು ನೀವು ಪ್ರೊಸೀಡ್ ಆಗ್ಬೋದು. ಏನು ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿರ್ತೀರ. ಆನಂತರ ನಿಮಗೆ 3 ಮತ್ತು 4ನೇ ಮನೆಯಲ್ಲಿ ರಾಹು ಮತ್ತು ಶನಿಯ ಇಂಪ್ಯಾಕ್ಟ್ ಇದೆ. ಶನಿ ಮಹಾರಾಜ ವಕ್ರಿಯಾಗಿ 3ನೇ ಮನೆಗೆ ಹೋಗ್ತಾ ಇದ್ದಾನೆ. ಏನೆಲ್ಲ ಸಮಸ್ಯೆ ಬರಬೇಕು ಆ ಸಮಸ್ಯೆಗೆ ಒಂದು ಒಳ್ಳೆ ಸೊಲ್ಯೂಷನ್ ಅನ್ನು ಕಂಡುಕೊಳ್ಳಿಕ್ಕೆ ಇದು ಒಳ್ಳೆ ಸಮಯ ಅಂತ ಹೇಳ್ತೇನೆ. ಪರಾಕ್ರಮದಲ್ಲಿ ಶನಿಯ ಇಂಪ್ಯಾಕ್ಟ್ ಕೂಡ ಉಂಟು, ಮತ್ತು ಪರಾಕ್ರಮದಲ್ಲಿ ರಾಹುನ ಇಂಪ್ಯಾಕ್ಟ್ ಕೂಡ ಉಂಟು. ಉಪಚಯ ಸ್ಥಾನದಲ್ಲಿ 2 ಮ್ಯಾಲಿಫಿಕ್ ಪ್ಲಾನೆಟ್ಸ್ ಇರುವುದರಿಂದ, 2 ಮ್ಯಾಲಿಫಿಕ್ ಪ್ಲಾನೆಟ್ಸ್ ಇನ್ಫ್ಲುಯೆನ್ಸ್ ಇರುವುದರಿಂದ ಅದೇನು ಸಾಧನೆ ಮಾಡಬೇಕು ಅಥವಾ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಬರಬೇಕು ಅಂದ್ರೂ ಕೂಡ ಅದಕ್ಕೆ ಪ್ರಯತ್ನ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಓಕೆನಾ, ಗೊತ್ತಾಯ್ತು. ಇನ್ನು ನಿಮ್ಮ ಸೂರ್ಯ ಭಾಗ್ಯಾಧಿಪತಿಯಾಗಿ 8ನೇ ಮನೆಯಲ್ಲಿದ್ದು ಅಥವಾ ಬುಧನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇರುವುದರಿಂದ ಏನಾಗುತ್ತೆ, ನಿಮ್ಮ ಮದುವೆ ಆದವರಿಗೆ, ನಿಮ್ಮ ಪಾರ್ಟ್ನರ್ಗೆ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು, ಮಾತುಕತೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು, ಇಮೋಷನ್ಸ್ಗೆ ಒಳಗಾಗಿ ಅದೇನೇನೋ ಮಾತಾಡಿಬಿಟ್ಟು ಅವ್ರಿಗೇನೋ ಶಾಪ ಹಾಕುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ದಯವಿಟ್ಟು ಅದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆದರೆ ಡಾಕ್ಟರ್ ಸಲಹೆಯನ್ನು ಪಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ಇನ್ನು ನಿಮ್ಮ ಚಂದ್ರ ಎಲ್ಲಿದ್ದಾನೆ ನೋಡಿ, ಚಂದ್ರ ಮಹಾರಾಜ ಅಷ್ಟಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ನಿಮಗೆ ಎಲ್ಲೊಂದು ಕಡೆ ಸ್ಯಾಲ್ರಿಯಲ್ಲಿ ಪರಿವರ್ತನೆ ಬರುವಂಥದ್ದು, ಲಾಭದ ವಿಚಾರದಲ್ಲಿ ಪರಿವರ್ತನೆ ಬರುವಂಥ ಯೋಗ ಇರುವುದರಿಂದ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ಅದು ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಅನ್ನ ಖಂಡಿತ ತಂದು ಕೊಡುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಏನಪ್ಪಾ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥದ್ದು, ಮದುವೆ ವಿಚಾರ, ಇದು ಬಹಳ ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ. ಮತ್ತೆ ಕೆಟ್ಟ ರಿಸಲ್ಟ್ ಏನುಂಟು, ತಂದೆ ಆರೋಗ್ಯ. ಓಕೆನಾ, ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಇನ್ನು ಏನಾಗುತ್ತೆ, ನಿಮ್ಮ ಗುರು ಬಂದು 4th ಲಾರ್ಡ್, 4ನೇ ಮನೆ ಅಧಿಪತಿ. ಹಾಗಾದ್ರೆ ನಮ್ಮ ಧನುರಾಶಿಯವರಿಗೆ ಮನೆ ಚೇಂಜ್ ಮಾಡುವಂಥದ್ದು, ಮನೆ ಬಿಟ್ಟು ಬೇರೆ ಕಡೆಗೆ ಹೋಗುವಂಥದ್ದು, ಅಥವಾ ಬಾಡಿಗೆ ಮನೆ ಚೇಂಜ್ ಮಾಡುವಂಥ ಯೋಗ ಭಾಗ್ಯ ಕೂಡ ಆಲ್ರೆಡಿ ಬಂದು ನಿಂತಿದೆ. ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರೋ, ತೊಂದರೆ ಇಲ್ಲ. ಓಕೆನಾ, ಓವರ್ ಆಲ್ ಗೊತ್ತಾಯಿತು ಅಂತ ಹೇಳ್ತೇನೆ. ಸ್ವಲ್ಪ ಸಂಯಮದಾರಿಯಾಗಿರಿ, ಅವಸರದ ನಿರ್ಣಯಗಳು ಬೇಕಾಗಿಲ್ಲ. ಮದುವೆಗೆ ಬೇಕಾಗಿ ತೀವ್ರ ಥರದ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೆಲುವು ನಿಮ್ಮದಾಗುತ್ತೆ. ಅದರ ಜೊತೆಗೆ ನಾನು ಹೇಳಿದ ಎಲ್ಲ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ಮುಕ್ತರಾಗಿ ಬಿಡ್ತೀರಾ. ನಮ್ಮ ಮಕರ ರಾಶಿ ನೆಕ್ಸ್ಟ್. ಮಕರ ರಾಶಿ ರಾಶ್ಯಾಧಿಪತಿ ಎಲ್ಲಿದ್ದಾನೆ, 3rd ಹೌಸ್ ಅಲ್ಲಿ ಇದ್ದಾನೆ, ವಕ್ರಿಯಾಗಿದ್ದಾನೆ, ರಾಹು ಕಡೆಗೆ ಹೋಗ್ತಾ ಇದ್ದಾನೆ. ಓಕೆ, ಶನಿ ಯಾರು ಈ ಜಾತಕಕ್ಕೆ, ಆತ ನಿಮ್ಮ ರಾಶ್ಯಾಧಿಪತಿ ಕೂಡ ಮತ್ತು ಧನಾಧಿಪತಿ ಕೂಡ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ತೊಂದರೆಗಳು, ಒಂದಷ್ಟು ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ಗಳು ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟಿಗೆ ದುಡ್ಡು ಬೇಕಾಗುತ್ತೆ, ಸಾಲ ತೀರಿಸಿಗೆ ದುಡ್ಡು ಬೇಕಾಗುತ್ತೆ, ಎಲ್ಲೋ ಒಂದು ಕೈ ಖಾಲಿಯಾಗಿ ಬಿಟ್ಟಿದೆ, ಏನೂ ಇಲ್ಲ ನನ್ನ ಕೈಯಲ್ಲಿ, ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ನಿಮಗೆ. ಸೊ ನೀವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಬಟ್ ಶನಿ ಮಹಾರಾಜ ಎಲ್ಲಿವರೆಗೆ ಆತ ವಕ್ರಿಯಾಗಿರ್ತಾನೆ, ದುಡ್ಡಿನಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನಂತೂ ಡೆಫಿನೆಟ್ ಆಗಿ ಕುಣಿಸ್ತಾನೆ ಆತ. ಬಟ್ ದುಡ್ಡು ಬರುವುದಿಲ್ಲ ಅಂತ ಏನಿಲ್ಲ. 2ನೇ ಮೇಲೆ ರಾಹು ಇದ್ದಾನಲ್ವಾ. ಸೊ 2ನೇ ಮೇಲೆ ರಾಹು ಇರೋದರಿಂದ ಡೆಫಿನೆಟ್ ಆಗಿ ದೊಡ್ಡ ಮಟ್ಟಿಗೆ ದುಡ್ಡು ಬರುವಂಥ ಯೋಗ ಭಾಗ್ಯ ಕೂಡ ಇದೆ, ಇಲ್ಲ ಅಂತೇನಿಲ್ಲ, ಹೆದರಬೇಡಿ ನೀವು. ಓಕೆನಾ. ಬಟ್ ಧನಾಧಿಪತಿ ಶನಿ ಮಹಾರಾಜ 3ನೇ ಮನೆಗೆ ಬಂದಿದ್ದಾನೆ. ಅದರಿಂದಾಗಿ ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ, ಆ ದುಡ್ಡು ಬಂದಿರೋದಿಲ್ಲ. ಅದಕ್ಕೆ ಏನು ಮಾಡೋದು, ಅವ್ರು ಮೋಸ ಮಾಡ್ತಾರೆ, ಅಥವಾ ಅವ್ರು ಒಂದು ವೇಳೆ ವಾಪಸ್ ಕೊಟ್ಟರೆ ನಾನು ಏನಾದರೂ ನನ್ನ ಸಾಧನೆಯನ್ನು ಮಾಡಬಲ್ಲೆ. ಸೊ ಇದಕ್ಕೋಸ್ಕರ ನಿಮ್ಮದೊಂದು ತೀವ್ರ ಪ್ರಯತ್ನ ಇರ್ತದೆ ಹಣಕಾಸನ್ನು ವಾಪಸ್ ಪಡ್ಕೊಳ್ಳಿಕ್ಕೆ. ಅದನ್ನು ಮಾಡಿ ನೀವು, ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಈ ಜಾತಕ ಏನಂದರೆ 2ನೇ ಮನೆಯಲ್ಲಿ ರಾಹು ಬಂದಾಗ ವಿಶೇಷವಾಗಿ ಏನಾಗುತ್ತೆ, ನಿಮ್ಮ ಮಾತುಕತೆಯಲ್ಲಿ ಬಹಳ ಸುಳ್ಳು ಮಾತಾಡಬಾರ್ದು ಅಷ್ಟೇ. 2ನೇ ಮೇಲೆ ರಾಹು ಬಂದಾಗ ಏನು ಸುಳ್ಳು ಮಾತಾಡ್ತೀರಾ, ಅಥವಾ ಯಾರನ್ನು ಮಾತಾಡ್ಲಿಕ್ಕೇನು ಬಿಡಲ್ಲ, ನೀವೇ ಮಾತಾಡ್ಕೊಂಡು ಹೋಗ್ತಾರೆ, ಇಂಥದ್ದೆಲ್ಲ ಒಂದು ಪರಿಸ್ಥಿತಿ ಇರ್ತದೆ. ಬಟ್ ದುಡ್ಡಿನ ವಿಚಾರದಲ್ಲಿ ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ಆತ ರಿಸಲ್ಟನ್ನು ಕೊಡ್ತಾನೆ. ಯಾಕಂದರೆ ಗುರು ಏನು ಮಾಡ್ತಾನೆ, 6ನೇ ಮನೆಯಲ್ಲಿ ಇದ್ದರೂ ಕೂಡ ತನ್ನ ಭಾಗ್ಯದ ದೃಷ್ಟಿಯಿಂದ 2ನೇ ಮನೆಗೆ ವೀಕ್ಷಣೆ ಮಾಡುವುದರಿಂದ ದುಡ್ಡಿನ ವಿಚಾರದಲ್ಲಿ ಮೇ ಬಿ ಸಮಸ್ಯೆ ಬರುತ್ತೆ, ಇಷ್ಟುವರೆಗೂ ಬಂದಿರುತ್ತೆ. ಕುಜ ಯಾವಾಗ ಸಿಂಹ ರಾಶಿಯಲ್ಲಿದ್ದ ತುಂಬಾ ತೊಂದರೆ ಕೂಡ ಆಗಿದೆ, ಹಣಕಾಸಿನ ತೊಂದರೆ ಆಗಿದೆ, ಸಾಲ ಕೂಡ ಆಗಿದೆ, ಕೆಲವೊಮ್ಮೆ ಸಾಲ ಸಿಗದೆ ಕೂಡ ಹೋಗಿದೆ, ಅಂತ ಪರಿಸ್ಥಿತಿ ಆಲ್ರೆಡಿ ನಿರ್ಮಾಣ ಆಗಿದೆ. ಬಟ್ ಈಗ ಕುಜ ಏನ್ ಮಾಡ್ತಾನೆ, ಆತ ಕನ್ಯಾ ರಾಶಿಗೆ ಹೋಗಿದ್ದಾನೆ ಅಂದಾಗ ಈ ಒಂದು ಪರಿಸ್ಥಿತಿಯಲ್ಲಿ ರಿಲೀಫ್ ಸಿಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿ, ಗೆಲುವು ನಿಮ್ಮದಾಗುತ್ತೆ. ಓಕೆನಾ, ಗೊತ್ತಾಯ್ತು. ಈಗ ಇದು ಒಂದನೇ ವಿಚಾರ. ಎರಡನೇದಾಗಿ ಏನಾಗುತ್ತೆ, ನಿಮ್ಮ ಚಂದ್ರ 10ನೇ ಮನೆಯಲ್ಲಿ ಭ್ರಮಣ ಮಾಡ್ತಾರೆ. ಹಾಗಾದ್ರೆ ಕಾರ್ಯಕ್ಷೇತ್ರ ಕೆಲಸಕ್ಕೆ ಬೇಕಾಗಿ ದೂರ ಪ್ರಯಾಣ, ಅದರ ಅರ್ಥ
ಅದರರ್ಥ ಕೆಲಸ ಚೇಂಜ್ ಮಾಡ್ಬೇಕಂತ ಹೇಳ್ತಾ ಇಲ್ಲ, ಕೆಲಸ ಚೇಂಜ್ ಮಾಡೋ ವಿಷಯ ಬೇರೆ, ಬೇಕಾದ್ರೆ ಮಾಡ್ಬೋದು, ಅದು ವಿಷಯ ಅಲ್ಲ. ಬಟ್ ಎಲ್ಲೋ ಕೆಲಸ ಇರ್ತದೆ, ಬೇರೆ ಕಡೆ ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿಗೆ ಹೋಗಬೇಕು, ಈಗ ಮುಂಬೈಗೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ಮೇ ಬಿ ಅಂತ ಒಂದು ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಯಾವಾಗ 10ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಅದಕ್ಕೆ ಬೇಕಾಗಿ ಟ್ರಾವೆಲಿಂಗ್ ಮಾಡ್ತೀರ ಅಂದ್ರೆ ಇಂಡಿಕೇಶನ್ ಇದೆ, ಖಂಡಿತ ನೀವು ಮಾಡ್ಬೋದು, ಅದೇನು ಸಮಸ್ಯೆ ಅಲ್ಲ. ಓಕೆ. ಆನಂತರ ನಿಮ್ಮ 6ನೇ ಮನೆಯಲ್ಲಿ ಯಾರಿದ್ದಾರೆ ನೋಡಿ, ಶುಕ್ರ ಮತ್ತೆ ಗುರು ಇದ್ದಾರೆ. ಹಾಗಾದ್ರೆ ಅಲ್ಲಿ ಏನಾಗುತ್ತೆ, ನಿಮಗೆ ಒಂದು ವೇಳೆ ಶತ್ರುಕಾಟ ಇದೆ, ಅಥವಾ ನಿಮಗೆ ಹಣಕಾಸಿನ ಸಮಸ್ಯೆ ಇದೆ, ಅಥವಾ ಸಾಲ ತೀರಿಸಬೇಕು, ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ಒಂದು ನೀವು ಮಧ್ಯವರ್ತಿಗಳನ್ನು ಇಟ್ಟುಕೊಂಡು ಮಾತಾಡಿಸ್ಬೇಕಾಗುತ್ತೆ, ಅಥವಾ ಮಾತುಗಾರಿಕೆಯಿಂದ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿ ಶುಕ್ರ ಮತ್ತೆ ಗುರು ಇರೋದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ, ಯಾಕಂದ್ರೆ ಉಪಜಯ ಸ್ಥಾನ ಅದು. ಅವ್ರು ಎಕ್ಸಾಸ್ಟ್ ಆಗಿಬಿಡ್ತಾರೆ, ಸೋತೋಗ್ಬಿಡ್ತಾರೆ. ಮಾತಿನಿಂದ ಕಂಟ್ರೋಲ್ ಮಾಡಬೇಕು, ಮಾತಿನಿಂದಲೇ ಕ್ಷಮೆ ಕೊಡುವುದರಿಂದ ಕೂಡ ಆಗುತ್ತೆ, ಅಥವಾ ಮಾತಿನಿಂದ ಏನಾದರೂ ಕೂಡ ನಿಮ್ಮ ಒಂದು ಟೆಕ್ನಿಕಾಲಿಟಿಯಾಗಿ ಮಾತಾಡಿ, ಅಥವಾ ಈಗ ಈಗ ಎನ್ಸ್ಕೊಳ್ಳಿ, ಬ್ಯಾಂಕ್ ಕರಪ್ಟ್ ಆಗಿದೆ, ಬ್ಯಾಂಕಿನವ್ರ ಮನೆಗೆ ಬಂದರು, ಜಗಳ ಮಾಡುವ ಹಾಗಿಲ್ಲ, ಕೊಡುವುದಿಲ್ಲ ಏನು ಮಾಡ್ತೀಯಾ ಆ ಥರ ನೀವು ಹೇಳುವ ಹಾಗಿಲ್ಲ. ಅಥವಾ ನಿಮ್ಗೆ ಯಾರಿಗಾದ್ರು ದುಡ್ಡು ಕೊಡ್ಲಿಕ್ಕೆ ಅವ್ರು ಬಂದು ಆವಾಗ ಕೂಡ ನೀವೇನು ಹೇಳುವ ಹಾಗಿಲ್ಲ. ಬಟ್ ನಿಮ್ಮ ಒಂದು ಕಮ್ಯುನಿಕೇಟ್ ಮುಖಾಂತರ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಆನಂತರ 7th ಹೌಸಲ್ಲಿ ಯಾರಿದ್ದಾರೆ ನೋಡಿ, 7th ಹೌಸಲ್ಲಿ ವಿಶೇಷವಾಗಿ ಬುಧ ಮತ್ತು ಸೂರ್ಯ ಇದ್ದಾರೆ. ಸೂರ್ಯ ಬಂದು ಅಷ್ಟಮಾಧಿಪತಿ ಮತ್ತು ಬುಧ ಬಂದು ಷಷ್ಠಾಧಿಪತಿ. ಹಾಗಾದರೆ ಇದು ಎರಡೂ ಕಡೆ ಕೂಡ ಜಖಂ ಮಾಡಿರೋದರಿಂದ 7ನೇ ಮನೆಯನ್ನ ಮದುವೆ ಆಗುವವರು ಬಹಳ ಜಾಗರೂಕರಾಗಿರಿ, ಇದು ಒಂದನೇ ವಿಚಾರ. ಎರಡನೇದಾಗಿ ಮದುವೆ ಆದವರು ಯಾರೆಲ್ಲ ಇದ್ದಾರೆ, ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಭೂಮಿ, ಮನೆ, ವಾಹನಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ, ಅನ್ಯಥಾ ತೊಂದರೆ ಆಗುತ್ತೆ, ಪಾರ್ಟ್ನರ್ಗೆ ಸಮಸ್ಯೆ ಆಗ್ಬೋದು, ಅಥವಾ ನಿಮ್ಮ ವ್ಯವಹಾರದಲ್ಲಿ ಒಂದಷ್ಟು ಹಿನ್ನಡೆಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬಂದೇ ಬರ್ಬೋದು. ಓಕೆನಾ. ಇನ್ನೊಂದು ವಿಚಾರದಿಂದ ನಿಮ್ಮ ಯೋಗಕಾರಕ ಪ್ಲಾನೆಟ್ಸ್ ಯಾರು, ಶುಕ್ರ. ಶುಕ್ರ ಏನು ಮಾಡ್ತಾನೆ, 6ನೇ ಮನೆಯಲ್ಲಿ ಇದ್ದುಕೊಂಡು ಏನು ಪ್ರಯತ್ನ ಮಾಡ್ತಾ ಇದ್ದಾನೆ, ನಿಮ್ಮ ಶತ್ರುಕಾಟವನ್ನು ನಿಭಾಯಿಸಲಿಕ್ಕೆ, ಆನಂತರ ನಿಮ್ಮ ಹಣಕಾಸಿನ ವಿಚಾರಗಳನ್ನು ನಿಭಾಯಿಸಲಿಕ್ಕೆ, ನಿಮ್ಮ ಸಾಲ ಸೋಲವನ್ನು ನಿಭಾಯಿಸಲಿಕ್ಕೆ ಶುಕ್ರ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾನೆ, ಗುರು ಜೊತೆಗೆ ಸೇರಿಕೊಂಡು. ಪರವಾಗಿಲ್ಲ, ಒಳ್ಳೆ ಲಕ್ಷಣನೇ. ಅದಕ್ಕೆ ಹೇಳಿದ್ದು ಮಾತಿನ ಮುಖಾಂತರ ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೇಳಿ, ಪರಿಹಾರ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಫೈಟಿಂಗ್ ಮಾಡ್ಲಿಕ್ಕಂತೂ ಖಂಡಿತ ಹೋಗಬೇಡಿ. ಆನಂತರ ನಿಮ್ಮ 8ನೇ ಮನೆಯಲ್ಲಿ ಕೇತು ಮಹಾರಾಜನ ಭ್ರಮಣ ಆಗ್ತಾ ಉಂಟು. ಆ್ಯಕ್ಚುಲಿ 8ನೇ ಮನೆಯಲ್ಲಿ ಕೇತು ಬಂದಾಗ ನೀವು ಸಾಧನೆ ಮಾಡಬೇಕಂತ ಇಂಡಿಕೇಶನ್ ಇದೆ, ಮೆಡಿಟೇಷನ್ ಮಾಡೋದಿರ್ಬೋದು, ಅಥವಾ ಯಾವುದೇ ಸಿದ್ಧಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದಿರ್ಬೋದು, ಅದು ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅಥವಾ ಅಂಥ ಸಾಧು ಸಂತರು ಯಾರಾದರೂ ಭೇಟಿ ಮಾಡಿ ಅವರ ಜೊತೆ ಕೂಡ ನೀವು ಇದ್ದುಕೊಂಡು ನೀವು ಸಿದ್ಧಿಗಳನ್ನು ಪಡ್ಕೊಳ್ಬೋದು. ನೀವೊಬ್ಬ ಜ್ಯೋತಿಷಿ, ನೀವೊಬ್ಬ ವಾಸ್ತುತಜ್ಞ, ನೀವೊಬ್ಬ ಸಂಖ್ಯಾಶಾಸ್ತ್ರಜ್ಞ, ಅಥವಾ ಇನ್ನಿತರ ಯಾವುದೇ ಒಂದು ರಿಸರ್ಚ್ ಫೀಲ್ಡಲ್ಲಿ ಇದ್ದೀರಿ ಅಂದಾಗ ಅದು ನಿಮಗೆ ಫಲಿತ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಏನೂ ತೊಂದರೆ ಇಲ್ಲ. ತಂದೆ ಜೊತೆ ಮಾತಾಡುವಾಗ ತುಂಬ ಕಮ್ಯುನಿಕೇಷನನ್ನು ಚೆನ್ನಾಗಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ರ್ಯಾಶಸ್ ಆಗಿ ಮಾತಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ತಂದೆ ಆರೋಗ್ಯವನ್ನು ಕೂಡ ಇಲ್ಲಿ ಕೂಡ ನೀವು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ತಂದೆ ಆರೋಗ್ಯ ನೋಡ್ಕೊಳ್ಳಿ, ಅವ್ರ ಜೊತೆಗೆ ಒಳ್ಳೆ ವ್ಯವಹಾರನ ಮಾಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತೀರಿ. ಓಕೆನಾ. ಓವರ್ ಆಲ್ ಏನಾಗುತ್ತೆ ಗೊತ್ತಾ, ನಮ್ಮ ಮಕರ ರಾಶಿಯವರಿಗೆ ಈಗ ಅದು ಕೆಟ್ಟದಂತ ನಾನಂತೂ ಹೇಳುವುದಿಲ್ಲ, ಒಳ್ಳೆ ಪೀರಿಯಡ್, ಏನು ತೊಂದರೆ ಅಂತೂ ಖಂಡಿತ ಅಲ್ಲ, ಏನು ದೊಡ್ಡ ಮಟ್ಟ ಸಮಸ್ಯೆ ಆಗುತ್ತೆ ಅಂತಲ್ಲ. ಆನಂತರ ನಿಮ್ಮ ಜಾತಕ ನೋಡಿಕೊಂಡು ದಶಾಭುಕ್ತಿ ಯಾವುದು ನಡೀತಾವೆ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಯಾವ ತರ ಪ್ಲಾನೆಟರಿ ಪೊಸಿಷನ್ ಈ ಒಂದು ಗೋಚಾರದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ, ಎಲ್ಲೊಂದ್ ಕಡೆ ಮ್ಯಾಲಿಫಿಕ್ ಪ್ಲಾನ್ಸ್ ಎಲ್ಲಿ ಬರಬೇಕು ಅದು ಬೆನಿಫಿಕ್ ಜಾಗದಲ್ಲಿದೆ, ಎಲ್ಲಿ ಎಲ್ಲಿ ಬೆನಿಫಿಕ್ ಪ್ಲಾನೆಟ್ಸ್ ಬರಬೇಕು ಅದು ಮೆಲಿಫಿಕ್ ಜಾಗದಲ್ಲಿದೆ. ಸೊ ಇದು ಸ್ವಲ್ಪ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋದೇ ಹೊರತು ಬೇರೆ ಏನು ಕೂಡ ತೊಂದರೆ ಇಲ್ಲ. ಪೇಷನ್ಸ್ ಇಟ್ಕೊಳ್ಳಿ, ಮಾತುಗಾರಿಕೆಯಿಂದ ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಏನು ತೊಂದರೆ ಅಂತೂ ಖಂಡಿತ ಆಗಲ್ಲ. ಆನಂತರ ನಮಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂಥ ಪ್ಲಾನ್ಸ್ ಒಂದು ಗುರು ಮಹಾರಾಜ ಆಲ್ರೆಡಿ ಹೇಳಿದೆ ನಿಮಗೆ, ಗುರು ಮಹಾರಾಜ ಏನು ಮಾಡ್ತಾನಂತ, ಅಲ್ಲಿ ಮಾತುಗಾರಿಕೆಯಿಂದ ನೀವೇನು ಮಾಡಬೇಕು ಹೇಳಿದ್ದೇನೆ. ಸೊ ಇದನ್ನು ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಿ, ಏನು ಸಮಸ್ಯೆ ಇಲ್ಲ. ಇನ್ನು ನಿಮಗೆ ಪರಿಹಾರ ಬೇಕು ಅಂದಾಗ ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಪರಿಹಾರನೇ ಬೇಕು ಅಂದಾಗ ನಿಮ್ಮ ಕುಜ ಬಾಧಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ನಿಮಗೆ ವೇರಿಯೇಷನನ್ನು ಕ್ರಿಯೇಟ್ ಮಾಡ್ತಾನೆ. ತೊಗರುಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಅತ್ಯುತ್ತಮವಾದ ಪರಿಹಾರ, ಒಂದು ಮುಷ್ಟಿ ತೊಗರುಬೇಳೆಯಿಂದ ಇಡೀ ದೇಹಕ್ಕೆ ಇಳಿಸೋದು, ನಿವಾಳಿಸಿ ತೆಗೆದು ಅದನ್ನು ಹೊರಗೆ ಹಾಕಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಬಾಕಿ ಉಳಿದ ವಿಚಾರದಲ್ಲಿ ಚಿಂತೆ ಮಾಡುವಂತಾಗುತ್ತೆ, ನನ್ನ ಲೆಕ್ಕದೊಂದು 100% ಇಲ್ಲ. ಓಕೆನಾ. ತುಂಬ ಒಳ್ಳೆ ರಿಸಲ್ಟ್ ಇದೆ ನಿಮಗೆ, ಬಟ್ ಅಷ್ಟೇ ಪೇಷನ್ಸ್ ಕೂಡ ನಿಮಗೆ ಬೇಕಾಗುತ್ತೆ. ಬಾಕಿ ವಿಚಾರದಲ್ಲಿ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಮೇ ಬಿ ಎಲ್ಲದರಲ್ಲೂ ಕೂಡ ಗೆಲ್ಲುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ನೆಕ್ಸ್ಟ್ ಬಂದ್ಮೇಣ ಕುಂಭರಾಶಿಯವರಿಗೆ ರಾಶಿಯಲ್ಲಿನೇ ರಾಹುವಿನ ಭ್ರಮಣ ಆಗ್ತಾ ಉಂಟು ಈಗ ಸದ್ಯದ ಮಟ್ಟಿಗೆ. ಓಕೆ. ಆನಂತರ ಅದರ ರಾಶಿಯಾಧಿಪತಿ ಯಾರು, ಶನಿ ವಕ್ರಿಯಾಗಿ ಮತ್ತೆ ಲಗ್ನಕ್ಕೇನೆ ತನ್ನ ಇಂಪ್ಯಾಕ್ಟ್ ಅನ್ನು, ಅಂದ್ರೆ ರಾಶಿಗೇನೆ ತನ್ನ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ರಾಶಿಯಾಧಿಪತಿ 2ನೇ ಮನೆಯಲ್ಲಿ ಇದ್ದಾನೆ ಆಲ್ರೆಡಿ. ಅದರಿಂದಾಗಿ ದುಡ್ಡಿನ ವಿಚಾರಗಳು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದರರ್ಥ ದುಡ್ಡು ಬರುವುದಿಲ್ಲ ಅಂತಲ್ಲ, 100% ದುಡ್ಡು ಬರುತ್ತೆ. ಬಟ್ ಶನಿ ಬಂದು ನಿಮ್ಮ ರಾಶಿಯಾಧಿಪತಿ ಮತ್ತೆ ವ್ಯಯಾಧಿಪತಿಯಾಗಿ ಬಂದಿದ್ದಾನೆ ಅಂದಾಗ ಹಣಕಾಸು ವಿಶೇಷ ರೀತಿಯಲ್ಲಿ ಖರ್ಚಾಗುತ್ತೆ, ಅಥವಾ ಕುಟುಂಬಕ್ಕೆ ಬೇಕಾಗಿ ಹಣಕಾಸನ್ನು ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಅದನ್ನು ಮಾಡ್ಕೊಳ್ಳಿ, ನೀವು ಗೆಲುವು ನಿಮ್ಮದಾಗುತ್ತೆ, ಏನು ಸಮಸ್ಯೆ ಆಗಲ್ಲ. ಓಕೆ, ತುಂಬಾ ಚೆನ್ನಾಗಿರ್ತೀರ. ಓಕೆ. ಆನಂತರ ಪ್ಲಸ್ ಪಾಯಿಂಟ್ ಏನಾಗುತ್ತೆ ನಿಮಗೆ, ನಿಮ್ಮ ಒಂದು ಗುರು ಏನಿದ್ದಾನೆ ಪಂಚಮದಲ್ಲಿ ಭ್ರಮಣ ಮಾಡ್ತಾರೆ, ಅಂದ್ರೆ ನಿಮಗೆ ಗುರುಬಲ ಉಂಟು ಅಂತ ಆಯ್ತು. ಹಾಗಾದ್ರೆ ಪಂಚಮದಲ್ಲಿ ಗುರು ಭ್ರಮಣ ಮಾಡ್ತಾ ಇರಬೇಕಾದ್ರೆ ಆತ
ಆತನ ಭಾಗ್ಯ ದೃಷ್ಟಿ ರಾಶಿಗೇನೆ ಇರುವುದರಿಂದ ಇದು ಒಳ್ಳೆ ಲಕ್ಷಣ. ಚಂದ್ರ ಮತ್ತು ಗುರುವಿಗೆ ನವಪಂಚಮ ಯೋಗ ಇರುವುದರಿಂದ ಖಂಡಿತ ಇದರಲ್ಲಿ ನಿಮಗೆ ದೈಹಿಕ ರೀತಿಯಲ್ಲಿ ಮಾನಸಿಕ ರೀತಿಯಲ್ಲಿ ಅದೇನು ಚಿಂತೆ ಬರಬೇಕು, ಅದೇನು ಸಮಸ್ಯೆ ಬರಬೇಕು, ಮೇ ಬಿ ಅದು ಬರಲ್ಲ. ಇದರಲ್ಲಿ ಟೆನ್ಷನ್ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಂತೂ ಖಂಡಿತ ಇಲ್ಲ. ಆನಂತರ ಏನಾಗುತ್ತೆ, ನಿಮ್ಮ ಯೋಗಕಾರಕ ಶುಕ್ರ ಏನು ಮಾಡ್ತಾನೆ, ಆತ ನೇರವಾಗಿ ಗುರುವನ್ನು ಭೇಟಿ ಮಾಡ್ತಾ ಇದ್ದಾನೆ, ಗುರು ಜೊತೆಗೆ ಇದ್ದಾನೆ, ಗುರು ಜೊತೆಗೆ ಕಾಂಬಿನೇಷನ್ ಇದ್ದಾನೆ. ಶುಕ್ರ ಯಾರು, ನಿಮ್ಮ ಭಾಗ್ಯಾಧಿಪತಿ, ಆನಂತರ ಫೋರ್ತ್ ಲಾರ್ಡ್. ಹಾಗಾದ್ರೆ ಯಾರಿಗೆಲ್ಲ ಮನೆ ಮಾಡಲಿಕ್ಕೆ ಉಂಟು, ಆ ಇಚ್ಛೆ ಉಂಟು ತೀವ್ರಗತಿಯಲ್ಲಿ, ಇಷ್ಟವರೆಗೆ ಮನೆಗೆ ಬೇಕಾಗಿ ಪ್ರಯತ್ನ ಮಾಡಿ ಸೋತು ಹೋಗಿದ್ದೀರಾ, ಆಗ್ತಾನೆ ಇಲ್ಲ, ಈಗ ಅದು 100% ಆಗುವಂಥ ಯೋಗ ಭಾಗ್ಯ ಗೋಚಾರದಲ್ಲಂತೂ ಬಂದು ನಿಂತಿದೆ. ನಾನು ಹೇಳ್ತೀನಿ, ನಿಮ್ಮ ಒಂದು ಜಾತಕವನ್ನು ತೋರಿಸಿ ಆ ಜಾತಕದಲ್ಲಿ ಏನು ದಶಾಭುಕ್ತಿ ನಡೀತಾ ಉಂಟು ಅಥವಾ ನಿಮ್ಮ 4ನೇ ಮನೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಎಲ್ಲಿ ಉಂಟು ಅದಕ್ಕೆಲ್ಲ ಪರಿಹಾರ ಮಾಡಿಕೊಳ್ಳಿ. ಆನಂತರ ನಿಮಗೆ ಮನೆ ಮಾಡುವಂಥ ಯೋಗ, ವಾಹನ ತಗೊಳ್ಳುವಂಥ ಯೋಗ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. 5ನೇ ಮನೆಯಲ್ಲಿ ಗುರುವಿನ ಭ್ರಮಣ ಮತ್ತೆ ನಿಮ್ಮ 5ನೇ ಮನೆಯಲ್ಲಿ ಶುಕ್ರ ಕೂಡ ಇರುವುದರಿಂದ ನಿಮ್ಮ ಸ್ನೇಹಿತರ ಮುಖಾಂತರ ಸಹಾಯವನ್ನು ಪಡ್ಕೊಂಡು ಕೂಡ ಮನೆ ಮಾಡ್ಬೋದು, ಅಥವಾ ನಿಮ್ಮ ಮಕ್ಕಳ ಮುಖಾಂತರ ಕೂಡ ಸಹಾಯವನ್ನು ಪಡ್ಕೊಂಡು ಕೂಡ ನೀವು ಮನೆ ಮಾಡ್ಬೋದು. ನಿಮ್ಮ ಹಿತೈಷಿಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಬೋದು, ಅಥವಾ ಅವರ ಒಂದು ಅಡ್ವೈಸ್ ಅನ್ನು ತಗೊಂಡು ಕೂಡ ನೀವು ಮನೆ ಮಾಡುವಂಥ ಯೋಗ ಬಗ್ಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಓಕೆ, ಇನ್ನು ಕೆಲವರಿಗೆಲ್ಲ ಈಗ ನೀವು ಕಪಲ್ಸ್ ಇದ್ದಾರೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ನಿಮ್ಮ 5ನೇ ಮನೆ ಮತ್ತೆ 6ನೇ ಮನೆ ಅಲ್ವಾ. 6ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ಜೊತೆಗೆ ಬುಧ ಇದ್ದಾನೆ. 6ನೇ ಮನೆಯಲ್ಲಿ ಸೂರ್ಯ ಬುಧ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್, ಅದು ನಿಮ್ಮ ಪಾಲಿಗೆ ತೊಂದರೆ ಇಲ್ಲ. ಈಗ ನೀವು ಕಪಲ್ಸ್ ಇದ್ದಾರೆ, ಅದು ಮದುವೆ ಆಗಿದೆ, ಮಕ್ಕಳೇ ಆಗಲಿಲ್ಲ, ಅವರಿಗೆಲ್ಲ ಟ್ರೀಟ್ಮೆಂಟ್ನ ಮುಖಾಂತರ ಮಕ್ಕಳಾಗುವಂಥ ಒಂದು ಯೋಗ ಭಾಗ್ಯ ಕೂಡ ಆಲ್ರೆಡಿ ಬಂದು ನಿಂತಿದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದ್ರು ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಡೆಫಿನೆಟ್ ಆಗಿ ಇದ್ದೇ ಇದೆ. ಓಕೆ, ಏನು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ, ಒಳ್ಳೆ ರಿಸಲ್ಟ್ ಇದೆ ನಿಮಗೆ. ಕುಂಭರಾಶಿಯವರಿಗೆ ಅಂತೂ ಈ ಸಂದರ್ಭ ಅಂದರೆ ಗುರು ನಿಮಗೆ ಪಂಚಮದಲ್ಲಿ ಭ್ರಮಣ ಮಾಡೋದರಿಂದ ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗುತ್ತೆ, ಕೊಟ್ಟೇ ಕೊಡ್ತಾನೆ. ಗುರು ಯಾರು, ಧನಾಧಿಪತಿ ಮತ್ತೆ ಲಾಭಾಧಿಪತಿಯಾಗಿ ಪಂಚಮದಲ್ಲಿ ಇದ್ದಾನದಾಗ ಪಂಚಮ ಸ್ಥಾನಕ್ಕೆ ಲಾಭವನ್ನು ಕೊಟ್ಟೇ ಕೊಡ್ತಾನೆ ಅಲ್ಲಿ. ಅದರಿಂದಾಗಿ ಅದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ಓಕೆ, ನಾ ಗೊತ್ತಾಯ್ತು. ಈಗ ಆನಂತರ ನಿಮ್ಮ ಷಷ್ಠಾಧಿಪತಿ ಚಂದ್ರ ಏನು ಮಾಡ್ತಾನೆ, ನೇರವಾಗಿ ನಿಮ್ಮ ಭಾಗ್ಯ ಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ. ನಿಮ್ಮ ತಂದೆ ಯಾರಾದಿದ್ರೆ ನಿಮ್ಮ ತಂದೆ ಯಾರು ಇರ್ತಾರೆ ಅವರು ಕೆಲಸವನ್ನು ಬದಲಾವಣೆ ಮಾಡೋದು, ಕಾರ್ಯಕ್ಷೇತ್ರವನ್ನು ಚೇಂಜ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಮತ್ತು ಅವರ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಅವ್ರ ಪಾಲಿಗಂತೂ ಖಂಡಿತ ಉಂಟು, ಬಾಕಿ ವಿಚಾರ ತೊಂದರೆ ಇಲ್ಲ. ಓಕೆನಾ. ನಿಮ್ಮ 8ನೇ ಮನೆ ಮತ್ತು 7ನೇ ಮನೆಯಲ್ಲಿ ಕುಜ ಮತ್ತು ಕೇತುವಿನ ಇಂಪ್ಯಾಕ್ಟ್ ಇದೆ. ಯಾರು ನಿಮ್ಮ ಪಾರ್ಟ್ನರ್ ಇದ್ದಾರೆ, ಮೇ ಬಿ ಆ ಪಾರ್ಟ್ನರ್ ಯಾರಿದ್ದಾರೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು, ಅದರ ಬಗ್ಗೆ ಗಮನ ಕೊಡಬೇಕು. ಅದರ ಜೊತೆಗೆ 8ನೇ ಮನೆಯಲ್ಲಿ ಕುಜ ಇರುವುದರಿಂದ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಬಹಳಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಅವ್ರ ಜೊತೆಗೆ ಜಗಳ ಆಗುವಂಥದ್ದು, ಅಥವಾ ನಿಮ್ಮ ಒಡ ಹುಟ್ಟಿದವರಿಗೆ ಎಲ್ಲೋ ಒಂದು ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ನಿಮ್ಗೆ ಏನಾದ್ರು ಮದುವೆ ಆಗಿದೆ, ಅದರಲ್ಲೂ ಕೂಡ ನೀವು ಸ್ತ್ರೀಯರು ನಿಮಗೆ ಮದುವೆ ಆಗಿದೆ ಅಂದಾಗ ನಿಮ್ಮ ಅತ್ತೆ ಮನೆಯಲ್ಲಿ ಮಾತಾಡುವಾಗ ಬಹಳ ಜಾಗರೂಕರಾಗಿರಿ. ಕುಜ ಇರುವುದರಿಂದ ಅತ್ತೆ ಮನೆಯಲ್ಲಿ ಜಗಳ, ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಜಗಳ ಅಲ್ವಾ, ಕೆಲವು ವ್ಯವಹಾರಗಳನ್ನು ಇಟ್ಟುಕೊಂಡು ಜಗಳ, ಅಥವಾ ಬಿಸ್ನೆಸ್ನ ವಿಚಾರದಲ್ಲಿ ಜಗಳ, ಅಥವಾ ಕೆಲವೊಮ್ಮೆ ಅನಾರೋಗ್ಯದ ವಿಚಾರದಲ್ಲಿ ಜಗಳಗಳಾಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಬಾಕಿ ವಿಚಾರಗಳು ಎಲ್ಲ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ನಾನು ಹೇಳಿದ ಪ್ರಕಾರ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ನಿಮ್ಮ ಅತ್ತೆ ಮನೆಗೆ ಸಂಬಂಧಪಟ್ಟಂತೆ, ಮತ್ತೆ ನಿಮ್ಮ ತಂದೆಗೆ ಸಂಬಂಧ ವಿಚಾರಗಳಲ್ಲಿ ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸಿರೋ ತೊಂದರೆ ಇಲ್ಲ ಅಲ್ವಾ. ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನ್ಸ್ ಬಂದು ಕೇತು ಮಹಾರಾಜ 7th ಹೌಸಲ್ಲಿ ರಿಸಲ್ಟ್ ಕೊಡ್ತಾ ಇದ್ದಾನೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಮನೆ ಚೇಂಜ್ ಮಾಡಲಿಕ್ಕೆ ಹೋಗೋದು ಬೇಡ. ಮನೆ ಚೇಂಜ್ ಮಾಡಿದ ಕನ್ಸ್ಟ್ರಕ್ಷನ್ ಮಾಡೋ ವಿಷಯ ಬೇರೆ. ಒಂದು ವೇಳೆ ನಿಮಗೆ ಬಾಡಿಗೆ ಮನೆ ಚೇಂಜ್ ಮಾಡಬೇಕಂದ್ರೆ ಅದು ಸ್ಟಕ್ ಆಗುತ್ತೆ, ಅದು ಎಲ್ಲೋ ಒಂದು ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುತ್ತೆ. ಅಂದರೆ ಇಂಡಿಕೇಶನ್ ಇದೆ, ಜಾತಕವನ್ನು ತೋರಿಸ್ಕೊಂಡು ನೀವು ಹೋಗ್ಬೋದು, ಏನೂ ಸಮಸ್ಯೆ ಇಲ್ಲ. ಬಟ್ ಜಾತಕ ಇದರ ಪ್ರಕಾರ ಬೇಡ. ಮತ್ತೆ ಮದುವೆ ವಿಚಾರದಲ್ಲಿ ಈಗ ನೀವು ಕಪಲ್ ಅಂದರೆ ಮದುವೆ ಆಗಬೇಕು, ಯೋಗ್ಯ ವಯಸ್ಕರು ನೀವು, ನಿಮ್ಗೆ ಏನಾದರೂ ಮದುವೆ ಆಗಬೇಕಾದ್ರೆ ಜಾತಕವನ್ನು ಚೆಕ್ ಮಾಡಿ ಮತ್ತೆ ಅವರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿನೇ ಮದುವೆ ಆಗಬೇಕಾಗುತ್ತೆ. ಯಾಕಂದರೆ ಕೇತು ಇರುವುದರಿಂದ ಯಾರನ್ನ ಮದುವೆ ಆಗ್ತೀರಾ ಅವರಲ್ಲಿ ಕೆಲವೆಲ್ಲ ರಹಸ್ಯಗಳಿರ್ತವೆ, ಅವ್ರು ನಿಮ್ಮಲ್ಲಿ ಹೇಳಿಕೊಳ್ಳುವುದಿಲ್ಲ, ಅವ್ರು ಹೇಳಿಕೊಳ್ಳಿಕ್ಕೆ ಇಷ್ಟಪಡಲ್ಲ, ಮತ್ತೆ ಹೋಗಿ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಸಮಸ್ಯೆ ಇರುತ್ತೆ. ಅದಕ್ಕೋಸ್ಕರ ಮದುವೆ ವಿಚಾರದಲ್ಲಿ ಸಮೇತ ಅವರ ಬ್ಯಾಕ್ಗ್ರೌಂಡ್ ಅನ್ನು ಚೆಕ್ ಮಾಡದೆ ಮದುವೆಗೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆಗುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಸದ್ಯದ ಮಟ್ಟಿಗೆ ನೀವೇನು ಮಾಡಿ, ಕೇತುವಿನ ಒಂದು ಇಂಪ್ಯಾಕ್ಟ್ ಜಾಸ್ತಿನೇ ಇರುವುದರಿಂದ ನಾನು ಹೇಳ್ತೀನಿ, ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಗರಿಕೆಯನ್ನಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಆನಂತರ ಅದನ್ನು ಪ್ರತಿ ಮಂಗಳವಾರ ಅಥವಾ ಬುಧವಾರ ದಿವಸ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಆನಂತರ ತೊಗರ್ಬೇಳೆಯಿಂದ ನಿವಾಳಿಸಿ ತೆಗೆದು, ಒಂದು ಮುಷ್ಟಿ ತೊಗರ್ಬೇಳೆಯಿಂದ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಹೊರಗೆ ಹಾಕೋದು, ಇದನ್ನು 1 ತಿಂಗಳ ಕಾಲ ಪೂರ್ತಿಯಾಗಿ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ನಮ್ಮ ಕುಂಭರಾಶಿಯವರಿಗೆ ಯಾವ ಥರದ ಸಮಸ್ಯೆ ಆಗಬೇಕು ಅದು ಬರಲ್ಲ. ಬಾಕಿ ಉಳಿದದೆಲ್ಲ ಬಹಳ ಚೆನ್ನಾಗಿದೆ. ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಓವರ್ ಆಲ್ ಎಲ್ಲವೂ ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕುಂಭರಾಶಿಯವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ ಮೇಡ ನಮ್ಮ ಮೀನರಾಶಿ ಕೊನೆಯದಾಗ. ಓಕೆ, ಮೀನರಾಶಿಯವರಿಗೆ ಏನಾಗುತ್ತೆ, ರಾಷ್ಟ್ರಾಧಿಪತಿ ಯಾರಿರ್ತಾನೆ, ಗುರು, ಆತ 4ನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ. ಓಕೆನಾ.
ಪವರ್ಫುಲ್ ಆಗಿದ್ದಾನೆ, ತೊಂದರೆ ಇಲ್ಲ. ಹಾಗಾದ್ರೆ ಏನಾಗುತ್ತೆ, 4ನೇ ಮನೆಯಲ್ಲಿ ಗುರು ಮಹಾರಾಜ ಬಂದಿದ್ದಾನೆ ಅಂದಾಗ ಭೂಮಿ ಮನೆ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಖಂಡಿತ ನಿಮಗೆ ಮನೆ ಮಾಡಬೇಕು, ಭೂಮಿ ಮಾಡಬೇಕು, ವಾಹನ ಮಾಡಬೇಕು, ದೊಡ್ಡ ಮಟ್ಟಿಗೆ ಮಾಡಬೇಕು, ಮನೆ ರಿಪೇರಿ ಮಾಡಬೇಕು, ಅದಕ್ಕೆಲ್ಲ ಒಳ್ಳೆ ಸಮಯ ಬಂದು ನಿಂತಿದೆ ಅಂತ ಹೇಳ್ತೇನೆ. ಈಗ ಶುಕ್ರನ ಒಂದು ಇಂಪ್ಯಾಕ್ಟ್ ಕೂಡ ಅದರಲ್ಲಿ ಉಂಟು. ಬಂದ್ರೆ ಮನೆಯಲ್ಲಿ ಪರಿವರ್ತನೆ, ಯಾಕಂದ್ರೆ ಶುಕ್ರ ಬಂದ ಅಷ್ಟಮಾಧಿಪತಿ, ಮನೆಯಲ್ಲಿ ಪರಿವರ್ತನೆ ಮಾಡ್ತೀರಾ, ಅದು ಮನೆ ಟ್ರಾನ್ಸ್ಫಾರ್ಮೇಶನ್ಗೆ ಒಳಗಾಗುತ್ತೆ ಅಂತ ಇಂಡಿಕೇಶನ್ ಇದೆ. ಆನಂತರ ನಮಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಕೂಡ ಗುರು ಮಹಾರಾಜನೇ. ಹಾಗಾದ್ರೆ ಗುರು ಮಹಾರಾಜ ಇಲ್ಲಿರುವುದರಿಂದ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಹಾಗಾದ್ರೆ ಮನೆ ವಿಚಾರ, ಭೂಮಿ ವಿಚಾರ, ವಾಹನದ ವಿಚಾರ, ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ರಿಪೇರಿ ಮಾಡುವಂಥದ್ದು, ಇದಕ್ಕೆಲ್ಲ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ. ನಮ್ಮ ಮೀನ ರಾಶಿಯವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಆನಂತರ ಗುರು ಏನು ಮಾಡ್ತಾನೆ, ನೇರವಾಗಿ ತನ್ನ 7ನೇ ದೃಷ್ಟಿಯಿಂದ ನಿಮ್ಮ 10ನೇ ಮನೆಯನ್ನು ವೀಕ್ಷಣೆ ಮಾಡೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬೇಕಾ, ಕಾರ್ಯಕ್ಷೇತ್ರ ಇಷ್ಟವರೆಗೆ ತುಂಬ ತೊಂದರೆ ಅನುಭವಿಸ್ತೀನಿ ಸರ್, ಏನು ಮಾಡೋಕ್ಕಾಗಲ್ಲ, ಒಂದು ಕಂಫರ್ಟ್ ಆದ ಕಾರ್ಯಕ್ಷೇತ್ರ ಬೇಕು, ಕಂಫರ್ಟ್ ಆಗಿ ಕೆಲಸ ಮಾಡ್ಕೊಳ್ಬೇಕು, ಅಥವಾ ಕಾರ್ಯಕ್ಷೇತ್ರ ತುಂಬಾನೇ ಫ್ರೀಡಮ್ ಬೇಕು, ನನಗೆ ಆ ಫ್ರೀಡಮ್ ಇದ್ದುಕೊಂಡು ನಾನು ಕೆಲಸ ಮಾಡಬೇಕು ಅಂತ ಇದ್ರೆ ಖಂಡಿತ ಅದಕ್ಕೆ ಒಂದು ಒಳ್ಳೆ ಯೋಗ ಬಂದು ನಿಂತಿದೆ. ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಗೆಲುವು ನಿಮ್ಮದಾಗುತ್ತೆ, ಏನು ಸಮಸ್ಯೆ ಇಲ್ಲ. ಓಕೆನಾ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ನಮ್ಮ ಮೀನ ರಾಶಿಯವರಿಗೆ ಏನಾಗುತ್ತೆ, ನಿಮ್ಮ 5ನೇ ಮನೆಯಲ್ಲಿ ನೋಡಿ ಸೂರ್ಯ ಮತ್ತೆ ಬುಧನ ಕಾಂಬಿನೇಷನ್ ಇದೆ. ಬುಧ ಬಂದು 4ನೇ ಮನೆ ಅಧಿಪತಿ ಆದ, ಅದು ಕೂಡ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮಗೆ. 4ನೇ ಮನೆ ಕೂಡ ಫೇವರಬಲ್ ಇದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಸ್ನೇಹಿತರಿಂದ, ಮಕ್ಕಳಿಂದ, ಹಿತೈಷಿಗಳಿಂದ ಒಳ್ಳೆ ಸಪೋರ್ಟ್ ಸಿಗುತ್ತೆ. ತಂದೆಯಿಂದ ಅಥವಾ ತಾಯಿಯಿಂದ ಕೂಡ ಒಳ್ಳೆ ಸಪೋರ್ಟ್ ಸಿಗುವಂತ ಯೋಗ ಭಾಗ್ಯ. ಓವರ್ ಆಲ್ ನೀವು 4ನೇ ಮನೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಹಳಷ್ಟು ಗೆಲುವನ್ನು ಸಾಧಿಸಿರ, ತುಂಬಾನೇ ಫೇವರಬಲ್ ಆಗುತ್ತೆ. ಓಕೆನಾ, ಗೊತ್ತಾಯ್ತು. ಈಗ ನೆಕ್ಸ್ಟ್ ನಿಮ್ಮ 7th ಹೌಸ್ ಅಲ್ಲಿ ಕುಜನ ಭ್ರಮಣ ಆಗ್ತಾ ಉಂಟು. ಕುಜ ಬಂದು ನಿಮ್ಮ ಭಾಗ್ಯಾಧಿಪತಿ ಆತ, ಆನಂತರ ಕುಜ ಬಂದು ನಿಮ್ಮ ಧನಾಧಿಪತಿ. ಓಕೆನಾ. ಸೊ ನಿಮ್ಮ ಪಾರ್ಟ್ನರ್ ಜೊತೆಗೆ ವಾದ ವಿವಾದಗಳು ಉಂಟಾಗ್ಬೋದು ಮಕ್ಕಳ ವಿಚಾರವನ್ನ ಇಟ್ಟುಕೊಂಡು. ಓಕೆನಾ, ನಿಮ್ಗೆ ಈಗ ಮದುವೆ ಆಗಿದೆ ಅಂದಾಗ, ಯಾಕಂದ್ರೆ ಮಕ್ಕಳ ವಿಚಾರ, ಯಾಕಂದ್ರೆ ಕನ್ಯಾ ರಾಶಿ ಅಧಿಪತಿ ಯಾರು, ಬುಧ, ಆತ 5ನೇ ಮನೆಯಲ್ಲಿದ್ದಾನೆ, ಮಕ್ಕಳ ವಿಚಾರ. ಓಕೆ, ಹಾಗಾದ್ರೆ ಮಕ್ಕಳ ವಿಚಾರವನ್ನು ಇಟ್ಟುಕೊಂಡು ಗಂಡ ಹೆಂಡತಿ ಮಧ್ಯೆ ವಾದ ವಿವಾದಗಳು ಉಂಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುತ್ತೆ. ಅದನ್ನ ಶನಿ ನೋಡ್ತಾ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಅದರ ಜೊತೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮ ಪಾರ್ಟ್ನರ್ಗೆ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ಮದುವೆ ಆಗಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರಿ. ಮದುವೆ ವಿಚಾರದಲ್ಲಿ ಕೂಡ ಜಗಳಗಳಾಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಕೊನೆ ಹಂತಕ್ಕೆ ಬಂದಲ್ಲಿ ಜಗಳಗಳಾಗ್ಬೋದು. ಅದಕ್ಕೋಸ್ಕರ ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಮುಂದುವರಿರಿ ಅಂತ ಹೇಳ್ತೇನೆ. ಪರವಾಗಿಲ್ಲ, ಚೆನ್ನಾಗಿರ್ತೀರಾ. ಆನಂತರ ನಿಮ್ಮ ತಂದೆ ಯಾರಿರ್ತಾರೆ ಅವರು ಕೂಡ ಈಗ ನೀವೊಂದು ಪ್ರೀತಿ ಪ್ರೇಮ ಮಾಡಿದ್ದೀರಾ, ಯಾಕಂದ್ರೆ ನಿಮ್ಮ ಸಪ್ತಮಾಧಿಪತಿ ಪಂಚಮದಲ್ಲಿ ಪ್ರೀತಿ ಪ್ರೇಮ ಅಂತ ಬಂತು, ಪ್ರೀತಿ ಪ್ರೇಮದಲ್ಲಿ ಹೋಗಿದ್ದೀರಾ, ಆವಾಗ ತಂದೆ ಅದಕ್ಕೆ ಅಡ್ಡಗಾಲ ಹಾಕುವಂಥದ್ದು, ತಂದೆಯಿಂದ ಕೂಡ ಜಗಳ ಆಗುವಂಥ ಸಾಧ್ಯತೆ ತೀರಾ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಕುಜನನ್ನ ಕಂಟ್ರೋಲ್ ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ನಾನು ಹೇಳ್ತೀನಿ, ಕುಜನ ಡಿಸ್ಪೋಸಿಟರ್ ಯಾರಿರ್ತಾನೆ ಆತ ಬಂದು ಬುಧನನ್ನ ಕಂಟ್ರೋಲ್ ಮಾಡಿ, ಹೆಸರು ಕಾಳಿಂದ ಪ್ರತಿದಿನ ನಿವಾಳಿಸಿ ಸಿಗುವಂತ ಕೆಲಸ ಮಾಡಿ, ಹೆಸರು ಕಾಳನ್ನು ನಿವಾಳಿಸಿ ತೆಗೆದು ಹೊರಗೆ ಹಾಕಿ ತಿಂಗಳು ಪೂರ್ತಿ ಅದನ್ನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕುಜ ಮಹಾರಾಜದಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನ ನಿಭಾಯಿಸಲಿಕ್ಕೆ ನಿಮ್ಮಿಂದಂತೂ 100% ಸಾಧ್ಯತೆ ಉಂಟು. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಯಾಕಂದ್ರೆ ಕುಜ ಯಾರು ಭಾಗ್ಯಾಧಿಪತಿಯಾಗಿ ಬಂದಿರೋದ್ರಿಂದ ಡೈರೆಕ್ಟ್ ಕುಜನನ್ನ ನೀವು ಹೊರಗೆ ಹಾಕೋದು ಬೇಕಾಗಿಲ್ಲ, ಬುಧನನ್ನ ಹೊರಗೆ ಹಾಕಿ ಅದು ತೊಂದರೆ ಇಲ್ಲ ಅಂತ ಹೇಳ್ತೇನಲ್ವ. ಬುಧನನ್ನ ಅದರ ಡಿಸ್ಪೋಸಿಟರ್ನ ಹೊರಗೆ ಹಾಕಿ ಅದೇನು ಸಮಸ್ಯೆ ಕ್ರಿಯೇಟ್ ಮಾಡಲ್ಲ, ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ತೀರಾ. ಬೇಕಾದ್ರೆ ಸ್ವಲ್ಪ ರೆಡ್ ಕಲರ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಮತ್ತೆ ಸ್ವಲ್ಪ ಕಾಮ್ ಆಗಿರಿ, ಕೂಲ್ ಆಗಿರಿ, ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟೆ ಕೊಡ್ತದೆ. ಓಕೆನಾ, ಗೊತ್ತಾಯ್ತು. ಈಗ ನೆಕ್ಸ್ಟ್ ಬಂದ್ಬೇಡ, ನಿಮ್ಮ 12ನೇ ಮನೆಯಲ್ಲಿ ರಾಹು ಮಹಾರಾಜನ ಭ್ರಮಣ ಆಗ್ತಾ ಉಂಟು. ಅನಂತರ ಹತ್ತಿರದಲ್ಲಿ ಶನಿ ಮಹಾರಾಜ ಕೂಡ ಇದ್ದಾನೆ, ಚಂದ್ರ ಕೂಡ ಇದ್ದಾನೆ. ಓಕೆನಾ. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ, ಯಾರಿಗಾದ್ರು ಹಣ ಕೊಡಬೇಕಾದ್ರೆ ಅಲ್ವಾ, ಯಾವುದೇ ಒಂಥರದ ಬಹಳ ಜಾಗರೂಕರಾಗಿರ್ಬೇಕು. 12ನೇ ಮನೆ ರಾಹು ಇನ್ವೆಸ್ಟ್ಮೆಂಟ್ ಅಲ್ಲಿ ಮೋಸ ಮಾಡಿಸ್ತಾನೆ, ಆನ್ಲೈನ್ ಮುಖಾಂತರ ಕೂಡ ಮೋಸ ಮಾಡಿಸ್ತಾನೆ. ಹಾಗಾದ್ರೆ ಯಾರಿಗಾದ್ರು ಹಣ ಟ್ರಾನ್ಸ್ಫರ್ ಮಾಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತೇನೆ. ಪ್ರಿಕಾಷನ್ ತಗೊಂಡು ಟ್ರಾನ್ಸ್ಫರ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡುವಾಗ ಅಷ್ಟೇ ಜಾಗರೂಕರಾಗಿರಿ. ವಿದೇಶ ಪ್ರಯಾಣ ಮಾಡಬೇಕಾದ್ರೂ ಕೂಡ ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ. ಮೋಸ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಓಕೆ, ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಮೇಲೆ ನಿಮ್ಮ ಚಂದ್ರ ಬಂದು 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. 4th ಲಾರ್ಡ್ 8ನೇ ಮನೆಯಲ್ಲಿ ಇದ್ದಾನೆ ಅಂದಾಗ ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರೀತಿ ಪ್ರೇಮ ನಿಮ್ಮ ಕೈ ಬಿಟ್ಟು ಹೋಗುವಂಥದ್ದು ಅಥವಾ ನಿಮ್ಮನ್ನ ಬಿಟ್ಟು ಡಿಟ್ಯಾಚ್ಮೆಂಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಅದರ ಜೊತೆಗೆ ನಿಮಗೆ ಮಕ್ಕಳೇನಾದಿದ್ರೆ ಮಕ್ಕಳು ಪ್ರಾಪರ್ಟಿ ಮಾಡುವಂಥದ್ದು, ಮಕ್ಕಳಿಗೆ ಪ್ರಾಪರ್ಟಿ ಮಾಡುವಂಥದ್ದು, ಮಕ್ಕಳು ಖುದ್ದು ಅವರೇ ಮಾಡ್ಕೊಳ್ಳುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಅದೇನು ಸಮಸ್ಯೆ ಅಂತ ಖಂಡಿತ ಅಲ್ಲ, ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಆನಂತರ ನಿಮ್ಮ ಅಳಿಯ ಇರ್ಬೋದು ಅಥವಾ ನಿಮ್ಮ ಸೊಸೆ ಇರ್ಬೋದು, ಅವ್ರಿಗೆ ಏನಾದ್ರು ಕೆಲಸ ಸಿಗಬೇಕು, ಅವರು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೆಲಸ ಕೂಡ ಸಿಗುತ್ತೆ, ಅದರಲ್ಲಿ ಸಮಸ್ಯೆ ಇಲ್ಲ. ಓವರ್ ಆಲ್ ನಿಮಗೆ 4ನೇ ಮನೆ 5ನೇ ಮನೆ ಬಹಳ ಫೇವರಬಲ್ ರಿಸಲ್ಟ್ ಕೊಟ್ಟರೆ, ಬಾಕಿ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇದೆ. ಅದು ಏನು ಅಂತ ಕೂಡ ಹೇಳಿದ್ದೇನೆ, ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ, ಪೇಷನ್ಸ್ ಇಟ್ಕೊಳ್ಳಿಕ್ಕೆ ಹೇಳಿದ್ದೇನೆ. ಇಷ್ಟನ್ನ ಮಾಡಿಕೊಂಡಾಗ ನಮ್ಮ ಮೀನ ರಾಶಿಯವರು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ಮುಕ್ತರಾಗಿ ಬಿಡ್ತಾರೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಮೇಷದಿಂದ ಮೀನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ. ಒಂದಷ್ಟು ವಿಶ್ಲೇಷಣೆ ಮಾಡಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಪರಿಹಾರ ಕೂಡ ಹೇಳಿದ್ದೇನೆ. ಹೆದರುವಂತ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಅಲ್ಲ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.
ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಅದರ ಜೊತೆಗೆ ನಮ್ಮ ಒಂದು 25ನೇ ತಾರೀಕಿಗೆ ಸ್ಟಾರ್ಟ್ ಆಗುವಂತಹ ಸೀಕ್ರೆಟ್ ಆಫ್ ಸಿಗ್ನೇಚರ್ ಈ ಕ್ಲಾಸಿಗೆ ಎಲ್ಲರೂ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ. ಒಂದಷ್ಟು ರಹಸ್ಯಗಳನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತೇನೆ. ಇದು ಕೂಡ ನಿಮ್ಮ ಪಾಲಿಗೆ ಬಹಳ ಫೇವರಬಲ್ ಆಗುತ್ತೆ. ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ, 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 ಬಾಯ್.